ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಶ್ರೀಮತೋ ರಾಘವೇಂದ್ರಸ್ಯ ಪದ ರಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕರನಾ ಪಲಪಪಾದವು ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಭಗವಂತನಿಗೆ ಸಾತ್ವಿಕರಲ್ಲಿ ಸ್ನೇಹ, ದುಷ್ಟರಲ್ಲಿ ದ್ವೇಷ, ಇವು ಯಾವುವೂ ಇಲ್ಲ. ಭಗವಂತನಿಗೆ ಅವರವರು ಮಾಡತಕ್ಕಂಥ ಸೇವಾದಿಗಳಿಂದ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾ ಅಂತಿಕೊಂಡು ಹೇಳಿ ದಾಸ ಹೇಳ್ತಿದ್ದ ನಿನ್ನೆ. ಸಾತ್ವಿಕರಿಗೆ ನಿತ್ಯ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡ್ತಾನೆ, ರಾಜಸರಿಗೆ ಮಿಶ್ರಿತವಾದಂಥ ಸಾಂತಾನಿಕ ಲೋಕಗಳನ್ನು ಕೊಡ್ತಾನೆ, ತಾಮಸರಿಗೆ ನಿತ್ಯ ದುಃಖವಾಗಿರ್ತಕ್ಕಂಥ ತಮಸ್ಸನ್ನು ಅಂಧಂತ ಕೊಡ್ತಕ್ಕಂಥವ ಅಂತ ಹೇಳಿ ಮುಂದುವರಿತಾರೆ. ಪರಮಾತ್ಮ ಇದೇನು ಕರ್ಮ ವಿಮೋಚನ ಸಂಧಿ ಹೆಸರಿದ್ದಕ್ಕ. ನಾವು ನಮ್ಮ ಸಂಚಿತ ಆಗಾಮಿ ಕರ್ಮಗಳನ್ನ ಕಳೆದು ಭಗವಂತ ಪ್ರಾರಬ್ಧವನ್ನು ಉಪಮರ್ದನ ಮಾಡಿ ಹೆಂಗೆ ನಮ್ಮ ಎದೆಯಲ್ಲಿಯೇ ನಮ್ಮ ಹೃದಯಲ್ಲಿಯೇ ಭಗವಂತ ಕಾಣಿಸ್ತಾನೆ ನಮಗೆ, ಆ ಪರಿಭಕ್ತರಿಗೆ ಎಂದು ಹೇಳ್ತಾ ಇದ್ದಾರೆ. ಸಂಚಿತ ಆಗಾಮಿಗಳ ಕರ್ಮ ಹೌದಲ್ಲ, ಮತ್ತೆ ಪುಸ್ತಕ ಕರೆಕ್ಟದೇ ಇಲ್ಲ. ಸಂಚಿತ ಆಗಾಮಿಗಳ ಕರ್ಮ ವಿರಿಂಚಿ ಜನಕನ ಬಿಡದೆ ಭಜಿಸಲು ಮುಂಚಿನಂದಿಲ್ಲದೆ ಕ್ರಮದಿಂ ನಾಶ ಐದುವವು. ವಂಚಿಸುವ ಜನರಲ್ಲ ಶ್ರೀವತ್ಸಾಂಚಿತ ಸುಸದ್ವಕ್ಷ ತಾ ನಿಷ್ಕಿಂಚ ಜನಪ್ರಿಯ ಮಿಂಚಿನಂದಿದೆ ಹೊಳೆವ ಹೃದಂಬರದಿ ಪುರುಷೇಶ. ಕೊನೆ ಸಾಲು ನೋಡ್ರಿ, ನಿತ್ಯದಿ ಹೊಳೆವ. ಹೊಳೆವ ಅಂದ್ರೆ ಹೊಳೆವ ಅಂತ ಅರ್ಥ. ಎಲ್ಲಿ? ಹೃದಯ ಅಂಬರದಿ, ನಮ್ಮ ಎದೆಯಲ್ಲಿಯೇ ನಮ್ಮ ಎಮ್ಮ ಹೃದಯದಲ್ಲಿ ಪರಮಾತ್ಮ. ಅವ ಯಾರು? ಪುರುಷೇಶ, ಪುರುಷ ಶ್ರೇಷ್ಠ, ಸರ್ವೋತ್ತಮ ಅಂತ ಅರ್ಥ, ಶಬ್ದಕ್ಕೆ ಅರ್ಥ. ಪರಮಾತ್ಮ ನಮ್ಮ ಹೃದಯಾಕಾಶದೊಳಗೆ ನಮ್ಮ ಎದೆಯಲ್ಲಿಯೇ ಪರಮಾತ್ಮ ಬಿಂಬರೂಪಿಯಾಗಿ ನಮಗೆ ಕಾಣಿಸಿಕೊಳ್ತಾನ. ಹೆಂಗೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಸಂಚಿತಾಗಾಮಿಗಳ ಕರ್ಮ, ಎರಡು ಕರ್ಮವನ್ನು ಹೇಳ್ತಿದ್ದೆ ಮಗ. ಸಂಚಿತ, ಆಗಾಮಿ, ಪ್ರಾರಬ್ಧ. ಸಂಚಿತ ಅದು ಹಿಂದಾಗದ್ದು, ಆಗಾಮಿ ಮುಂಚೆ ಆಗೋದು. ಈ ಕರ್ಮಗಳವಲ್ಲ. ಯಾರನ್ನ ಭರಿಸಲು? ವಿರಂಚಿ ಜನಕನ. ವಿರಿಂಚಿ ಜನಕ ಅಂದ್ರೆ ಅರ್ಥಾತ್ ಬ್ರಹ್ಮದೇವರ ತಂದೆ. ವಿರಿಂಚಿ ಬ್ರಹ್ಮದೇವರು, ಜನಕ ಪರಮಾತ್ಮ ಅಂತ ಅರ್ಥ. ವಿರಿಂಚಿ ಜನಕನ ಬಿಡದೆ ಭಜಿಸಲು, ಅಲ್ಲೇ ಭಾಳ ಮಹತ್ವರದು. ಸರ್ವಾತ್ಮನ ಅವನನ್ನೇ ನಂಬಿ ಅವನನ್ನೇ ಪ್ರಾರ್ಥನೆ ಮಾಡಿದರೆ ಮುಂಚಿನಂದಲಿ ಇರದೆ ನಮ್ಮ ಕರ್ಮಗಳು ನಾಶ ಐದುವವು. ಕರ್ಮ ಹೋಗಲಿ. ಏನದು ಹೇಳ್ರಿ? ಸಂಚಿತ ಆಗಾಮಿಗಳ ಕರ್ಮ ವಿರಂಚಿ ಜನಕನ ಭಜಿಸಿ ಕೆಡುವವು. ಎರಡು ಅರ್ಥ ಒಂದ. ಹೌದು, ಅದು ಕರೆಕ್ಟ್ ಅದ. ಹೌದು, ನಮ್ಮಲ್ಲಿ ನನ್ನ ಪಾಠದೊಳಗೆ ಮುಂಚಿನಂದಲಿ ಇರದೆ, ಅಲ್ಲಿ ಒಂಚೂರು ಬದಲಾವಣೆ ಆ ಶಬ್ದ. ಅದು ಎರಡು ಅರ್ಥ ಒಂದ. ಕ್ರಮದಿಂ ನಾಶ ಐದುವವು. ನಮ್ಮ ಕರ್ಮಗಳು ನಾಶ ಹೊಂದಿರತಕ್ಕಂಥ ಏಕೈಕ ಮಾರ್ಗ ಅಂದ್ರೆ ಸಂತತವಾಗಿ ಅವನನ್ನು ಭಜನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಪರಮಾತ್ಮ ವಂಚಿಸುವ ಜನರನ್ನು ಅಲ್ಲ. ಇಂಥವ್ರು ದೇವ್ರಿಗೆ ಬೇಡ. ಯಾರು? ವಂಚನಾ ಮಾಡೋರು ಅಂತ ಅರ್ಥ. ವಂಚನಾ ಮಾಡೋ ಶಬ್ದಕ್ಕೆ ಅರ್ಥೇನು? ಭಗವದ್ಭಕ್ತರಿಗೆ ದ್ವೇಷ ಮಾಡೋದು ಒಂದರ್ಥ, ನಾನೇ ದೇವ್ರು ಅಂತಕ್ಕಂಥದ್ದು ಒಂದರ್ಥ. ಪರಮಾತ್ಮನಿಂದ ನಮಗೆ ಸಾದಾ ಮನುಷ್ಯ ಅಂತಕ್ಕಂಥವ್ರು ವಂಚನಾ ಮಾಡೋದು ಅಂತವ್ರಿಗೆ. ಇಂಥ ಜನರ ಭಗವಂತ ಬೇಕಾಗಿಲ್ಲ. ಶ್ರೀವತ್ಸಾಂಚಿತ, ಶ್ರೀವತ್ಸ ಚಿಹ್ನೆ ಹೇಳ್ತಕ್ಕಂಥ ಹೃದಯದಲ್ಲಿ ಯಾವಾಗಲೂ ಕೂಡ ವತ್ಸಾಂಚಿತ. ಸುಸದ್ವಕ್ಷ ಅಂತಾರೆ ಮಹಾನ್ ಬರ್ತಕ್ಕಂಥವ್ರು. ಪರಮಾತ್ಮ ಆಗಿರ್ತಕ್ಕಂಥ ಸುಸದ್ವಕ್ಷ ಅಂತ ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ಶ್ರೀ ಲಕ್ಷ್ಮೀ ನಿವಾಸ ಇರ್ತಕ್ಕಂಥ ಭಗವಂತ ವಕ್ಷಸ್ಥಳುಳ್ಳವನು. ಅಪ್ರಾಕೃತವಾಗಿರ್ತಕ್ಕಂಥ ಲಕ್ಷ್ಮೀ ನಿವಾಸ ಇರಬೇಕಂತ ಪಕ್ಷಸ್ಥ ಸ್ವಪಕ್ಷ ಇರ್ತಕ್ಕಂಥ ಪರಮಾತ್ಮ ಹೃದಯಾಂಬರದಿ. ಹೃದಯ ಅಂತಕ್ಕಂಥ ಆಕಾಶ, ಹೃದಯವೇ ಆಕಾಶ, ಹೃದಯಾಂಬರ ಅಂತಾರ. ಯಾರು? ಸಜ್ಜನರ ಹೃದಯಾಂಬರ, ಸಾತ್ವಿಕರ ಹೃದಯಾಂಬರ, ಭಗವದ್ಭಕ್ತರ ಹೃದಯಾಂಬರ. ಅಲ್ಲಿ ಪುರುಷೇಶ ಪರಮಾತ್ಮ, ಕ್ಷರಾಕ್ಷರ ಪುರುಷ ಸ್ವಾಮಿ ಆಗಿದ್ದಂಗೆ ಪರಮಾತ್ಮ ಮಿಂಚಿನಂದದೆ ಹೊಳೆವ. ಮಿಂಚಂಕಾರದ ಹೋಗ್ಬಿಡ್ತದಲ್ಲ ಒಂದ್ಸಲ, ಹೌದಾ? ಹಂಗೆ ಅವರಲ್ಲಿ ಪರಮಾತ್ಮ
ಮಿಂಚಂತೆ ಕಾಣಿಸ್ಕೊಂಡು ಹೋಗ್ಬಿಡ್ತಾವ ಅಂತ ಅರ್ಥ. ಪರಮಾತ್ಮನ ಕಾಣಿಸ್ಕೊಳ್ಳಿಕ್ಕೆ 2 ಹಾದಿ ಹೇಳಿದರು. ಪರಮಾತ್ಮ ನಮ್ಮ ಇದೊಳಗೆ ಕಾಣಬೇಕು ಅಂದ್ರೆ ನಿರಂತರವಾಗಿ ಅವ್ರ ಭಜನೆ ಮಾಡ್ರಿ, ಒಂದನೇದು. ಎರಡನೇದು, ನಮ್ಮ ಕರ್ಮ ಅಷ್ಟು ನಾಶ ಆಗಲಿಕ್ಕೆ ಅವನನ್ನೇ ಸ್ತೋತ್ರ ಮಾಡ್ರಿ. ಇದು 1ರಿಂದ 2 ಫಲ. ಒಂದೇಗಳು 2 ನೋಡ್ತೀವಿ ಅಂತಲ್ಲ, ನಿರಂತರವಾಗಿ ಭಜನೆ ಮಾಡ್ತಕ್ಕಂಥ ಕರ್ಮಗಳು ಹೋಗ್ತಾವ. ಒಂದು, ಪರಮಾತ್ಮ ಮೇಲೆ ಕಾಣಿಸ್ಕೊಳ್ತಾನೆ. ಇದು ಅವರ ಭಕ್ತರ ವೈಶಿಷ್ಟ್ಯ ಅಂತ ಹೇಳಿ ನೋಡ್ರಿ. 7 ಜನ್ಮ ಈ ಕರ್ಮ ಅಂತಕ್ಕಂಥದ್ದು ಸಂಚಿತಾಗಾಮಿ ಹೋಗೋದೇ ಇಲ್ಲ. ಇವು ಒಂದೊಂದು ಬರ್ತಕ್ಕಂಥ ಮೇಲೆ ಮೇಲೆ ಬರ್ತಕ್ಕಂಥವು. ಈ ವೃಕ್ಷಕ್ಕೆ 3 ಶಾಖೆಗಳವ: ಅಂಕುರ ಆಗಾಮಿ, ಸಂಚಿತ ಮತ್ತು ಪ್ರಾರಬ್ಧ ಅಂತಕ್ಕಂಥವು. ಇಷ್ಟು ಹೋಲಿಕೆ ಇದನ್ನಿಷ್ಟು ಕೂಡ ವೇದವ್ಯಾಸ ದೇವರು ಒಂದು ಸೂತ್ರದಾಗ ಓಂ ತದ್ ಅಧಿಗಮ ಉತ್ತರ ಪೂರ್ವಾಪಯೋಕ್ಲೇಶ ವಿನಾಶವು ತದ್ ವ್ಯಪದೇಶಾತ್ ಓಂ ಅಂತಕ್ಕಂಥ ಬ್ರಹ್ಮಸೂತ್ರ. ಅಲ್ಲಿ ಹೇಳ್ಬಿಟ್ರೆ ಮಾತನ್ನು ಸಂಚಿತಾಗಾಮಿ ಕರ್ಮೂಲಿಕ ಹಾದಿ ಏನು ಅನ್ನೋದು ಹೇಳ್ತಾ ಇದ್ದಾರೆ. ಹಂಗೆ ಹೇಳಿ ಮುಂದುವರೆದು ಮುಂದಿನ ಪದವಿ ದಾಸ ಹೇಳ್ತಕ್ಕಂಥ ಮಾತು ನೋಡ್ರಿ ಏನೇನು ಹೇಳ್ತಾ ಇದ್ದಾರೆ ಅಂತಾರ ಮುಂದೆ. ಇದಕ್ಕೆ ಹೇಳೋದು ಪ್ರಾರಬ್ಧ ಕರ್ಮನಿತ್ರ ಜ್ಞಾನಾತ್ಯವ ಪರೀಕ್ಷೆಯ. ಯಾವ ಜ್ಞಾನ? ಪರಮಾತ್ಮ ಹೊರತಕ್ಕಂಥ ಜ್ಞಾನದಿಂದ ಅಂತ ಹೇಳ್ತಾ ಇದ್ದಾರೆ. ಹೆಂಗಾಗ್ತದಂತ ಅದನ್ನು ಭಾಗವತ ಹೇಳ್ತಕ್ಕಂಥ ಮಾತು ಅಲ್ಲಿದ್ದು ಹೇಳ್ತಾರೆ ನಮಗೆ. ಭಿದ್ಯತೆ ಹೃದಯ ಗ್ರಂಥೆ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಜಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಭಗವಂತ ಪರಾವರೆ ನಮ್ಮಲ್ಲಿ ಮಿಂಚಿನಾದಾಗ ನಮ್ಮೆಲ್ಲ ಕರ್ಮ ನಾಶ ಹೋಗಿಬಿಡ್ತಾವೆ. ಅದರ ನಂತರ ಭಗವಂತ ಪ್ರತ್ಯಕ್ಷ ನಮಗೆ ಕಣ್ಣಿಗೆ ಕಾಣ್ತಾನ. ಎಲ್ಲಿ? ನಮ್ಮ ಹೃದಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿ ಅಂತರ ಮುಂದುವರೆದು ಹೆಂಗೆ ಭಕ್ತಿ ಮಾಡೋಕು ಅಂತ ಹೇಳಿದ್ರಿ ಮುಂದೆ ಪದ್ಯಾಗ. ಆ ಭಕ್ತಿ ಹೆಂಗೆ ಮಾಡೋಕು ಪಾಠ ಮುಂದೆ ಹೇಳ್ತಾರ. ಭಗವತ್ ಪ್ರಸಾದದಿಂದ ಸಕಲ ಪಾಪಗಳು ನಾಶ ಆಗ್ತಕ್ಕಂಥ ಹಾದಿ ಹೇಳಿ ಕೇವಲ ಪ್ರಾಯಶ್ಚಿತ್ಯ ಮಾತ್ರ ಅಲ್ಲ, ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ಭಕ್ತಿ ಜ್ಞಾನಗಳಿಲ್ಲದೆ ಕೇವಲ ಕರ್ಮಗಳೇ ತಾರಕ. ಅಖಂಡ ಕರ್ಮ ಮಾಡೋದು, ಭಕ್ತಿ ಜ್ಞಾನ ಬಿಟ್ಬಿಡೋದು. ಯಾವುದೇ ಕರ್ಮ ಮಾಡಿದ್ರು ಕೂಡ ಜ್ಞಾನಪೂರ್ವಕ ಭಕ್ತಿಪೂರ್ವಕ ಮಾಡ್ತಕ್ಕಂಥದ್ದು ವೈಶಿಷ್ಟ್ಯ. ಭಕ್ತಿ ಜ್ಞಾನದ ಕರ್ಮ ಮಾಡಿದರೆ ಅಖಂಡ ಏಕಾದಶಿ ಮಾಡೋದು, ವಿಷ್ಣು ಪಂಚಕ ಮಾಡೋದು, ಮತ್ತೆ ಅಮೃತ ಮಾಡೋದು, ಅದನ್ನ ಹೇಳ್ತಾ ಇದ್ದಾರೆ. ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ ಇವು ನಿರ್ಮೂಲ ಗೈಸವು ಎಲ್ಲ ಪಾಪಗಳ ಎಲ್ಲ ಕಾಲದಲ್ಲಿ. ಒಂದೇ ಮಾತು ಹೇಳ್ಬಿಟ್ರು. ಹೆಂಗೆ ಕೊಡ್ಬೇಕಂತ? ತೈಲ ಧಾರೆಯಂತೆ ಅವನ ಪದ ಓಲೈಸಿ ತೂತಿಸದಲೆ ನಿತ್ಯದಿ ಬಾಲಿಶರು ಕರ್ಮಾದಿಗಳೇ ತಾರಕವೆನ್ನುತ್ತಲಿಹರು. ಅಲ್ಲಿ ನೋಡ್ರಿ, ಬಾಲಿಶರು ಅಂತ, ಬಾಲಿ ದಾಡ್ರು ಅಂತ ಅರ್ಥ. ಜ್ಞಾನವಿಹೀನರು ಅಂತ ಬಾಲಿಶ್ ಅಂತೇವಲ್ಲ, ಚೈಲ್ಡಿಶ್ ಅಂತೇವಲ್ಲ. ಹಂಗಂದಾಗ ಬಾಲಿಶರು ಕರ್ಮಾದಿಗಳೇ ತಾರಕವೆನ್ನುತ್ತಲಿಹರು. ಕೇವಲ ಕರ್ಮ ಮಾಡಿಬಿಡ್ರಿ ಸಾಕು, ಭಕ್ತಿ ಬೇಡ, ಜ್ಞಾನ ಬೇಡ ಅಂತಕ್ಕಂಥದ್ದು ಹಾದಿ ಬೇರೆ. ಇದಕ್ಕೇನು ಸಾಧ್ಯತೆ ಆಗೋದು ಸಾಧಿಸೋದಿಲ್ಲ. ಅದಕ್ಕಂತಾರ ಕಾಲ ದ್ರವ್ಯ ಸುಕರ್ಮ ಶುದ್ಧಿ. ನೋಡ್ರಿ ಮಾತು ಶಬ್ದ ಕ್ರಿಯೆ ಶಬ್ದ. ಕಾಲ ಶುದ್ಧಿ, ದ್ರವ್ಯ ಶುದ್ಧಿ, ಕರ್ಮ ಶುದ್ಧಿ ಅಂತ 3 ಹೆಸರು. ನಾವು ಮಾಡೋ ಇವ ಕರ್ಮ ಮಾಡ್ತೇವ, ಅದಕ್ಕೊಂದು ಕಾಲ ಅದನ, ಕಿಂಚಿತ್ ದ್ರವ್ಯ ಅದನ. ಕಾಲ ದ್ರವ್ಯ ಕರ್ಮ ಶುದ್ಧಿ. ಕಾಲ ಶುದ್ಧಿ, ದ್ರವ್ಯ ಶುದ್ಧಿ, ಕರ್ಮ ಶುದ್ಧಿ. ಒಂದೇ ಹೇಳ್ತೇವೆ. ಕಾಲ ಶುದ್ಧಿ ಅಂದ್ರೆ ಏನರ್ಥ? ಕಾಲ ಅಂದ್ರೆ ನಿಮ್ಗೆ ಗೊತ್ತದ, ಟೈಮು. ನಮ್ಮ ಟೈಮ್ ಇಲ್ರಿ, ರಾತ್ರಿ 12 ಸಂಧ್ಯಾವನೆ ಮಾಡ್ತೀನಿ ಅಂದ್ರೆ ಹೌದಾ? ಕಾಲ ಶುದ್ಧಿ ಆಗ್ತದೆ. ಅದಕ್ಕೇನದ ಒಟ್ಟೊಮ್ಮೆ ತುಳಸಿ ಪೂಜೆ ಯಾವಾಗಾರ ಮಾಡೋದು, ಒಟ್ಟೊಮ್ಮೆ ಯಾವಾಗಾರ ಮಾಡಿಬಿಟ್ರೆ ಅದನ್ನ ಕಾಲ ಶುದ್ಧಿ ಇರ್ತಲ್ಲ. ಕಾಲ ಶುದ್ಧಿ ಸರಿಯಾದ ಕಾಲಕ್ಕೆ ಮಾಡೋದು ಅರ್ಥ. ಕಾಲೇ ಅಕೃತಮೇವ ಅಂತ ಹೇಳಿದಂಗೆ ಕಾಲದ ಮಾಡಿ ಸರಿಯಾಗಿ ಮಾಡಿರಿ ಅದೇ ಶುದ್ಧಿ ಅಂತ ಅರ್ಥ. ಸಕಾಲಕ್ಕೆ ಮಾಡ್ಬೇಕು. ಅದನ್ನ ಹೇಳಪ್ಪ. ಪ್ರಾತಃ ಸಂಧ್ಯಾ ಸನಕ್ಷತ್ರಾಂ ಉತ್ತರಂಚ ದಿವಾಕರಂ. ಸಂಧ್ಯಾ ಮಾಡ್ಲಿಕ್ಕೆ ಹೇಳ್ಯಾರ ನೋಡ್ರಿ, ಹೆಂಗೆ ಹೇಳ್ಯಾರ ನೋಡ್ರಿ. ಪ್ರಾತಃ ಸಂಧ್ಯಾ ಮುಂಜಾನೆ ಸಂಧ್ಯಾ ಮಾಡ್ಕಂತ, ಸನಕ್ಷತ್ರಾಂ ನಕ್ಷತ್ರ ಇರೋದಕ್ಕೆ ಮುಂಜಾನೆ ಸಂಧ್ಯಾ ಮುಗಿಸ್ಬೇಕಂತ. ಉತ್ತರಂಚದ ದಿವಾಕರಂ ಹಿಂದೆ ಕಡಿ ಸಂಧ್ಯಾ ಮಾಡ್ಕೊ, ಸೂರ್ಯ ಇರೋದಾಗ ಮಾಡ್ಬೇಕಂತ. ಯಾರ ಮಾಡ್ತಾರ? ಯಾರಿಗೂ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಎಲ್ಲೋ ಕೆಲವು ಮಾಡ್ತಾ ತಿಳ್ಕೊಡ್ರಿ. 6 ಗಂಟೆಗೆ ನೀವು ಎಲ್ಲಿರ್ತಿರೋ, ಯಾವಾಗಿರ್ತಿರೋ, ಯಾವ ಊರಾಗಿರ್ತಿರೋ, ಯಾವ ಅವಸ್ಥೆ ಇರ್ತಿರೋ ಗೊತ್ತಿರೋದಿಲ್ಲ. ನಶಿಕ್ಲಿಂಕೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಪ್ರಾಶ್ಚರ್ಯ ಅಹಂಕರಿಸಿ ಹಾಗೆ ಬಿಡ್ರೆ ಒಂದು ಶಾಣೆರು ತಿಳ್ಕೊಡ್ಬೇಕಂತ ಕಾಲ ಶುದ್ಧಿ ಮಹೋತ್ಸವ ಅಂತ ಅರ್ಥ. ಈಗ ಯಾವಾಗ ಒಟ್ಟು ಏಕಾಶಿ 15 ದಿವಸ ಮುಂದೆ ಏಕಾಶಿ ಮಾಡೋಕ್ಕಲ್ಲ, ಯಾವಾಗ ಮಾಡಿದ ಅರ್ಥೊಂದಲ್ಲ ತಿಥಿ ಬಿಟ್ಟು ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಕಾಲ ಶುದ್ಧಿ ಅಂತ ಅರ್ಥ. ಯಾವಾಗ ಹುಣ್ಣು ಮಾಡಿ ಯಾವಾಗ ಉಪವಾಸ ಮಾಡಿ ಬರೋದಿಲ್ಲ. ಅದಕ್ಕೆ ಕಾಲ ಶುದ್ಧಿ, ಸರಿಯಾದ ಕಾಲ ಕರ್ಮ ಮಾಡಬೇಕು ಅಂತ ಅರ್ಥ. ಹೌದಲ್ಲ? ಊಟ ಮಾಡೋದು ಯಾವಾಗ ಊಟ ಮಾಡೋದು? ರಾತ್ರಿ 12 ಕೂತು ಊಟ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಆ ಮಾಡಿರ್ತಕ್ಕಂಥ ಕರ್ಮಗಳನ್ನ, ಅಕಾಲದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ದೈತ್ಯರ ಪಾಲಾಗ್ತಾವ ಅಂತ ಅರ್ಥ.
ಒಂದನೇದಾತು. ಎರಡನೇ ನೋಡಿ ದ್ರವ್ಯ ಶುದ್ಧಿ, ಬಹಳ ಮಹತ್ವದ. ದ್ರವ್ಯ ಅಂದ್ರೆ ಏನು? ದುಡ್ಡು. ದುಡ್ಡು ಇಲ್ರಿ, ನಾನು ಸತ್ಯನಾರಾಯಣ ಪೂಜೆ ಮಾಡಿದೆ, ಇಸ್ಪೆಟ್ನ ರೊಕ್ಕ ಇದ್ದು ನನಗೆ, ನಾನು ಸುದ್ದಿ ಮಾಡಿದೆ ಅಂದ್ರೆ ದೇವ್ರ ದುಡ್ಡು ಬ್ಯಾಡ್ಲಾಗಲ್ಲ. ದೇವ್ರ ದ್ರವ್ಯಕ್ಕೆ ಶುದ್ಧತಾ ಇರ್ಬೇಕು, ಸರಿಯಾಗಿ ದ್ರವ್ಯ ಸಂಪಾದನೆ ಮಾಡ್ಬೇಕು. ಅರ್ಥ ಆಗ್ತಿಲ್ಲ. ಎಲ್ಲೆಲ್ಲ ದುಡ್ಡು ತರಬಾರ್ದು. ಕಳು ಮಾಡಿ ದುಡ್ಡು ತಂದ್ರೆ ಅದರಿಂದ ಪೂಜೆ ಮಾಡಿದ್ರೆ ದೇವ್ರ ಪ್ರೀತಿ ಆಗೋದು. ಮತ್ತೊಬ್ಬರು ನೋಯಿಸ್ಬಿಟ್ಟಿನಿ, ಅಲ್ಲಿ ಮತ್ತೊಬ್ರು ಅಪಹರಣ ಮಾಡಿದೆ. ಏನಿಲ್ರಿ, ಮರುದಿನ ನಮ್ಮ ಮನೆಯಾಗ ಮಂಗಳ ಗೌರಿ ಪೂಜೆ ಮಾಡೋಕಾಯ್ತು, ಏನಿದ್ಯಲ್ಲ ಏನಿಲ್ಲ. ಸಾಯಂಕಾಲ ಬೈಕ್ನ ಹೋಗೋಮುಂದೆ ಅಲ್ಲ ತೋಳ್ಲಿಕ್ಕೆ ಎತ್ತ ಬೆಣಮಲ್ ಬಂಗ್ಳು ಸುತ್ತ ಹರ್ಕೊಂಬಂದ್ಬಿಟ್ಟೆ ನಾವು ಅಂದ್ರೆ ನೀ ಏನ್ ಮಾಡ? ದ್ರವ್ಯ ಶುದ್ಧಿ ಆಗಿ ಸಾಧ್ಯನೇ ಇಲ್ಲ. ಹೇಗಿದ್ರು ಸಂಬಂಧ ನೆನಪಾದ್ರು ಹೇಳ್ತೇನೆ ಮೇಡಮ್. ಮಹತ್ವ ದ್ರವ್ಯ ಶುದ್ಧಿ ಇದು ನಿಮಗೆ ಗೊತ್ತಿಲ್ಲ. ಇದು ನಮ್ಮ ದೊಡ್ಡ ಪೀಜಾವರ ಸ್ವಾಮಿಗಳನ್ನ ಪ್ರಶ್ನೆ ಕೇಳ್ತಿದ್ರಲ್ಲ, ಪ್ರಶ್ನೆ ಕೇಳಿ ಪ್ರಶ್ನೆ ಹಾಕಿದ್ರು, ಹೆಸರು ಹಾಕಿದ್ದಿಲ್ಲ ಅವ. ಪ್ರಶ್ನೆ ಕೇಳಿದ್ದ, ನೀವು ಮಾಡೋದು ಕರ್ಮ ವ್ಯರ್ಥ ಅಂತ ಬರೀ ಹೇಳಿದ ಸ್ವಾಮಿಗಳಿಗೆ. ಯಾಕೆ ನೀವೆಲ್ಲ ದುಡ್ಡು ಯಾರು ತಗೋತೀರಿ? ಯಾರವ ಶೆರೆಗಿರಿ ಮಾತು ದುಡ್ಡು ಒಂದು ಹಿರಿಯವ ನೆನಪಿಲ್ಲ ಅವನ ಹೆಸರು. ಅಲ್ಲ, ಶೆರೆಗಿರಿ ಮಾಡ್ಕೊಬಂದಿರ್ತಾನ ಪಟೇಗಾರ ಬಕ್ಕಿ, ಹೌದಿಲ್ಲ? ಸಾವಸಿ ಬಿಕ್ಕಿ ಅವಳು ದೊಡ್ಡವಿದ್ದಾನ, ನೆನಪಾಗಿರ್ತಾನ. ಅಥವಾ ಅನ್ನಪೂರ್ಣ ಹೋಟೆಲ್ ಮುಂದೆ ಅವ್ರು ರೊಕ್ಕ ಕೊಟ್ಟು ಊಟ ಮಾಡ್ತಾರ, ಅದ ದುಡ್ಡು ತಂದು ಏನ್ ಮಾಡ್ತಾರ ಅವರು? ಸ್ವಾಮಿಗಳಿಗೆ ಕೊಡ್ತಾರೆ. ನೀವು ಇಂಥ ದುಡ್ಡು ತಗೊಂಡು ನೀವು ಕರ್ಮ ಮಾಡ್ತೀರಿ ಅಂದ್ರೆ ನೀವು ದ್ರವ್ಯ ಶುದ್ಧಿ ಅನ್ನೋ ಪ್ರಶ್ನೆ ಕೇಳಿದ್ರು ಸ್ವಾಮಿಗಳಿಗೆ. ಸ್ವಾಮಿ ಪ್ರಶ್ನೆ ನೋಡಿದ್ರು, ಭಾಳ ನನಗೆ ಒಳ್ಳೆ ಪ್ರಶ್ನೆಗೆ ಶುರು ಆಗ್ತಂದ್ರೆ ಅವ್ರು. ಹೌದು, ನಾ ದುಡ್ಡು ತೊಗೊಳೋದೆಲ್ಲ ಇದ್ದವ್ರದನ್ನ ಎಲ್ಲರೂ ಸ್ವಾಮೀಜಿ ಕರೀತಾರೆ, ಎಲ್ಲರೂ ದುಡ್ಡು ಕೊಡೋದು ಸ್ವಾಮಿಗಳಿಗೆ. ದ್ರವ್ಯ ಶುದ್ಧಿ ಇರ್ತಾರೆ ಏನಾರ ಭಾಳ ಚಂದ ಉತ್ತರ ಕೊಟ್ಟು ಸ್ವಾಮಿಗಳು. ಯಾರೋ ಈ ಬ್ಯಾಡ್ ಬಿಡಿ ಉತ್ತರ ಒಳ್ಳಿಕ್ಕೆ ಹೋಗ್ಬೇಡ ಅಂತ ನಾ ಈಗ ಪ್ರಶ್ನೆ ನಾವು ಉತ್ತರ ಕೊಡ್ತೀನಿ ಸ್ವಾಮಿಗಳು. ತಲೆ ನೋಡ್ರಿ ಹೆಂಗದಾವ ಹೇಳಿದ್ರು. ನೀರು ಕೊಡೋದು ಯಾವ್ದು ನಮಗೆ? ಮೋಡ. ಮೋಡ ತಯಾರಾಗಬೇಕಾದ್ರೆ ಸಮುದ್ರ ಉಪ್ಪು ನೀರು ಬೇಕದಕ್ಕೆ, ಘಟದಾಗಿ ನೀರು ಬೇಕದಕ್ಕೆ. ಎಲ್ಲ ನೀರು ತೊಗೊಂಡು ಏನು ತಯಾರಾಗ್ತದ? ನೀರು ಮಾಡ ತಯಾರು ಮಾಡ. ಅದು ಒಳ್ಳೆ ಎಂಥ ನೀರು ಕೊಡ್ತದೋ ಹಂಗೆ ನೀವು ಎಂಥ ದುಡ್ಡು ನನಗೆ ಬರಲಿ, ನಾ ಮಾಡ್ತಕ್ಕಂಥ ಕಾಳಿಗೆ ಪುಣ್ಯ ಬರ್ತದೆ ಅಂತ ಹೇಳಿ ಸ್ವಾಮಿಗಳು. ನಾ ಯಾವ್ದಕ್ಕೆ ಹಾಕೋದಿಲ್ಲ ಅದನ್ನ, ಅದಕ್ಕೆ ಯಾವ್ದು ಕೊಡ್ತೀನಿ, ಜನರು ಸರಿ ಉಪಯೋಗ ಮಾಡ್ತೇನೆ. ಆತ ಆಕಳ ಕಟ್ಟಿಸ್ತೆ, ಹಾಸ್ಪಿಟ್ಲ್ ಕಟ್ಟಿಸ್ತೆ, ಊಟಕ್ಕೆ ಹಾಕಿದೆ, ದುಡ್ಡು ಸರಿ ಉಪಯೋಗ ಆಯ್ತು. ಅಂದ್ರೆ ಬ್ಲ್ಯಾಕ್ ಮನಿ ಹೋಗಿ ಏನಾಯ್ತು, ವೈಟ್ ಮನಿ ಆಯ್ತು. ಅದು ನಮ್ಗಾಗೋದಿಲ್ಲ, ಮತ್ತೆ ಕೊಡು, ನಮ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡೋದು ದ್ರವ್ಯ ಶುದ್ಧಿ. ಕರ್ಮ ಶುದ್ಧಿ ಮತ್ತೊಂದು ಭಾಳ ಮಹತ್ವದ್ದು. ನಾವು ಮಾಡೋ ಹೊತ್ತಿನ ಕರ್ಮದಾಗ ಅನೇಕ ತಪ್ಪುತಡೆ ಆಗ್ತಾವ. ಅದಕ್ಕೆ 3 ಬೇಕು ಅಂತಾರ. ಒಂದನೇದು ಕಾಲಶುದ್ಧಿ, ದ್ರವ್ಯ ಶುದ್ಧಿ, ಕರ್ಮಶುದ್ಧಿಯಿಂದ. ಪೇಳುವರು ಅಲ್ಪರಿಗೆ, ಇವು ನಿರ್ಮೂಲಗೈಸವು ಎಲ್ಲ ಪಾಪಗಳ ಎಲ್ಲ ಕಾಲದಲ್ಲಿ. ಸರಿಯಾಗಿ ಕರ್ಮ ಮಾಡ್ರಿ, ಸರಿಯಾಗಿ ದ್ರವ್ಯ ಖರ್ಚು ಮಾಡ್ರಿ, ಸರಿಯಾಗಿ ಮಾಡಿದ್ರು ಕೂಡ ಪಾಪ ಹೋಗೋದಿಲ್ಲ. ಯಾಕಂತ ಕೇಳಿದ್ರೆ ತೈಲಧಾರೆಯಂತೆ, ತೈಲಧಾರೆ ಎಣ್ಣಿದು ಮನಮ ಕೊಡೋ ಹರಿಯಲ್ಲಿ ಅದೇ ಎಣ್ಣೆ ಸತ್ತ ಕೊಟ್ಟು ಅದರಂತೆ ಪದ ಓಲೈಸಿ ತುತಿಸದಲೇ, ಸ್ತೋತ್ರ ಮಾಡದಲೇ, ಭಗವಂತನ ಸ್ತೋತ್ರ ಮಾಡದೆ, ಭಗವಂತನ ವಿಶ್ವಾಸ ಹಿಡ್ದೆ, ಭಗವನಲ್ಲಿ ಭಕ್ತಿ ಇಲ್ಲದೆ, ಜ್ಞಾನ ಇಲ್ಲದೆ ಯಾಕೆ ಮಾಡಿದ್ರು ವ್ಯರ್ಥನ. ಕರ್ಮಕ್ಕೇನು ಬೇಕು? ಭಗವಂತನ ಬಗ್ಗೆ ವಿಶ್ವಾಸ, ಜ್ಞಾನ ಮಾಡಬೇಕು. ಕರ್ಮಕ್ಕಾಗಿ ಕರ್ಮ ಮಾಡೋಕ್ಕೂ ದೇವರ ಪ್ರೀತಿಯಾಗಿ ಕರ್ಮ ಮಾಡ್ಬೇಕು ಅಂತ ಕೇಳಿದ್ರೆ ಕರ್ಮಕ್ಕಾಗಿ ಕರ್ಮ ಅಲ್ಲ, ದೇವರ ಪ್ರೀತಿಯ ಕರ್ಮ ಅಂತ ಅರ್ಥ. ಅದಕ್ಕಂತ ಕುತುಸಿಸಲೇ ನಿತ್ಯದಿ ಬಾಲಿಶರು ಅಂದ್ರೆ ದಡ್ಡರು ಅಂತ ಜ್ಞಾನಿಗಳು. ಕರ್ಮಗಳೇ ತಾರಕವೆಂತೊಲಿಹರು, ಬರೀ ಕರ್ಮ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟಾರೆ. ಬರೀ ಕರ್ಮ ಮಾಡೋದು, ಇದು ಕರ್ಮಕಾಂಡ ಅಂತಿದ್ರು ನೋಡಿ. ಭಯಂಕರ ಕರ್ಮ ಮಾಡ್ತಕ್ಕಂಥದ್ದು ಕರ್ಮ, ಯಾರನ್ನೂ ಬಿಟ್ಟೇ ಇಲ್ಲದ ಕರ್ಮ ಅಂತಕ್ಕಂಥದ್ದು. ಏನು ಕರ್ಮ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಏನ ಕುಲಾಲವನ್ನೇಮಿತೋ ಬ್ರಹ್ಮಾಂಡ ಭಾಂಡೋದರೇ, ವಿಷ್ಣುರೇನ ದಶಾವತಾರ ಗಣೇ ಕ್ಷಿಪ್ತೋ ಮಹಾಸಂಕಟೆ, ರುದ್ರೋ ಏನ ಕಪಾಲ ಪಾಣಿಪುಟಿಕೆ ಭಿಕ್ಷಾಟನಂಕಾರಿತಃ, ರುದ್ರೋ ಸೂರ್ಯೋ ಭ್ರಮೆತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಇದು ಅವ್ರ ಸಿದ್ಧಾಂತ, ನಮ್ದಲ್ಲ. ಅವ್ರು ಹೇಳ್ತಾರೆ ಕರ್ಮ ಬಹಳ ಶ್ರೇಷ್ಠ ಅಂತಾರೆ. ಅವ್ರು ಕರ್ಮವನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನೋಡಿರಿ, ನಾ ಮಾಡಿದ ಕರ್ಮ ಬಲವಂತವಾದರೆ ಕೇಳಿದ ಮೇಲೆ ಕರ್ಮ ಯಾರನ್ನ ಬಿಟ್ಟದನ್ನದು. ಎಲ್ಲ ಪಶು ಪ್ರಾಣಿ ಪಕ್ಷಿ ಜೀವ ಗಂಡು ಹೆಣ್ಣು ಎಲ್ಲ ಒಂದು ಕರ್ಮ ತೊಡಗೇ ಇರ್ತದೆ. ಎಲ್ಲರೂ ಕೂಡ ಕರ್ಮ ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇರ್ತದೆ. ಇಲ್ಲಿ ನಾ ಏನು ಕೆಲಸ ಮಾಡಮಲ್ಲ, ಹೆಂಗೆ ಆಗ್ತು ನೋಡಂತ ಕರ್ಮ ಮಾಡೋದು ಸುಮ್ಮನೆ ಹೊತ್ತು ಮೊಕೊಂಡ್ಬಿಡ್ತೀನಿ ಅನ್ನೋದು ಅದು ಒಂದು ಕರ್ಮನ ಅಲ್ಲ. ಮತ್ತೆ ಹೌದು, ಎಲ್ಲ ಕರ್ಮ ಬಿಟ್ಟು ಕರ್ಮ ಬ್ರಹ್ಮದೇವ್ರನ್ನ ಬಿಟ್ಟಿಲ್ಲ. ಬ್ರಹ್ಮದೇವ ಕರ್ಮ ಏನು ಗೊತ್ತಾ ಅವಂತಾನ ಅವ್ರ ದೃಷ್ಟಿಯ ಇಷ್ಟು ದೊಡ್ಡ ಬ್ರಹ್ಮದೇವರು ಜಗತ್ತಿನ ಎಷ್ಟು ಮಂದಿ ಇದ್ದಾರೆ, ಹೆಣ್ಣು ಗಂಡು
ಅವರೆಲ್ಲ ಮುಖ ಮಾರಿ ಮಾಡ್ಬೇಕಿಲ್ಲ ಅವ್ರು. ಪಾಪ ಹೆಂಡತಿ ಪುರುಸೋತ್ತೇ ಇಲ್ಲ ಅವ್ರಿಗೆ, ಹೆಂಡತಿ ಮಾತಾಡಿಗೂ ಪುರುಸೋತ್ತಿಲ್ಲ ಬ್ರಹ್ಮದೇವಿಗೆ. ಜಗತ್ತಿನಾಗ ಇಷ್ಟು ಮಂದಿ ತಲೆಬಿಡಿ ಮಾಡ್ಬೇಕಲ್ಲ ಅವರು. ಒಂದು ಸೊಟ್ಟ, ಒಂದು ಲಟ್ಟ, ಒಂದು ಪಟ್ಟ, ಒಂದು ಅಂಗ, ಒಂದು ಕರ್ಗ, ಒಂದು ಬೆಳಗ, ಎಷ್ಟು ತ್ರಾಸಾಗಿರ್ಬೇಕ್ರಿ. ಅದಕ್ಕೆ ಕರ್ಮ ಅವ್ರನ್ನ ಬಿಟ್ಟಿಲ್ಲ. ಬ್ರಹ್ಮಾಯೇನ ಕುಲಾಲವನ್ನೇಮಿತೋ ಬ್ರಹ್ಮಾಂಡ ಭಾಂಡೋದರಿ ವಿಷ್ಣುರೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ. ವಿಷ್ಣು ಹಣೆ ಬಾರ ನೋಡ್ರಿ ಅಂತಾರ ಅವ್ರು. ಯಾರು? ಕೃಷ್ಣನ ಹಣೆ ಬಾರ, ಪರಮಾತ್ಮ ನಾರಾಯಣಂದು. ಅವನ ಹಣೆ ಬಾರೇನು? 10 ಅವತಾರ ಎತ್ಬೇಕವ. ಹಂದಿ ಆಗ್ಬೇಕು, ಕೂರ್ಮ ಆಗ್ಬೇಕು, ಮೀನಾಗ್ಬೇಕು, ಅವನ ಹಣೆ ಬಾರ ಹೌದಿಲ್ಲ. ಅವನು ಕರ್ಮ ಬಿಟ್ಟಿಲ್ಲ ಅಂತಾರ. ರುದ್ರದೇವರು ರುದ್ರೋ ಏನ ಕಪಾಲ ಪಾಣೆ ಪುಟಕೆ ಭಿಕ್ಷಾಟನಂಕಾರಿತಃ. ರುದ್ರದೇವರು ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ತಟ್ಟು ಹುಡ್ಕೋಬೇಕು, ಭಿಕ್ಷಾ ಬಿಡ್ಕೋತಾ ಇಡಬೇಕು ಕಪಾಲದೊಳಗ. ಸೂರ್ಯೋ ಬ್ರಾಹ್ಮ್ಯತೆ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಸೂರ್ಯ ಹಣೆ ಬಾ ನೋಡ್ರಿ. ಸೂರ್ಯಾಗ ರಜಾನ ಇಲ್ಲ ಪಾಪ ಅದಕ್ಕೆ. ಅಪ್ಪಿತಪ್ಪಿ ಸೂರ್ಯ ಒಂದು ವಾರ ರಜೆ ಹಾಕ್ಬಿಟ್ರೆ ನಮ್ಮ ಮನ್ಯಾಗ ಬಾಣಂತಿ ನೋಡಿದ್ರೆ ಪಾಪ ನಡಿ ಕೆಲಸ ಆಗ್ತಾರೆ. ಸೂರ್ಯೋ ಬ್ರಾಹ್ಮ್ಯತೆ ನಿತ್ಯಮೇವ ಗಗನೆ ತಸ್ಮೈ ನಮ್ಮ ಕರ್ಮ ಭಾಳ ಅಂತ ಹೇಳ್ಬೇಕಾದ್ರೆ ಕರ್ಮ ಯಾರು ಬಿಟ್ಟಿಲ್ಲ ಅಂತ ಅರ್ಥ. ಆ ಕರ್ಮ ಮಾಡುವಾಗ ಕರ್ಮದ ಲೇಪ ಹತ್ತಂಗಂದ್ರೆ ಪರಮಾತ್ಮ ಸ್ಮರಣೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕರ್ಮಗಳು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಾತ್ರ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತಾರಂತವ್ರು ಆ ರೀತಿಯಾಗಿ ಅದಕ್ಕೆ ಪ್ರಾರ್ಥನೆ ಮಾಡಿಕೊಂಡಾರ ಅಂತಾರ. ಮುಂದುವರೆದು ಸಮಸ್ತ ಜೀವರು ಕೂಡ ಶ್ರೀಹರಿಯ ಪಾದಾರವಿಂದಗಳನ್ನು ಆಶ್ರಯಿಸಿ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡ್ತಕ್ಕಂಥ ಮಹಾನುಭಾವರೇ ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೂಸರ ಪ್ರಶ್ನೆನ ಕಮಲ ಸಂಭವ ಶರ್ವ ಶಕ್ರಾದಿ ಅಮರರೆಲ್ಲರೂ ಇವನ ದುರ್ತಿಕ್ರಮ ಮಹಿಮೆಗಳ ಮಶವನದ ಪ್ರಾಂತಗಾಣದಲ್ಲಿ ಶ್ರಮಿತರಾಗಿ ಪದಾಬ್ಜ ಕಲ್ಪದ್ರುಮದ ನೆಳಲ ಆಶ್ರಯಿಸಿ ಲಕ್ಷ್ಮೀರಮಣ ಸಂತೈಸೆಂದು ಪ್ರಾರ್ಥ್ಯಪರು ಅತಿ ಭಕುತಿಯಿಂದ. ಪ್ರಾರ್ಥ್ಯಪರು ಅತಿ ಭಕುತಿಯಿಂದ ಏನನ್ನ ಆಶ್ರಯಿಸಿ? ನೆಳನ್ನ ಆಶ್ರಯಿಸಿ. ಯಾವ ನೆರಳು? ಪರಮಾತ್ಮಕಂತ ಕಾಮರು ಕಲ್ಪದೇನು ನೆರಳು. ನೆರಳ ಆಶ್ರಯಿಸಿ ಬಿಡ್ತಾರಂತೆ. ಹೆಂಗಿದ್ದಾರ? ಯಾರ್ಯಾರು ಅವ್ರು ಹೇಳೋರು? ನಾವು ನೀವು ಅಲ್ಲಿ ಬಿಟ್ಬಿಡ್ರಿ. ಕಮಲ ಸಂಭವ ಗೊತ್ತಾತ ಯಾರು? ಬ್ರಹ್ಮದೇವರು. ಶರ್ವ ರುದ್ರದೇವರು. ಶಕ್ರ ಇಂದ್ರ. ಆದಿ ಅಮರರೆಲ್ಲರೂ ಎಲ್ಲ ಬಂದಿರೋದಾಗ ಗಣಪತಿ ಬಂದ, ಸಾಯಿಬಾಬಾ ಬಂದ, ಅಷ್ಟರು ಬಂದಿರೋ ತಿಳ್ಕೊಂಡ್ರೆ ఎవರೆಲ್ಲರೂ ಇವನ ಯಾರ? ಪರಮಾತ್ಮನ. ದುರತಿಕ್ರಮ ವಿಷ್ಣು ಸಹಸ್ರ ಶಬ್ದ. ದುರ್ತಿಕ್ರಮೋ ದುರಾವಾಸ ಅಂತಂಗ. ದುರತಿಕ್ರಮ ಅಂದ್ರೆ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಮಹಿಮೆಗಳನ್ನ. ಅಂಥವನ ಮಹಿಮೆಗಳ ಪರಮಾತ್ಮ ಮಹಿಮೆಗಳನ್ನ ವಚನದಿಂ ಪ್ರಾಂತಗಾಣದಲ್ಲಿ ನೋಡ್ರಿ ಹೆಂಗದ. ಇಂತಿಂಥವ್ರು ಯಾರ್ಯಾರು? ದೇವಾದಿ ದೇವತೆಗಳೇ. ನಾವು ನೀವು ಇಲ್ಲಿದ್ರಾಗ ಬ್ರಹ್ಮ ರುದ್ರ ಇಂದ್ರ ಮುಂತಾದ ಗಣಪತಿ ಬಂದ ಎಲ್ಲ ಬದಿ ಒಂದು ಪರಮಾತ್ಮ ಮಹಿಮೆ ಯಾರು ಸಾಕಲ್ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಂತರ ಕೊನೆದು ಅಂತ ಎಂಡ್ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮಹಿಮೆ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನ. ಆದ್ರಿಂದ ಶ್ರಮಿತರಾಗಿ ಅಂತ ಅವ್ರಿಗೆ ಬಹಳ ಆಯಾಸತ್ತಂತ. ತಿಳ್ಕೊಳಿಕ್ಕೆ ಹೋದ್ರು ವೇದ ಓದಿದ್ರು ಅರ್ಥ ಆಗಲಿಲ್ಲ, ಪುಣ್ಯರು ಅರ್ಥ ಆಗಲಿಲ್ಲ. ಅವನ ಮಹಿಮೆ ಅಸಾಧ್ಯ ಅದ. ಅವನು ಚಿಂತನ ಮಾಡಿ ಶ್ರಮ ಆತಂತವ್ರಿಗೆ ದೇವತೆಗಳಿಗೆ ಯಾರ ಮಹಿಮೆಯನ್ನು ನೋಡಿ ಭಗವಂತನ ಅಪಾರ ಮಹಿಮೆಗಳು ನೋಡಿ. ಅದಕ್ಕಂತ ಏನ್ ಮಾಡಿದ ಅವಾಗ ಶ್ರಮಿತರಾಗಿ ಭಾಳ ಸಾಕಾತು, ಏನು ತಿಳಿದಂಗಾತು, ಬಹಳಷ್ಟು ಶ್ರಮ ಆತು. ಸ್ವಾಮೀಂದ್ರಂತವ್ರು ನಿನ್ನ ಮಹಿಮಾ ತಿಳಿಗೆ ಸಾಧ್ಯ ಇಲ್ಲಪ್ಪ. ಅದರಿಂದ ಪದಾಬ್ಜ ಕಲ್ಪದ್ರುಮದ ನೆಳಲು. ಕಲ್ಪದ್ರುಮ ಕಲ್ಪವೃಕ್ಷ. ಯಾವ ಕಲ್ಪವೃಕ್ಷ? ಪರಮಾತ್ಮ ಅಂತ ಕಲ್ಪವೃಕ್ಷದ ನೆಳಲು. ಅರ್ಥಾತ್ ಪರಮಾತ್ಮ ಅಂತಕ್ಕಂಥ ಗಿಡದ ನೆರಳನ್ನ ಆಶ್ರಯಿಸಿ ಲಕ್ಷ್ಮೀರಮಣ ಸಂತೈಸೆಂದು ಪ್ರಾರ್ಥ್ಯಪರು ಹೆಂಗ ಅತಿ ಭಕುತಿಯಿಂದ. ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನ ಮಹಿಮೆಯನ್ನು ಅಪಾರವಾಗಿರ್ತಂಥ ಮಹಿಮೆಯನ್ನು ಕಾಣದಲೇ ಶ್ರಮಿತರಾಗಿ ಬಹಳ ಸಾಕಾಗಿ ಸ್ವಾಮಿ ನಿನ್ನ ಮಹಿಮೆ ತಿಳಿಗೆ ಸಾಧ್ಯ ಅಂತ ತಿಳ್ಕೊಂಡು ಪರಮಾತ್ಮ ಅಂತಕ್ಕಂಥ ಕಲ್ಪವೃಕ್ಷ ನೆಳನೇ ಕೂತ್ಕೊಂಡ್ಬಿಟ್ರಂತ ಅವ್ರು ರಾಮಾಗಿ. ಏನು ಮಾಡ್ತಂತ ಅತಿಶಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾರೆ. ಏನು ತಿಳ್ಕೋತ ಸಂತೈಸು ಅಂತಾರಂತ. ಸ್ವಾಮಿ ನಮ್ಮನ್ನು ಹೆಂಗಾರ ಮಾಡಿ ಉದ್ಧಾರ ಮಾಡು. ಯಾರಿಗೆ ಹೇಳ್ತಾರೆ? ದೇವಾದಿ ದೇವತೆಗಳೇ, ನಾವಲ್ಲ. ಆಮೇಲೆ ನಮ್ಮ ಗತಿ ಏನೇನು ಬೇರೆ ಹಾಗೆ ನಮಗಿಲ್ಲ, ಪರಮಾತ್ಮ ನಂಬತಕ್ಕಂಥದ್ದು ಅಂತಾರ. ಪದ ಅಂದ್ರೇನು? ಕಾಲು. ಅಬ್ಜ ಅಂದ್ರೆ ಕಮಲ. ಪರಮಾತ್ಮನ ಪಾದದಂತಹ ಕಮಲಗಳು ಅಂತ ಅರ್ಥ. ಪರಮಾತ್ಮನ ಪಾದ ಹೆಂಗವ? ಕಮಲದಂಗ. ಅಲ್ಲಿ ನೋಡ್ರಿ, ಶ್ರೀರಮಣಿ ಕರಕಮಲ ಪೂಜಿತ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಶರಣ ಸರೋಜ. ಪರಮಾತ್ಮ ಪಾದ ಹೆಂಗವ? ಪರಮಾತ್ಮ ಪಾದ ಇರ್ತಕ್ಕಂಥ ಕಮಲದಕ್ಕಂಥ ಪಾದಗಳು ಹೋಲಿಸ್ತಾರಂತಲ್ಲ, ಪದಾಬ್ಜ ಅಂತಾರೆ. ಅದಕ್ಕೆ ಅಂತಾರೆ ನೋಡ್ರಿ, ನಾಯಮಾತ್ಮ ಪ್ರವಚನೇನ ಲಭ್ಯ. ದೊಡ್ಡ ಮಾತಿದ್ರು. ಬರೀ ಉಪನ್ಯಾಸ ಮಾಡ್ಕೋ ದೇವ್ರು ಇದ್ರು. ಮತ್ತೆ ಪುಸ್ತಕ ದೇವ್ರು ಒಲೆಯಂಗಿಲ್ಲ. ಭಾಳ ಓದಿನ್ರಿ, ಭಯಂಕರ ಉಪನ್ಯಾಸ ಮಾಡಿವಿ, ನಾನು 1000 ದಾಟ್ಯವ ನಾನು ಒಂದು ಕೇರ ದೇವ್ರು ಅದಕ್ಕೆ ಉಳಿಯೋದಿಲ್ಲ. ನ ಮೇಧಯ ನ ಬಹುತಾಶ್ರುತೇನ. ಭಾಳ ಓದ್ಕೊಂಡು ತಿಳಿಯೋದಿಲ್ಲ.
ಯಮೈ ವೇಷ ವೃತೆ ತೇನ ಲಭ್ಯ. ಭಗವಂತ ಅನುಗ್ರಹ ಮಾಡ್ಕೊಂಡು ಯಾರ್ದೆಲ್ಲ ಬರ್ತಾವೆ ಅವ್ರಿಗೆ ಮಾತ್ರ ಉದ್ಧಾರ ತಿಳ್ಕೊಡ್ರಿ ನಮಗೆ. ಅದಕ್ಕೆ ಒಂದೇ ಹಾದಿ, ಪರಮ ಭಕುತಿಯಲ್ಲಿ ಭಗವಂತ ಸ್ತೋತ್ರ ಮಾಡ್ತಕ್ಕಂಥದ್ದೇ ಗಂಡು ಮಕ್ಕಳಿಗೆ ಆಯ್ತು ಹೆಣ್ಮಕ್ಳಿಗೆ ಆಯ್ತು ಅದನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಪರಮಾತ್ಮ ವಿಷಯ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ ಎಂಥೆಂಥವ್ರು ಜಡಭರ್ತ ಉದಾಹರಣೆ ನೋಡ್ತೀವಿ, ಮೇಲೆ ಮೇಲೆ ಬರ್ತಕ್ಕಂಥ ಮಾತು ಹೌದಾ, ಪರಮಾತ್ಮ ಹೇಳ್ತಕ್ಕಂಥ ರಘುಗುಣ ರಾಜ ಹೌದಾ, ಆ ರೀತಿ ಇರ್ತಕ್ಕಂಥ ಇಂಥ ಮಹಾನುಭಾವರು ಅವರು ಅಂತಾರ, ಸ್ವಾಮಿ ನಿನ್ನ ಮಹಿಮಾ ತಿಳಿದು ಸಾಧ್ಯ ಆಗಿಲ್ಲ ನಮಗಂತಾರಂತ. ಭಗವಂತ ಅಂಥವ್ರಿಗೆ ಪ್ರತ್ಯಕ್ಷ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಅಂತಾರ. ಮುಂದುವರಿದು ಕರ್ಮ ವಿಮೋಚನ ಆಗ್ತಾ ಬರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದು ನೋಡಿ ವಿಷ್ಪದ್ಯ ಹೆಂಗದ, ವಾರಿ ಚರವೆನಿಸುವವು, ಅದು ದರ್ದುರದನು ದುರ್ದುರದನು ಕರೆಕ್ಟ್, ದ ಇದ್ರೆ ಕರೆಕ್ಟ್. ಹಾ, ವಾರಿ ಚರವೆನಿಸುವು ದರ್ದುರ ತಾರಕಗಳೆಂದರಿದು ಬೇಕವ ನೇರಿ, ಬೇಕವನು ಏರಿ ಆ ಶಬ್ದ, ಅದು ಬೇಕವನೇರಿ ಜಲಧಿಯ ದಾಟುವೆನು ಎಂಬವನ ತೆರನಂತೆ. ತಾರತಮ್ಯ ಜ್ಞಾನಶೂನ್ಯರು ಸೂರಿಗಮ್ಮೆನ ತಿಳಿಯಲು ಅರಿಯದೆ ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತ್ತಿಹರು. ಒಂದು ಒಳ್ಳೆ ಪದ್ಯ ಇದು, ಅರ್ಥ ಮಾಡ್ಕೊಡ್ತೀನಿ ಚಂದ ಹೇಳ್ತಾನ. ವಾರಿ ಚರ ಗೊತ್ತಾಗ್ತ ನಿಮಗೆ? ವಾರಿ ಅಂದ್ರೆ ನೀರು, ಚರ ಅಂದ್ರೆ ಅಡ್ಡಾಡೋದು. ನೀರಾಗ ಅಡ್ಡಾಡೋದು ಯಾವುದು? ಮೀನ, ಕಪ್ಪೆ, ಹಾವು, ಹೌದಾ, ವಾರಿಚರ ಅಂತ ಹೇಳ್ತಾರೆ. ಭೂಚರ, ವಾರಿಚರ, ವಾಯುಚರ, ನೆಲ ಮೇಲೆ ಅಡ್ಡಾಡೋ ನಾವು ನೀವು, ನೀರಾಗ ಅಡ್ಡಾಡೋ ಅವು, ಆಕಾಶ ಅಡ್ಡಾಡೋ ಪಕ್ಷಿಗಳು. ವಾರಿಚರ, ಭೂಚರ, ಆಗಸಚರ ಅಂತ ಅರ್ಥ. ವಾರಿಚರ ಬೆನಿಸವು ದರ್ದುರ, ದರ್ದುರ ಕಪ್ಪಿ, ಆ ಶಬ್ದಕ್ಕೆ ಅರ್ಥ ಏನು? ಕಪ್ಪಿ, ಒಂದು ನಮೂನಿ ಕಪ್ಪಿ ಅದು. ತಾರಕಗಳೆಂದರಿದು ನೋಡ್ರಿ, ಒಬ್ಬವ ನದಿ ದಾಟಬೇಕಾಗ್ಯದ, ಬಹಳ ಪ್ರವಾಹ ಅದ, ಭಯಂಕರ ಜೋರ ಸ್ಪೀಡ್ ಅದ ನದಿ ನೀರು, ಬಹಳ ಆಳದ, ದಾಟಬೇಕಾಗ್ಯದ ಹೌದಾ. ನೀರಾಗ ಏನಿರ್ತಾವ? ಕಪ್ಪಿ ಬಿಲ್, ಕಪ್ಪಿ ಏನು ಹೋಗ್ತೀನಿ ಕೂತ್ಕೊಂಡ್ರೆ ಕಪ್ಪಿ ಮೇಲೆ ಕೂತ್ ನಾ ದಾಟ್ಬಿಡಲಿ ಸಾಧ್ಯ ಅದನ್ನ ಅದನ್ನ ಹೇಳ್ತಾರೆ ನೋಡಿ. ವಾರಿಚರ ವೆನಿಸವು ದರ್ದುರ ತಾರಕಗಳೆಂದರಿದು, ಅವೇ ಚಲೋ ಅಂತ ತಿಳ್ಕೊಂಡು ದರ್ದುರ ಕಪ್ಪಿ ಅಂತ ಅರ್ಥ. ಬೇಕಂದ್ರು ಕಪ್ಪಿ, ಮತ್ತೆ ಬೇಕವನು ಏರಿ ಅಂದ್ರೆ ಕಪ್ಪಿ ಮೇಲೆ ಹತ್ತಿ ಕೂತ್ಕೊಂಡು ಜಲಧಿಯೇನೋ ದಾಟುವೇನೋ, ಸಮುದ್ರ ಆರಾಮ್ ನೀರು ದಾಟ್ಬಿಡ್ತೀನಿ, ಎಲ್ಲಿ ಮ್ಯಾಗ ಕಪ್ಪಿ ಮೇಲೆ ಕೊಡ್ತೀನಿ ಅನ್ನೋ ಅದರಂತ ಹೇಳ್ತಾರೆ. ಎಂಬುವನ ತೆರನ ನಮ್ಮ ಹಣೆ ಬರ ಹಂಗಾಗ್ಯದ. ನಾವು ಹೆಂಗಿದ್ದೀವಿ, ಕಪ್ಪಿ ಏರಿ ದಾಟೋರು ನಾವೆಲ್ಲ, ನಾವು ಜ್ಞಾನ ಭಾಳ ನಮ್ಗೆ ತಿಳ್ಕೊಡ್ರಿ. ಅದರಂತೆ ಏನಾಗಿದೆ, ತಾರತಮ್ಯ ಜ್ಞಾನ ಶೂನ್ಯರು. ಮನುಷ್ಯಗೆ ಏನು ಬೇಕು? ತಾರತಮ್ಯ ಜ್ಞಾನ. ತಾರತಮ್ಯ ಪರಮಾತ್ಮ ಸರ್ವೋತ್ತಮ, ವಾಯು ಜೀವೋತ್ತಮ, ನಾವೆಲ್ಲ ಅವನ ಸೇವಕರು, ಪರಮಾತ್ಮ ಮಕ್ಕಳು ಆಗ್ತಕ್ಕಂಥವ್ರು. ಸರಿ, ಒಟ್ಟರು ಒಂದ ಅಂತಕ್ಕಂಥ ಸಿದ್ಧಾಂತ ನಮ್ಮಲ್ಲಿ ಇಲ್ಲೇ ಇಲ್ಲ. ನಮ್ಮದು ಅಸಮ ಸಿದ್ಧಾಂತ. ಸಮ ಇಲ್ಲೇ ಇಲ್ಲ ಯಾವುದು ಕೂಡ. ವಿಚಾರ ಮಾಡ್ರಿ, ನೀವು ಮನೆ ಒಂದು ಕುಟುಂಬದಾಗ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಕಾಕ ಚಿಗಪ್ಪ ಅಳಿ ಅಮ್ಮ ಅಷ್ಟು ಒಂದೇ ಇರ್ತಾವನಿಲ್ಲ, ಅದಕ್ಕೆ ಅಷ್ಟು ಹೆಸರು ಒಂದ ಅವರಿಗೆ, ಹೌದಿಲ್ಲ? ಇವು ನಮ್ಮ ಇಂಗ್ಲೀಷ್ ಪದ್ಧತಿ ಎಲ್ಲ ಅಂಕಲ್, ಅವ ಯಾವನ್ರಿ ಯಾಕಿರೋ ಅಂಕಲ್ ಅಂದ್ಬಿಟ್ಟು ಮಂಗಲ್ ಬಂದು ಹೋಗ್ತಾರ. ಆಗ ಇಲ್ಲಿ ಹಂಗಿಲ್ಲ, ಅಣ್ಣ ಬೇರೆ, ತಮ್ಮ ಬೇರೆ, ತಂಗಿ ಬೇರೆ, ಅಕ್ಕ ಬೇರೆ, ಮತ್ತು ನಾವು ಹಿಂಗೆ ಶಬ್ದ ಹಚ್ಬೇಕಲ್ಲಿ ಎಲ್ರ ಬ್ರದರ್ ಎಲ್ರ ಸಿಸ್ಟರ್ ಅಂತ ತಗೊಂಡು ಹೇಳಿ, ಹೌದಿಲ್ಲ? ಇಂಗ್ಲೀಷ್ ಕಾರಣ ಚಂದ ಶಬ್ದಗಳು ಅದನ್ನು ಹೇಳ್ತಾ ಇದ್ದಾರೆ. ತಾರ ಎಂದಿರು ಬೇಕವನೇರಿ ಜಲಧಿಯೇನೋ ದಾಟುವೇನು ಎಂಬುವನ ತೆರಂತೆ, ಅದರಂತೆ ತಾರತಮ್ಯ ಜ್ಞಾನ ಶೂನ್ಯರು. ಯಾರಂಗಾರ ತಾರತಮ್ಯ ಜ್ಞಾನ ಯಾರಿಗಿಲ್ಲ. ಎದ್ರ ಮಹತ್ವ ಹೇಳ್ದಂಗಾತ ಇಲ್ಲಿ ಹೇಳಿದ್ರಾಗ? ಹೌದು ಹೇಳ್ರಿ, ತಾರತಮ್ಯದ ಮಹತ್ವ ಹೇಳ್ದಂಗಾತ, ಪಟ ಹೇಳ್ರಿ, ಏನು ತೊಂದರೆ ಇಲ್ಲ, ತಪ್ಪಲ್ದಾಗ. ತಾರತಮ್ಯ ಜ್ಞಾನ ಶೂನ್ಯರು, ತಾರತಮ್ಯ ಜ್ಞಾನ ಇಲ್ಲಿರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ದಾರೆ. ಸೂರಿಗಮ್ಯನ ತಿಳಿಯಲು, ಸೂರಿಗಮ್ಯನ ಪರಮಾತ್ಮ, ಸೂರ್ಯನ ಜ್ಞಾನಿಗಳು, ಗಮ್ಯ ತಿಳಿಯಲ್ಪಡುವವ, ಜ್ಞಾನಿಗಳಿಂದ ತಿಳಿಯಲ್ಪಡ್ತಕ್ಕಂಥ ಪರಮಾತ್ಮನ ತಿಳಿಯಲು ಅರಿಯದೆ. ಪರಮಾತ್ಮನ ತಿಳ್ಕೊ ಸಾಧ್ಯ ಆಗೋದಿಲ್ಲ. ಏನು ಮಾಡ್ತಾರ? ಅದಕ್ಕೆ ಪರಮಾತ್ಮ ಸರಿಯಾಗಿ ತಿಳ್ಕೊಳಿಕ್ಕೆ ಆಗೋದಿಲ್ಲ. ತಾರತಮ್ಯ ಜ್ಞಾನ ಇಲ್ಲ, ಸರ್ವೋತ್ತಮ ಜ್ಞಾನ ಇಲ್ಲ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥ. ಶ್ರೀಮದಾಚಾರ್ಯ ಮಾತು ಒಂದೊಂದು ಮಾತಂದ್ರೆ ನೀವು ಹೇಳ್ತೇನೆ, ನಿಮಗೆ ಎಲ್ಲಿ ತಿಳಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂಥ ಶಬ್ದ ಆಚಾರ ಶಬ್ದಗಳು ಎಂಥ ಮಾತು ಹೇಳ್ತಾರ. ತಾರತಮ್ಯಂ ತಥೋಜ್ಞೇಯಂ, ಸರಿಯಾಗಿ ತಾರತಮ್ಯ ತಿಳ್ಕೊಡ್ರಿ. ಸರ್ವೋಚ್ಚತ್ವಂ ಹರೇಸ್ತಥ, ಪರಮಾತ್ಮ ಸರ್ವೋತ್ತಮ, ಇವನಿಗಿಂತ ಇವ, ಇವನಿಗಿಂತ ಇವ, ಇವನಿಗಿಂತ ಇವ, ಸರಿಯಾಗಿ ತಿಳ್ಕೊಡೋದನ್ನ ಅದಂತಾರ. ಸೂರಿಗಮ್ಯ ಪರಮಾತ್ಮ ತಿಳಿಯಲು ಅರಿಯದೆ ಅಂತ ತಿಳ್ಕೋದಂಗ ಏನ್ ಮಾಡ್ತಾರೆ ಗೊತ್ತಾ? ಅಂಥವ್ರು ಜ್ಞಾನಿಗಳು, ಅಜ್ಞಾನಿಗಳು, ದಡ್ರು. ಅಲ್ಲಿ ನೋಡ್ರಿ, ಸೌರ ಶೈವ ಮತಾನುಗರು ಅನುಸರಿಸಿ ಕೆಡುತ್ತಿಹರು. ಮನುಷ್ಯರೆಲ್ಲ ಹಾಳಾಗಿ ಹೋಗಿಬಿಟ್ಟಾರ. ಏನು ಅನುಸರಿಸಿ ಇಲ್ಲಿ ಇಂಥವ್ರು ಅಂತ. ಸೌರರು ಅಂದ್ರೆ ಅವರು ಸೂರ್ಯ ಶ್ರೇಷ್ಠ, ಸೂರ್ಯ ಸರ್ವೋತ್ತಮ ಅವರಲ್ಲಿ. ಕೆಲವೊಂದು ಗಣಪತಿ ಇರುತ್ತೆ, ಗಣಪತಿ ಸರ್ವೋತ್ತಮ ಅವರಲ್ಲಿ. ಇನ್ನು ಕೆಲವು ಮಂದಿರೇ ಚಂಡಿ ಸರ್ವೋತ್ತಮ. ಇದೆಲ್ಲ ಬ್ರಹ್ಮಸೂತ್ರ ಸುಧಾ 2ನೇ ಅಧ್ಯಾಯದಾಗ ಬಿಡಿಸಿ 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 ಎಲ್ಲ ವ್ಯವಸ್ಥೆ ಮಾಡಿಬಿಟ್ರೆ ಬರಬರಿ.
ಅದಕ್ಕೆ ಸಮಯಪಾದ ಅಂತ ಹೆಸರು. ಅದಕ್ಕೆ 21 ಮತಗಳನ್ನ ಒಂದೊಂದ ಖಂಡ ಮಾಡಿಕೋತ ಬರ್ತಾರೆ. ನಾವು ಮುಂದಿನ ಬೈಯವರಲ್ಲ, ನಾವು ತಿಳ್ಕೊಡ್ರಿ ನಿಮಗೆ ಅರ್ಥಾತ್ ವೈಷ್ಣವರು ಮುಂದಿನ ಬೈಯವರಲ್ಲ, ನಾವು ವ್ಯಕ್ತಿ ದೂಷಕರಲ್ಲ, ವಿಚಾರ ದೂಷಕರು. ಅರ್ಥಾತ್ ನಮಗೆ ಎಲ್ಲರೂ ಅಷ್ಟ. ನಮಗೆ ನೀವು ಸೂರ್ಯ ಪರಮಾತ್ಮ ಸರ್ವೋತ್ತಮ ಅಂದಿ ಅಂದಿ ನೀವು ಯಾವ ಹಾಕಿರು ನಮ್ಮ ಗ್ರಾಹ್ಯನ ಪೂರ್ವಕ್ಕೆ ಪೂರ್ವ ಅಂದಿ ಮುಗಿದು ಹೋತು, ಪೂರ್ವ ಪಶ್ಚಿಮ ಅಂದಿ ವಾದ ಮಾಡೋದು ಕೊಡ್ಬೇಕಾಗ್ತದೆ. ನಾವೇ ಹಂಗೆ ಶ್ರೀಮದಾಚಾರ್ಯರು ಆ 21 ಮತಗಳನ್ನ ಖಂಡನ ಮಾಡ್ಕೋತ ಒಬ್ಬ ಶೈವ ಸರ್ವೋತ್ತಮ ಅಂತ, ಒಬ್ಬ ಶಿವ ಸರ್ವೋತ್ತಮ ಅಂತ, ಒಬ್ಬ ಗಣಪತಿ ಶ್ರೇಷ್ಠ ಅಂತ. ಅವ್ರು ಗಣಪತಿ ತವರಿಗೆ ಈಗ ಕೆಲವರು ಸೂರ್ಯವಾದಿಗಳು, ಇನ್ನು ಕೆಲವು ಮಂದಿ ದೇವಿ ಉಪಾಸಕರು, ಅಖಂಡ ದೇವಿ ಉಪಾಸಕರು. ಅದಕ್ಕೆ ಸೌರ ಶೈವ ಮತಾನುಗರ ಅನುಸರಿಸಿ ಏನ್ ಮಾಡ್ರೆ ಕೆಡುತಿಹರು, ಹಾಳಗೋಲಿಕತ್ತಾರೆ. ಯಾಕೆ ಇಂಥ ತಗೊಂಡು ಪರಮಾತ್ಮ ಸರ್ವೋತ್ತಮ ಜ್ಞಾನ ಬಿಡೋದು, ಆ ಮತ ಅನುಸರೋದು, ಆ ಮತ ಅನುಸರೋದು, ಅಲ್ಲಿ ಹೋಗೋದು ಅಲ್ಲಿ ಮಾಡ್ಕೊತಾ ಇಡೋದು. ಇವರೆಲ್ಲರೂ ನ್ಯಾಯ ಮಾಡಿರ್ತಾವೆ ಪರಮಾತ್ಮನ ಜ್ಞಾನ ತಿಳ್ಕೋದ. ಅದಕ್ಕೆ ತಾರತಮ್ಯ ಜ್ಞಾನ ಶೂನ್ಯರು ಅಂದಿರ್ತ. ನಮ್ದು ಯಾವ್ದು ಮಹತ್ವ? ತಾರತಮ್ಯ ಜ್ಞಾನ ಬಹಳಷ್ಟು ಮಹತ್ವ. ಪ್ರಪಂಚ ಭೇದ, ಜೀವ ಭೇದ, ಜೀವ ಜಡ ಭೇದ, ಜಡ ಪರಮಾತ್ಮ ಭೇದ. ಇದು ನಾವೇ ಹೇಳ್ತೀವಿ ಅಂತ ಅರ್ಥ ಅಲ್ಲ, ನಿಮಗೆ ತಿಳಿತಿದೆ ಎಲ್ಲರಿಗೂ, ಪ್ರಶ್ನೆ ಇಲ್ಲೇ ಇಲ್ಲ. ಜಗತ್ತಿನ ಎಲ್ಲ ಒಂದಕ್ಕೊಂದು ಯಾವುದಿಲ್ಲ, ಅದಕ್ಕೆ ಅಸಮ ಸಿದ್ಧಾಂತ ಅಂತ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ಅನ್ಯ ಮತವನ್ನು ನಂಬಿ ಕೆಡುತ್ತಿಯರು ಅಂತ ದಾಸರಾಯರು ವಿಚಾರ್ತಾರ. ಅಲ್ಲ, ಇಂಥ ಜ್ಞಾನ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಪರಮಾತ್ಮ ಸರ್ವೋತ್ತಮಕ್ಕಂಥದ್ದೇ ಏಷ ನಿಷ್ಕಂಟಕಃ ಪಂಥಾಹ ಯತ್ರ ಸಂಪೂಜ್ಯತೆ ಹರಿ. ಶಾಸ್ತ್ರದ ಮಾತು. ಎಲ್ಲಿ ಪರಮಾತ್ಮ ಸರ್ವೋತ್ತಮ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಮತ. ಕುಪತಂ ತಂ ಇಜಾನಿಯೋದ್ ಗೋವಿಂದ ರಹಿತ ಆಗಮನ್. ಗೋವಿಂದ ರಹಿತ ಪರಮಾತ್ಮ ಹೇಳ್ತಕ್ಕಂಥ ಶಾಸ್ತ್ರನೇ ಅಲ್ಲಿ ತಿಳ್ಕೊಡ್ರಿ. ಎಲ್ಲ ಶಾಸ್ತ್ರಗಳು ಒಂದು ಮಾತಿರ್ತದೆ, ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಆಲೋಢ್ಯ ಸರ್ವಶಾಸ್ತ್ರಾಣಿ ಎಲ್ಲ ಓದಿಕೊಂಬ ಮಗನ, ಒಟ್ಟು ಓದು. ಆಲೋಢ್ಯ ಸರ್ವ ವಿಚಾರ್ಯ ಚ ಪುನಃ ಪುನಃ ಬಳ್ಳ ತಲೆ ಕೆಡಿಸೋ ವಿಚಾರ ಮಾಡಿಗ. ಇದಮೇಕಂ ಒಂದೇ ಸಿದ್ಧಾಂತ ಏನು? ಇದಮೇನು ಧ್ಯೇಯೋ ನಾರಾಯಣ ಸದಾ. ಪರಮಾತ್ಮ ಸೂತ್ರ ಮಾಡೋದೇ ಎಲ್ಲ ಶಾಸ್ತ್ರ ಸಿದ್ಧಾಂತ ಅದನ್ನ ಹೇಳ್ತಾ ಇರ್ತಾರೆ. ಈಗ ಆ ಕಪ್ಪಿ ಉದಾಹರಣೆ ಕೊಟ್ಟರು, ಅವ್ರು ದರ್ದುರ ಅಂತ ತಿಳ್ಕೊಂಡು. ಇನ್ನಿತರ ಮತ ಹೆಂಗೋದ್ರು ಕಪ್ಪಿ ಕೂಗುದಂಗ, ಕಪ್ಪಿ ಅಂತ ಒಟ 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 ಆಗಿರ್ತಾವೆ ಕಪ್ಪಿ. ಇನ್ನಿತರ ಮತ ಬರೀ ಒಟ ಅನ್ಕೋತ ಕೊಡ್ತಾವೆ. ಈ ಸಿನಿಮಾ ವಿಜ್ಞಾನ ಅದಕ್ಕೆ ಇತರ ಮತ ನಂಬೋದು ಅಂದ್ರೆ ಕಪ್ಪಿ ಮೇಲೆ ಹೋಗೋದು ಅಂದ್ರೆ ಒಂದೇ ತಿಳ್ಕೊಡ್ತಿರ್ತಾರೆ. ಕಪ್ಪಿ ಮೇಲೆ ಹೋದ್ರೆ ಸಮುದ್ರ ದಾಟ್ಲಿ ಹೆಂಗೆ ಸಾಧ್ಯ ಇಲ್ಲೋ ಹಂಗೆ ಈ ಸಂಸಾರ ತಕ್ಕಂಥ ಸಮುದ್ರ ದಾಟ್ಲಿಕ್ಕೆ ನಾವು ಇತರ ಮತ ಅವಲಂಬನೆ ಮಾಡ್ತಕ್ಕಲ್ಲ. ಪರಮಾತ್ಮನೇ ಸರ್ವೋತ್ತಮ ಅಂತಕ್ಕಂಥ ಸಿದ್ಧಾಂತವನ್ನು ತಿಳ್ಕೊಂಡಿರ್ತಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದ ಮಹಾನುಭಾವರು. ನೋಡಿ, ಇಲ್ಲಿ ಮತ್ತೊಂದು ವಿಶೇಷ, ಎಷ್ಟು ಉದಾಹರಣೆ ಕೊಡೋದಂತ ತಿಳ್ಕೊಂಡು ಎಷ್ಟು ದೃಷ್ಟಾಂತ ಕೊಡ್ತಾರೆ. ಒಂದು ಹರಿಕಥಾಂಸ ದೃಷ್ಟಾಂತದ ಮಹಿಮಾ ಹೆಂಗದ ನೋಡ್ರಿ. ಪರಮಾತ್ಮ ಸರ್ವೋತ್ತಮ, ಒಂದು ಸರ್ವಾಭಿಷ್ಟ ಪ್ರದಾಯಕ, ಎಲ್ಲ ಇಚ್ಛಾ ಕೊಡ್ತಕ್ಕಂಥವ. ಅವನಲ್ಲಿ ಐಹಿಕ ಸುಖವನ್ನು ಬೇಡುವುದಲ್ಲ, ಪಾರತ್ರಿಕ ಸುಖವನ್ನ ಅದನ್ನ ಹೇಳ್ತಾ ಇಲ್ಲಿ. ಕ್ಷೋಣಿಪತಿ ಸುತ ನೆನೆಸಿ ಕೈಗೆ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವ ಒಂದದಲ್ಲಿ. ಕರೆಕ್ಟ್ ಆದ್ರು ಒಂದು ಪದ್ಯ ಹಾಡ್ತೇನೆ ಇಲ್ಲಿ. ಅಲ್ಲ, ಹೆಚ್ಚು ಕಡಿಮೆ ಆಗ್ತದೆ ನಿಮಗೆ ಹೇಳ್ತೀನಿ ಕೇಳ್ರಿ. 19 ಆಗ್ತೀನಿ. ಹಾ ಅಲ್ಲ, ಹಂಗಲ್ಲ, ಅಲ್ಲಿ ಕೆಲವು ಬುಕ್ನ ಬದಲಾವಣೆ ಅದು. ಈ ಉಳಿದೇನು ಬೇಡ, ಅಲ್ಲಿ ಕೇಳ್ರಿ. ನೀವು ಕ್ಷೋಣಿಪತಿ ಆ ಪದ್ಯ ತೆಗೀರಿ. ನೀವು ಹಿಂದೆ ಮುಂದಾಗಿರ್ತಾವೆ ಇಷ್ಟ ಸಿಕ್ತಿಲ್ಲಿ. ಕೆಲವ್ರಾಗ 21, ಕೆಲವ್ರಾಗ 20 ಹಿಂದೆ ಮುಂದೆ ಪ್ರಿಂಟ್ ಮಾಡೋ ಹೊತ್ತಿನ ನೀವು ಇದನ್ನ ತೆಗಿರಿ. ಕ್ಷೋಣಿಪತಿ ಅಂತ ಹೇಳಿದ ಅದನ್ನ ತೆಗೀರಿ, ಸಿಕ್ತಲ್ಲ. ಕ್ಷೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದೆ ಸುಮನಸ ದೇವನು ಮನೆಯೊಳಗಿರಲು ಗೋಮಯ ಬಯಸುವ ಒಂದದಲ್ಲಿ ವೇಣುಗಾನ ಪ್ರಿಯನ ಐಹಿಕ ಸುಖ ಅನುಭವ ಬೇಡದಲ್ಲಿ ಲಕುಮಿ ಪ್ರಾಣನಾಥನ ಪಾದ ಭಕುತಿಯ ಬೇಡು ಕೊಂಡಾಡು. ಪಾದ ಭಕುತಿಯ ಬೇಡು ಗೋವಿಂದೇ ದೇಹಿ ಭಕ್ತಿಯಂ ಭವತಿ ಚ ಭಗವಾನ್ ಊರ್ಜಿತಾಂ ನಿರ್ನಿಮಿತ್ಯಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿಂ ಶಾಶ್ವತಿಂ ಆಶುತೇವ್ ಅಂತ ಕೇದಂಗೆ ಹೇಳ್ತಾ ಇದ್ದಾರೆ. ಏನು ಕೇಳಬೇಕು? ಪಾದ ಭಕುತಿಯ ಬೇಡು. ಏನೂ ಕೇಳಬಾರ್ದು ದೇವ್ರನ್ನು. ಸ್ವಾಮಿ ನಿನ್ನ ಅನುಗ್ರಹ ಆಗಲಿ, ನಿನ್ನ ಪಾದ ಭಕ್ತಿ ಕೊಟ್ಬಿಟ್ಟು ಸಾಕು, ಎಲ್ಲ ಬಂದು ಹೋದ್ರಾಗ ಮತ್ತೆ ದಿನ ಒಂದು ಕೇಳೋದು, ಮನಿ ಕೊಡು, ಸೈಟ್ ಕೊಡು, ಚಲೋ ಡ್ರೆಸ್ ಕೊಡಿಸ್ ನನಗೆ, ಬೆಳೆ ಕೇಳೋ ಹಂಗಿಲ್ಲ. ಪಾದ ಭಕುತಿ ಪರಮಾತ್ಮನ ಕೇವಲ ಭಕ್ತಿ ಮಾತ್ರ ಕೇಳಿ ಭಗವಂತನ. ಯಾಕೆ ಉದಾಹರಣೆ ಕೊಡ್ತಾನೆ ನಾವೊಂದು. ಕ್ಷೋಣಿಪತಿ ಗೊತ್ತಾತ? ಅರಸ. ಕ್ಷೋಣಿ ಅಂದ್ರೆ ಭೂಮಿ, ಪತಿ ಅಂದ್ರೆ ಒಡೆಯ. ಭೂಮಿ ಒಡೆಯ ಯಾರು? ಮತ್ತೆ ಆಗಿನ ಕಾಲ ಸುದ್ದಿ ಅಲ್ಲ, ಈಗಿನ ಕಾಲ ಸುದ್ದಿ ಅಲ್ಲ. ಅವ್ರಿಗೆ ಬರೋದ ರಾಜ ಅಂತ ಅರ್ಥ. ಸುತ ಅಂದ್ರ ಅವನ ಮಗ, ಅರ್ಥಾತ್ ಅರಸನ ಮಗ. ಅರಸನ ಮಗ ಏನ್ ಮಾಡ್ತಾನ? ಕೈ ದುಗ್ಗಾಣಿಗೊಡ್ಡುವ ತೆರದಿ. ದುಗ್ಗಾಣಿ ಕಿಂಚಿತ್ ದ್ರವ್ಯ, 2 ಅಣೆ 3 ಅಣೆ ಇದ್ದಂಗೆ ಅಂತ ಅರ್ಥ. ರಾಜನ ಮಗ ಆಗಿ 2 ಅಣೆ ಯಾರು ಭಿಕ್ಷೆ ಕೇಳ್ತಾರನ?
ಅರ್ಥ ಮಾಡ್ತೀವಿ ಭಾಳ ಚಂದ ಮುಂದೆ ಕಲ್ಪನಾ ಬರ್ತದೆ. ಇರೋದು ರಾಜ, ಇವ ರಾಜನ ಮಗ ಹೋಗಿ ಕೇಳ್ದ, ನನಗೆ 2 ಎಣ್ಣೆ ಕೊಡಪ್ಪ ಸಾಕು ಅಂತಾವೇನು. ಮೊದಲ ಹೇಳಿ ಕೇಳಿ ರಾಜ ಬೇಕಾದ ಕೊಡಬಲ್ಲ ಅಂತಾರ. ಅದರಂತೆ ಸುಮನಸ ಧೇನು, ಅರ್ಥ ಮಾಡಿ ಭಾಳ ಚಂದ. ಸುಮನಸ ದೇವತೆಗಳು, ಸುಮನಸ ದೇವು ಅಂದ್ರೆ ಕಾಮಧೇನು ಅಂತ ಅರ್ಥ. ಮನೆಯೊಳಗಿರಲು ನಿಮ್ಮ ಮನ್ಯಾಗ ಕಾಮಧೇನು ಅದ, ಕಲ್ಪವೃಕ್ಷ ಅದ. ಆ ಕಾಮಧೇನು ಕಲ್ಪವೃಕ್ಷ ಮನ್ಯಾಗವಲ್ಲ, ಅವ್ನು ಹೋಗಿ ಗೋಮಯ ಕೇಳಬೇಡ್ರಿ. ಗೋಮಯ ಅಂದ್ರೆ ಏನು? ಅದ್ರ ಸಗಣಿ ಹೌದಾ? ಗೋಮಯ ಕೇಳಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನ್ಯಾಗ ಆಕಳದ, ಅದು ಹಾಲು ಕೇಳ್ರಿ ಬೇಕಾದ್ರೆ ಕೊಡ್ತದ. ಹಾಲು ಕೇಳಿದ್ಬಿಟ್ಟು ಗೋಮಯ ಕೇಳಿದ್ರೆ, ಗೋಮೂತ್ರ ಕೇಳಿದ್ರೆ ಅದು ಕೊಡ್ಬಹುದು. ಆಕಳ ಕಾಮಧೇನು ಮನೆಯಾಗಿದ್ದು ಹೊತ್ನಾಗ ಯಾರ ಸಗಣಿ ಪಗಣಿ ಅನ್ನೋದು ಕೇಳ್ತಾರ, ಹಂಗೆ ನಮ್ಮ ಮನೆ ಬರಾಗ್ಯದ ಅಂತಾರ ದಾಸರು. ನಾವೇನ್ ಮಾಡ್ತೇವೆ ಗೊತ್ತಾ? ವೇಣುಗಾನ ಪ್ರಿಯ ಯಾರವ? ಪರಮಾತ್ಮ. ವೇಣುಗಾನ ಲೋಲ, ಕೊಳ್ಳ ಬರ್ತಕ್ಕಂಥ ಪರಮಾತ್ಮ ವೇಣುಗಾನ ಪ್ರಿಯನ. ಐಹಿಕ ಸುಖಾನುಭವ ಬೇಡದಲೇ. ಐಹಿಕ ಸುಖ ಇಲ್ಲಿರ್ತಕ್ಕಂಥ ಏನು ಎಂದೂ ಹೋಗ್ತಕ್ಕಂಥ ಸುಖಗಳಿವು, ಏನೇನು ಕೇಳಿಕ್ ಹೋಗ್ಬೇಡ್ರಿ. ಲಕುಮಿ ಪ್ರಾಣನಾಥನ 2 ಶಬ್ದ, ಲಕುಮಿನಾಥ ಪ್ರಾಣನಾಥ. ಲಕುಮಿನಾಥ ಪರಮಾತ್ಮ, ಪ್ರಾಣದೇವರನಾಥ ಆಗಿದ್ದ ಪರಮಾತ್ಮ, ವಾಯುದೇವಿ ಪ್ರಾಣನಾಥ ಆಗಿರ್ತಕ್ಕಂಥ ಪ್ರಾಣನಾಥನ ಪಾದ ಭಕುತಿಯ ಬೇಡು ಕೊಂಡಾಡು. 2 ಹೇಳಿದರು. ಅವನ ಕೊಂಡಾಡು, ಸ್ತೋತ್ರ ಮಾಡು. ಅವನಲ್ಲಿ ನೀನು ಕೇಳು, ಭಕ್ತಿ ಮಾತ್ರ ಕೇಳು. ನೀ ಭಕ್ತಿ ಕೇಳಿದಿ, ದೇವ್ರು ಬೇಕಾದ ಕೊಡ್ತಾನೆ. ದೇವ್ರು ತಿಂದುಕೊಂಡು ಬೇಕಾದಗಳಿಗೆ ಸಾಧ್ಯ ಹೊತ್ನಾಗ ಏನು ಬೇಡ, ಒಂದು 4 ಕೊಟ್ಟರೆ ಊರಿಗೆ ಹೋಗ್ತಿ ಅಂದ್ಬಿಟ್ರೆ ನಾವು ಅಭಾಷೆ ಆದಂಗೆ ಹೌದಿಲ್ಲ. ಕಲ್ಪವೃಕ್ಷ ಕಾಮಧೇನು ನಿಮ್ಮ ಮನ್ಯಾಗ ಅದ, ಮತ್ತೆ ಹೊರಗೆ ಇಲ್ಲೇ ಇಲ್ಲದು. ಅದು ಯಾರು? ಪರಮಾತ್ಮ ಅಂತಕ್ಕಂಥವ. ಎಲ್ಲರ ಮನೆಗೂ ಇದ್ದಾನೆ ದೇವರು, ಎಲ್ಲ ಕಡೆಗೂ ಇದ್ದಾನೆ ಪರಮಾತ್ಮ ಇರ್ತಕ್ಕಂಥವ. ಅವನಿಲ್ಲದ ಸ್ಥಳ ಇಲ್ಲೇ ಇಲ್ಲ. ಅವನು ಸ್ತೋತ್ರ ಮಾಡ್ರಿ, ಸ್ವಾಮಿ ಏನು ಕೊಡಿ, ನನಗೆ ಏನು ಬೇಡಪ್ಪ, ನೀನು ಅನುಗ್ರಹ ಸಕ್ರೆ ಸಾಕು. ಅನುಗ್ರಹ ಬೇಕಾದಾಗ್ತದೆ, ಪ್ರಶ್ನೆ ಇಲ್ಲ, ಮತ್ತೆ ಒಳ ಬಳಕೆಯೋ ಪ್ರಶ್ನೆ ಇಲ್ಲ. ಅದನ್ನ ಹೇಳ್ತಾ ಇದ್ರಿ. ಅಂತ ಪರಮಾತ್ಮನ ಕೊಂಡಾಡು. ಅನ್ಯ ದೇವ ಇರ್ತಕ್ಕಂಥ ರುದ್ರಾದೇವಳು ಪರಮಾತ್ಮನ ಸರ್ವೋತ್ತಮತ್ವೇ ಬಯಸ್ತಕ್ಕಂಥ ಮಹಾನುಭಾವರು. ಅದನ್ನ ಹೇಳ್ತಾ ಇದ್ರಿ. ಇಷ್ಟು ಭಯಮ ನಾಹೆಂ ದೇಹು ಅಂತ ಇದ್ರೆ ಮಾಡಿರ್ತಕ್ಕಂಥವ್ರು. ಅದು ನೋಡ್ರಿ, ದೇಹ ಭಾಜಾಂ ನೃಲೋಕೆ ಯಸ್ತಾಸ್ ಕಾಮ ವಿದ್ಭುಜಾಯೇ. ಭಾಗವತ ಅರ್ಥ ಇದ್ದಾರೆ. ನಾಯಂ ದೇಹು ದೇಹ ಭಾಷಾಂ. ಮನುಷ್ಯ ದೇಹ ಕೊಟ್ಟ ಪರಮಾತ್ಮ ಇರ್ತಕ್ಕಂಥ. ದೇಹ ಇದ್ದಾಗ ನನ್ನ ಒಳ್ಳೆಯ ಕಾರ್ಯ ಮಾಡ್ಲಿಕ್ಕೆ ಕಲೀರಿ, ಸಿಕ್ಕದಂತೆ ದೇವ್ರದ್ದು ಕೇಳಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಐಹಿಕ ಸುಖ ಅಂತ ಹೆಸರು. ಐಹಿಕ ಸುಖ ಅಂದ್ರೆ ಮನೆ ಕೊಡು, ಮಕ್ಕಳು ಕೊಡು, ಹೆಂಡ್ರ ಕೊಡು, ಪದಾರ್ಥ ಕೊಡು, ಇವು ಐಹಿಕ ಸುಖಗಳು. ಪರಮಾತ್ಮ ನಿನ್ನಲ್ಲೇ ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು, ಇವು ಪಾರ್ಥಿಕ ಸುಖ ಆಗಿರ್ತಕ್ಕಂಥ. ಅದರಿಂದ ಬರೋ ಫಲ ಬೇರೆ, ಇದರಿಂದ ಬರೋ ಫಲ ಬೇರೆ. ಭಗವಂತ ಏನ್ ಮಾಡ್ದಾಗ ಗೊತ್ತಾ? ಅದನ್ನ ಕೇಳಿದ್ರೆ ನೀಗೇನು ಬೇಕಪ್ಪ, ಸೈಟ್ ಬೇಕಾ, ಸೈಟ್ ಕೊಡ್ತಾ ಹಿಂದೆ ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾನ. ಇಲ್ಲ ಸೈಟ್ ಬೇಡ, ನೀನೇ ಬೇಕು, ಲಘು ಕೊಡೋದು ಮತ್ತ ಹಂಗದ. ಪರಮಾತ್ಮನ್ನೇ ಅಪೇಕ್ಷೆ ಮಾಡೋದು. ಸ್ವಾಮಿ ಏನು ಬೇಡ, ನಿನ್ಗೆ ಯಾವುದು ಬೇಕಾ, ನೀ ಇದ್ರೆ ಸಾಕು, ನಿನ್ನ ಅನುಗ್ರಹ ಕೊಡು, ನಿನ್ನ ತೋರಿಸು ಹೃದಯಾಂಬರದೆ ಅಂತ ಕೇಳಿದ್ರೆ ಇದು ಲಘು ಕೊಡು ದೇವರು ಅನ್ನೋದು ಮಾಡಿ ಕರ್ಗ ಪೀಚಾಡ್ಬೇಕು, ಭಕ್ತಿ ಮಾಡೋಕು, ಪುನಃ ಭಕ್ತಿ ಮಾಡೋಕು, ಮತ್ತು ಸ್ತೋತ್ರ ಮಾಡೋಕು. ಆವಾಗ ದೇವ್ರು ಕಂತಾರೆ, ತೆಗ್ದ ಇಲ್ಲ ಅಂದ್ರಲ್ಲ ಮತ್ತೆ ಅಷ್ಟು ಕೆಲಸ ಭಗವಂತಂದು. ಉಳಿದು ಆಶ್ಚರ್ಯ ಕೊಡ್ಸರ್ ಬಿಡ್ತಾನೆ ದೇವ್ರು. ಅದನ್ನ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಅಂತರ ಮಹಾನುಭಾವರು. ಪರಮಾತ್ಮ 3 ಹೆಸರು: ಜ್ಞಾನ, ಜ್ಞೇಯ, ಜ್ಞಾತ್ರ. ಪರಮಾತ್ಮ ಭಕ್ತಿ ಬೇಡಿದವರಿಗೆ ಭಕ್ತಿಯನ್ನು ಕೊಟ್ಟು ಪ್ರತ್ಯಕ್ಷ ಆಗತಕ್ಕಂಥ ಪರಮಾತ್ಮ. ಇಷ್ಟು ವೈಶಿಷ್ಟ್ಯ ಭಗವಂತಂದು. ರೂಪತ್ರಯಗಳಿಂದ ತತ್ತನ್ನಾಮ ವಾಚ್ಯನಾಗಿ ಮರದ ಪಂಚಮೂರ್ತಿಗಳಲ್ಲಿ ವಿದ್ಯಮಾನ ಆಗಿರ್ತಕ್ಕಂಥ ಪರಮಾತ್ಮ ಜ್ಞಾನಾನಂದ ಪೂರ್ಣ. ಪರಮಾತ್ಮ ಜ್ಞಾನಾನಂದ ಪೂರ್ಣ ಉಪಾಸನ ಮಾಡ್ರಿ. ಜ್ಞಾನದಿಂದ ಪೂರ್ಣ, ಆನಂದ ಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮ. ಯಾವುದೂ ಕೊರತಿಲ್ಲ ಭಗವಂತನಲ್ಲಿ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಉಪಾಸನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಜ್ಞಾನ, ಜ್ಞೇಯ, ಜ್ಞಾತೃವೆಂಬ ಅಭಿಧಾನದಿ. ಅಭಿಧಾನದ ಹೆಸರು ಪರಮಾತ್ಮ. ಜ್ಞಾನ ಅಂತ ಹೆಸರು, ಜ್ಞೇಯ ಅಂತ ಹೆಸರು, ಜ್ಞಾತೃ ಅಂತ ಹೆಸರು. ಬುದ್ಧಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುತ್ತ ತತ್ತದಾಹ್ವಯದಿ. ಭಾನುಮಂಡಲ ಗಭ ಪ್ರದರ್ಶಕತ ನೆನೆಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶಗತ ಚಂದ್ರ. ಭಾಳ ಚಂದ್ರನ ಪದ್ಯ. ಪರಮಾತ್ಮ ಹೃದಯಾಕಾಶಗತ ಚಂದ್ರ. ಹೃದಯ ಅಂತಕ್ಕಂಥ ಆಕಾಶ, ಆಕಾಶದ ಚಂದ್ರ ಹೆಂಗೆ ಹೊಳಿತಾನೋ ಹಂಗೆ ಪರಮಾತ್ಮ ನಿಮ್ಮ ಮೆದಿ ಅಂತಕ್ಕಂಥ ಆಕಾಶ ತಾನೇ ಹೊಳ್ತಕ್ಕಂಥವ. ಅಲ್ಲಿ ಹೆಂಗೆ ಚಂದ್ರು, ಇಲ್ಲಿ ನಿಮಿದಿ ಒಳಗೆ ಪರಮಾತ್ಮ ಹೆಂಗಿದ್ದಾನೆ ಚಂದ್ರನಂತೆ ಸಂಪತ್ತು ಸುಖ ಕೊಡ್ತಕ್ಕಂಥವ. ಹೇಳ್ತಾ ಇದ್ದಾರೆ ಏನೇನು ಅನ್ನೋದನ್ನು. ಜ್ಞಾನ, ಜ್ಞೇಯ, ಧ್ಯಾತೃ. ಅವನೇ ಜ್ಞಾನ, ಅವನೇ ತಿಳ್ಪಡ್ತಕ್ಕಂಥವ, ಅವನೇ ಕೊಡ್ತಕ್ಕಂಥವ. ಅಭಿಧಾನ ಅಂದ್ರೆ ಹೆಸರು ಪರಮಾತ್ಮ ಹೆಸರು. 3 ಹೆಸರು. ಜ್ಞಾನ ಅಂದ್ರು ಅವನ, ಜ್ಞೇಯ ಅಂದ್ರು ಅವನ, ಜ್ಞಾತೃ ಅಂದ್ರು ಅವನೇ. ಹೇಳ್ತಾ ಇದ್ರು ಇಷ್ಟು. ಬುದ್ಧಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಪರಮಾತ್ಮ ಈ ವಸ್ತು ತಾನೇ ಇದ್ದುಕೊಂಡವನಾಗಿ ಕರೆಸುತ್ತ ತತ್ ಆಹ್ವಯ ಅಂತ ಹೆಸರು. ಜ್ಞಾನ ಅನ್ನೋದ್ರಿಂದ ಕರೆಸಿಕೊಳ್ತಕ್ಕಂಥವ, ಜ್ಞೇಯ ಅಂತ ಕರೆಸಿಕೊಳ್ಬಿಡ್ತಕ್ಕಂಥವ. ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ.
ಭಾನುಮಂಡಲ ಗಭ ಪ್ರದರ್ಶಕ. ಭಾನುಮಂಡಲ ಅಂದ್ರೆ ಭಾನುಮಂಡಲ ಆಕಾಶ, ಅಲ್ಲಿ ಗಭ ಅಂತಕ್ಕಂಥ ಇರ್ತಕ್ಕಂಥ ಕಿರಣಗಳು ತಾನೆನಿಸಿ ಪರಮಾತ್ಮನೇ ತಾನು ಸೂರ್ಯನಾಗಿರ್ತಕ್ಕಂಥವನಾಗಿ ವಶನಾಗುವನು. ಯಾರಿಗೆ? ಭಕ್ತರಿಗೆ. ಹೆಂಗೆ ಉದಾಹರಣೆ ಕೊಡ್ತಾರ. ಶುಕ ಮಹರ್ಷಿಗಳು ಏನು ಮಾಡಿದ್ರು? ಭಾಗವತ ಇರ್ತಕ್ಕಂಥ ಮಹಾನುಭಾವರು, ಶೌನಕರು ಅವರು ಜ್ಞಾನಿಗಳು, ಮುನೀಂದ್ರ ಹೃದಯಾಕಾಶ ಚಂದ್ರ. ಪರಮಾತ್ಮ ಹೆಂಗೆ ಶೌನಕರಿಗೆ ಶುಕಾದಿಗಳಿಗೆ ಹೊರದು ಅನುಗ್ರಹ ಮಾಡಿದ್ರು, ಪರಮಾತ್ಮ ಆ ರೀತಿ ಅನುಗ್ರಹ ಮಾಡ್ತಕ್ಕಂಥ ಅವನ್ನೇ ಮಾಡೋಕ್ಕೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ. ಏನಂತ ತಿಳ್ಕೊಂಡು ಜ್ಞಾನ, ಜ್ಞೇಯ, ಧ್ಯಾತ್ರ ಮೂರು ಪರಮಾತ್ಮ ಬೇಡಿದ್ರೆ ಭಕ್ತಿ ಕೊಡ್ತಕ್ಕಂಥ ಪರಮಾತ್ಮ ಪ್ರತ್ಯಕ್ಷ ಆಗತಕ್ಕಂಥವ. ಯಾರಿಗೆ? ಪ್ರತ್ಯಕ್ಷ ಆದ ಶೌನಕಾದಿ ಋಷಿಗಳಿಗೆ ಆ ರೀತಿ ಪರಮಾತ್ಮ ವೈಶಿಷ್ಟ್ಯ ಮಾಡ್ಕೊತ ಹೋಗಿ ಅಂತಾರೆ. ಒಂದೊಂದು ಕೂಡ ಅಷ್ಟು ವೈಶಿಷ್ಟ್ಯ ಪರಮಾತ್ಮಂದು. ದೇವತಾ ಋಷಿನಾಮಾನಿ ಅಂತ ಇದ್ದಾರೆ ಅಂಥೇಳಿ ಮುಂದುವರಿದು ಅಂತ ನೋಡಿ ಬಂದ ಪರಮಾತ್ಮನ ಧ್ಯಾನೋಪಾಸನೆಗೆ ಕೇಳ್ತಾರೆ ಪ್ರಶ್ನೆ. ಪೂರ್ವ ಪಕ್ಷ ಪ್ರಶ್ನೆ ಕೇಳ್ಬೋದು. ಏನಂತ ತಿಳ್ಕೊಂಡು ಯಾವ ಪ್ರಾರ್ಥನೆ ಮಾಡ್ಬೇಕ್ರಿ? ಏನು ರಾತ್ರಿ ಮಾಡ್ಬೇಕು, ಹಗಲು ಮಾಡ್ಬೇಕು, ಮುಂಜಾನೆ ಮಾಡ್ಬೇಕು ಅಂತ ಕೇಳಿದ್ರೆ ಕಾಲ ನಿಯಮಗಳು ಇಲ್ಲ. ಸಂಧ್ಯಾಕಾಲ ಮತ್ತಿದು ದೇವ್ರ ಪೂಜೆಗಳು ಮತ್ತು ರಾತ್ರಿ ದೇವ್ರ ಪೂಜೆ ಮಾಡ್ತೀನಿ ಕೂತ್ಕೊಂಡ್ರೆ ಅದಕ್ಕಲ್ಲ. ಪರಮಾತ್ಮನ ನಾಮಸ್ಮರಣೆಗೆ ಅಂತ ಹೇಳ್ತಾ ಇದ್ದಾರೆ. ಅವ ನಾಮಸ್ಮರಣೆಗೆ ಧ್ಯಾನ ಉಪಾಸನೆ, ಧ್ಯಾನಕ್ಕಾಗಲಿ ಉಪಾಸನೆಗಾಗಲಿ ಕಾಲ ನಿಯಮ ಇಲ್ಲ. ರಾತ್ರಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಅವನ ಪೂಜೆ ಮಾಡೋ ಪ್ರಸಂಗ ತಿನ್ನೋ ಕೈಯಾಗಿನ ಥಾಲಿ ಸೌಂಡ್ ಇರ್ತಾವೆ ಅಂದ್ರೆ ಅವಾಗ ಏನಿರೋದಿಲ್ಲ. ಹೌದಲ್ಲ? ಅದು ಹೇಳ್ತಾ ಇದ್ದಾರೆ. ದೃಷ್ಟಾಂತ ಪುರು ಹೇಳ್ತಾರೆ. ಒಂದು ಉದಾಹರಣೆ ಕೊಟ್ಟು, ಉದಯ ವ್ಯಾಪಿನಿ ದರ್ಶ, ಲಘು ತಿಳಿಯಂಗಿಲ್ಲ ಪದ್ಯ ಕಷ್ಟದ. ಉದಯ ವ್ಯಾಪಿನಿ ದರ್ಶ ಪೌರ್ಣಿಮವು ಅಧಿಕ ಯಾಮು ಶ್ರವಣ ಅಭಿಜಿತು ಸದನ ವೈದ್ಯರೆ ಮಾಳ್ಪ ಚರಂದಲ್ಲಿ ಹರಿಸೇವೆ. ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿರು ನಿತ್ಯದಲ್ಲಿ ತನ್ನಯ ಸದನೊಳಗೆ ಇಂಬಿಟ್ಟು ಸಲುವ ಭಕ್ತ ವತ್ಸಲನು. ಪರಮಾತ್ಮನ ಹೆಸರು ಏನಂತ? ಭಕ್ತ ವತ್ಸಲ. ಭಾಳ ಪ್ರೀತಿ ಹೆಸರು ಭಗವಂತ. ಹಿಂಗಂದ್ರೆ ಪರಮಾತ್ಮನಿ ಭಕ್ತರ ಕೈವಾರಿ ಆಗಿದ್ದಿ, ಭಕ್ತರ ಸಹಾಯಕನಾಗಿದ್ದಿ, ಭಕ್ತರಿಗೆ ನೀನು ಅಂತಃಕರಣಾಗಿರ್ತಕ್ಕಂಥ ಪರಮಾತ್ಮ ಆಗಿದ್ದೀನಿ ಸ್ತೋತ್ರ ಮಾಡಿದ್ರೆ ಭಗವಂತ ಪ್ರೀತಿ ಆಗ್ತಾನಂತ. ಅದು ಹೇಳ್ತಾ ಇದ್ದಾರೆ. ದರ್ಶ ಅಂದ್ರೆ ಗೊತ್ತಾಗ್ತೀರಿ? ಮಾಮಾಸಿ. ಪೂರ್ಣಿಮಾ ಅಂದ್ರೆ ಹುಣ್ಣಿಮೆ. ಉದಯ ವ್ಯಾಪಿನಿ ಇವು ಎರಡು ದರ್ಶ ಮತ್ತು ಹುಣ್ಣಿಮೆ ಸೂರ್ಯೋದಯಕ್ಕೆ ವ್ಯಾಪಕವಾಗಿದ್ದು, ಸೂರ್ಯೋದಯಕ್ಕೆ ಇದ್ದರೆ ಅಭಿಜಿತ್ತು ಹಗಲು 15 ಗಳಿಗೆ ಅಭಿಜಿತ್ ಮುಹೂರ್ತ ಅಂತ ಹೆಸರು. ಅಧಿಕ ಅದಕ್ಕಿಂತ 15 ಗಳಿಗೆ ಮೇಲಿರ್ತಕ್ಕಂಥ ಕಾಲ ಯಾಮು ತೃತೀಯಾಮ ಅಂತಕ್ಕಂಥ ಸಂಕೇತ. ಅದಕ್ಕಂತ ಉದಯ ವ್ಯಾಪಿನಿ ದರ್ಶ ಪೌರ್ಣಿಮಾ ಅವು ಅಧಿಕ ಯಾಮು ಶ್ರವಣ ಅಭಿಜಿತ್ತು ಶ್ರವಣ ನಕ್ಷತ್ರ ಅಭಿಜಿತ್ ಮುಹೂರ್ತ ಇರ್ತಕ್ಕಂಥವು. 5 ಹೊಂದಿರ್ತಗೆ ಮಾಳ್ಪ ತೆರಂದಲ್ಲಿ ಹೆಂಗೆ ಮಾಡ್ದಾಗ ಗೊತ್ತಾ? ಈ ದರ್ಶವನ್ನು ಮಾಡುವಾಗ, ಹುಣ್ಣಿಮೆ ಮಾಡುವಾಗ, ಆಮೇಲೆ ಈ ವಿಷ್ಣು ಪಂಚಕ ಮಾಡುವಾಗ, ಇದಕ್ಕೆ ವಿಶಾರವಾಗಿ ಮಾಡ್ತಕ್ಕಂಥ ಶ್ರವಣ ನಕ್ಷತ್ರದಾಗ ಉಪವಾಸ ಮಾಡ್ತಕ್ಕಂಥ ಅದು ಹೇಳ್ತಾ ಇದ್ರು. ಆ ರೀತಿಯಾಗಿ ಅದರಂತೆ ಹರಿಸೇವೆಗೆ ವಿಧಿ ನಿಷೇಧಗಳೇನು ನೋಡದಲೇ ಇವಕ್ಕೆ ಇವು ನೋಡ್ಬೇಕಾಗ್ತದೆ. ಇಂಥವಕ್ಕೆ ಇಂಥ ಬಂಧ ನೋಡ್ಕೊಂಡು ಮಾಡಬೇಕು. ಪರಮಾತ್ಮ ಶಿವ ಮಾಡಲಿಕ್ಕೆ ಹಗಲು ಮಾಡ್ಬೋದು, ರಾತ್ರಿ ಮಾಡ್ಬೋದು. ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿರು ನಿತ್ಯದಲ್ಲಿ ದಿನಾ ಈ ಕರ್ಮ ಮಾಡ್ಕೋತ ಹೋಗರು. ಏನಂತ ತಿಳ್ಕೊಂಡು ಹರಿಸೇವೆ ಪರಮಾತ್ಮನ ಸೇವಾರೂಪ ಅಂತಕ್ಕಂಥ ವಿಧಿಯನ್ನು ಮಾಡಲೇಬೇಕಾಗತಕ್ಕಂಥ ಕರ್ತವ್ಯವನ್ನು ವಿಧಿಸುತ್ತಿರು ಅನುಷ್ಠಾನ ಮಾಡುವನಾಗು. ವಿಧಿಸುತ್ತಾ ಇರು ಅಂದರೆ ಅನುಷ್ಠಾನ ಮಾಡುವುದು ಅರ್ಥ. ಮಾಡುವನಾಗಿ ನಿತ್ಯದಲ್ಲಿ ಪರಮಾತ್ಮ ತನ್ನಯ ಸದನದೊಳಗೆ, ಪರಮಾತ್ಮ ಮನೆ ಅಂದರೆ ಯಾವುದು? ಅದು ವೈಕುಂಠ. ಹೌದಾ? ಅಲ್ಲಿ ಇಂಬಿಟ್ಟು ಆಶ್ರಯ ಕೊಟ್ಟು ಅಂತ ಅರ್ಥ. ಯಾರಿಗೆ? ಭಕ್ತರಿಗೆ. ಪರಮಾತ್ಮನ ಯಾವ ಕಾಲಕ್ಕೂ ಹಿಂಗೆ ವಿಚಾರ ಮಾಡ್ದಂಗೆ ಕೇವಲ ನಾವು ಹೆಂಗೆ ಏಕಾದಶಿ ಆಗಲಿ, ಉದಯ ವ್ಯಾಪಿನ ದರ್ಶಿ ಆಗಲಿ, ಅಮಾವಾಸ್ಯೆ ಆಗಲಿ, ಪೂರ್ಣಿಮೆ ಆಗಲಿ ಹೆಂಗೆ ಕಾಲಕ್ರಮವಾಗಿ ಬಂದು ನೋಡ್ತೇವೋ ಅದರಂತೆ ಪರಮಾತ್ಮನ ಸತ ಧ್ಯಾನ ಮಾಡ್ತಕ್ಕಂಥ ಮಹಾತ್ಮರಿಗೆ ತನ್ನಯ ಏನು ಮಾಡ್ತಾನ? ಸದನದೊಳಗೆ ಇಂಬಿಟ್ಟು ಪರಮಾತ್ಮ ತನ್ನ ಮನೆಯೊಳಗೆ ಅವಕಾಶ ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥವ. ಅದಕ್ಕೆ ಹೇಳಿದ್ರು ಭಕ್ತ ವತ್ಸಲನು. ಪರಮಾತ್ಮ ಅಂತವ ಭಕ್ತ ವತ್ಸಲ. ಅವಾಗ ಜಾತಿ ನಿಯಮ ಮತ್ತೊಂದು ಯಾವುದೂ ಇಲ್ಲ. ಹೆಣ್ಣು ಗಂಡು ನೋಡುವುದಿಲ್ಲ, ಶ್ರೀಮಂತ ಬಡವ ದೇವ್ರಿ ಎಂದು ನೋಡಿಲ್ಲ. ಈ ಕೇವಲ ಭಕ್ತಿ ಮಾತ್ರ ಅಂತ ನೋಡಿ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ನೋಡ್ರಿ, ಈ ನಮಗೆಲ್ಲ ನೇಮ ಮಾಡಿಬಿಟ್ಟಾರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ನಮ್ಮ ಪ್ರಮಾಣ ಯಾರು? ನಮಗೆ ಶಾಸ್ತ್ರವೇ ಪ್ರಮಾಣ, ಯಾರು ಪ್ರಮಾಣ ಅಲ್ಲ. ಶಾಸ್ತ್ರ ಹೇಗೆ ಕೇಳ್ಬೇಕು ನಾವು? ಜ್ಞಾತ್ವಾ ಅಂತ ತಿಳ್ಕೊಡ್ರಿ. ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಇದು ಗೀತಾ ಮಾತು. ಪರಮಾತ್ಮ ಕೃಷ್ಣ ಹೇಳ್ತಾ ಹೇಗೆ ಅರ್ಜುನ ತಿಳ್ಕೊ ಇಲ್ಲಿ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಹೆಂಗಿದಂಗೆ ಕೇಳಿಕರು ಅದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಶಿವನೀಚೇವ ಸ್ವಪಾಕೇಚ ಪಂಡಿತ ಸಮದರ್ಶನ ಅಂತ ಹೇಳಿದಂಗೆ ಪರಮಾತ್ಮ ಎಲ್ಲತ್ತೂ ವ್ಯಾಪ್ತಿದ್ದಾನೆ. ನಾಯಿಯಲ್ಲಿ ಇದ್ದಾನ, ನಾಯಿ ಮಾಂಸ ತಿನ್ನೋಳಿದ್ದಾನ, ಪಂಡಿತನಲ್ಲೂ ಇದ್ದಾನೆ. ಪರಮಾತ್ಮ ಸಮ ಅಂತ ಭಗವಂತ ಅಲ್ಲಿ ಅದನ್ನ ಯಾವ ಹೇಳ್ತಂತೀವಿ ಮತ್ತು ನಾವು ಹಂಗೆ ಮಾಡ್ಲಿಕ್ಕೆ ಹೋಗಂಗೆ ಮತ್ತಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತ ಈ ಮಾತು ಹೇಳ್ತಕ್ಕಂಥದ್ದು.
ಆ ರೀತಿಯಾಗಿ ಅವನ ಮಹಿಮೆಯನ್ನು ಹೇಳ್ಕೊತ ಹೋಗಿ ಭಗವಂತನ ಉಪಾಸನ ಮಾಡಲಿಕ್ಕೆ, ಧ್ಯಾನ ಮತ್ತು ಉಪಾಸನ ಮಾಡಲಿಕ್ಕೆ, ದೇವ್ರ ಪೂಜೆ ಮಾಡಲಿಕ್ಕಲ್ಲ, ಅದಕ್ಕೆ ಕಾಲ ಮಹತ್ವ ಇಲ್ಲ. ರಾತ್ರಿಯೂ ಮಾಡ್ಬೋದು, ಹಗಲು ಮಾಡ್ಬೋದು. ದೇವರಿಲ್ಲ ರಾತ್ರಿ ನಾ ಮಲ್ಕೊಂಡೇನೆ, ನಾನು ನಿಮಗೆ ನೀವು ಮಾಡಿ ಕೇಳಂತೆ ದೇವ್ರು ಅಂತಾನು ಅವ್ನು ನಮಗೆ ನಿದ್ದಿಗಿದ್ದು ನಮ್ಮ ಮನುಷ್ಯನ ದೇವ್ರೇನಪ್ಪ ಇರ್ತಕ್ಕಂಥ ಸದಾ ಎತ್ತರ ಭಗವಂತ. ಯಾರ ಎಲ್ಲಿ ಹೆಸರು ಅಲ್ಲೇ ಬರ್ತಕ್ಕಂಥ ಒಂದು ಉದಾಹರಣೆ ಕೊಡ್ತಾರೆ ಹಂಗ ನಿಮಗೆ. ಪರಮಾತ್ಮ ಎಷ್ಟು ಅಂತಃಕರಣೆ ಭಕ್ತರಲ್ಲಿ ಅಂತ. ನಾರದರು ಹೊಂಟಿದ್ರು ಲೋಕೋಲ್ಲಂಘನಕ್ಕೆ. ಕೃಷ್ಣ ಕೂತ್ಕೊಂಡಿದ್ದ ಒಂದು ಕೆರೆ ದಂಡಿ ಮೇಲೆ, ಸರೋವರ ದಂಡಿ ಮೇಲೆ ಕೂತಿದ್ದ ಕೃಷ್ಣ. ನೋಡಿದ್ರು, ಗೊತ್ತದ ಕೃಷ್ಣ ಕೂತಾನ, ಕೊಳೆ ಹೊಡ್ಕೊಂಡು ಕೂತಾನ ಕೃಷ್ಣ. ತಲೆಗೆ ಹೆಚ್ಚು ಕೂತಿದ್ದ ಹಿಂಗೆ. ಯಾರು? ಕೃಷ್ಣ. ನೋಡಿ ನಾಟಕ ಮಾಡ್ಯಾನ, ತೋರಿಸ್ಬೇಕಾಯ್ತು. ನಾರರು ಕೇಳಿದ್ರು ಬಂದು, ಯಾಕಪ್ಪ ಹಿಂಗ್ಯಾಕೆ ಕೂತೀವಿ ಅಂತ ಕೇಳಿ. ಕೃಷ್ಣ ಹಿಂಗ್ಯಾಕೆ ಬರ್ತೀವಿ, ಹಾಡ್ಲಿಕ್ಕೆ ಕುಣಿದ್ರು. ಹಾಡಬೇಡ, ಏನು ಕುಣಿಬೇಡ್ರಿ ಅಂತ ನಾವು. ನಾನು ಕಲಿಸಲಿ ಅಂತಂದ ದೇವರು. ದೇವರಿಂದ ಹೆಡ್ಡೆಗೆ ಬರ್ತಾವ ದೇವ್ರಿಗೆ ಅಂದ್ರೆ. ನಾರರಿಗೆ ನೋಡ್ರಿ, ನಾರರಿಗೆ ಮೋಹವಾಗದ ದೇವರು. ಲಕ್ಷ್ಮೀದೇವಿಗೆ ಮೋಹ ಮಾಡಿದ ಭಗವಂತ ನಾರರಿಗೆ ಬಿಟ್ಟಾನೆ. ದೇವ್ರೊಂದು ನೀನು ತಲಿಸುವುದೇ ಸ್ವಾಮಿ ಅಂದ್ರೆ. ಅವ್ರು ತಲಿಸುವ ಸಾಕಾಗಿರಪ್ಪ ನನಗೆ ಮಹಾರಾಯ, ಏನು ಬೇಕಾಗಿದೆ, ಏನು ಜಂಡು ಬಾಂಬ್ ತರಲು, ಏನು ಯಾವ ಬಾಂಬ್ ತರಲಿ ಅಂತ. ಯಾರು? ನಾರದರು. ಏನು ಬೇಡ, ಅಲ್ಲಿ ನೋಡಿ, ಅಲ್ಲಿ ಸರೋವರದ ನೋಡು ಅಂದ್ರೆ ಅವ್ರು ನೋಡಿದ್ರು. ಏನಾಗಿತ್ತು ಅಲ್ಲಿ? ಒಂದು ಅರ್ಧ ತಂಬೂರು ಮ್ಯಾಲ ಕಾಣ್ತಿತ್ತು. ತಂಬೂರು ಎಷ್ಟು ಅರ್ಧ? ಹೌದು ಸ್ವಾಮಿ, ಚಿತ್ರದ ಅರ್ಧ ತಂಬೂರು ಕಾಣ್ಲಿಕ್ಕೆ ಮ್ಯಾಲೆ ಇಲ್ಲೇ ಅಂದ್ರೆ ನಾರದರು. ಏನಿಲ್ಲ, ನನ್ನ ಭಕ್ತವ ಹಾಡ್ಕೋತ ಕೂತಿದ್ದ, ಕೃಷ್ಣಗಾನ ಮಾಡ್ಕೋತ ಹೋಗಿದ್ದ, ಭಜನೆ ಮಾಡ್ಕೋತ ಹೋಗಿದ್ದ. ಒಬ್ಬನ ಏಕಾಂತ, ಯಾರ ಮಂದಿ ಬೇಡ, ಭಜನಾ ಮಂಡಳಿ ಬೇಡ, ಯಾ ಗಾತ್ಲೆ ಬೇಡ, ಆ ಫೋಟೋ ತೆಗಿಯೋರು ಬೇಡ, ಯಾ ವಿಡಿಯೋ ಮಾಡೋದು ಬೇಡ, ಯಾವುದು ಬೇಡ. ಅವ ಏನೋ ತನ್ನ ದೇವ್ರೇನು ಕುತ್ಕೊಂಡ್ಬಿಟ್ಟ. ಅವ ಹಾಡುವುದಕ್ಕೆ ಅವ ಭಕ್ತಿ ಉದ್ರೇಕ ಆತಲ್ಲ. ಅವ ಹಾಡಿದಕ್ಕೆ ಆ ಕಲ್ಲು ಕರಿ ಹೋತು. ಅಷ್ಟ ಭಕ್ತಿ ಅವಂದು. ಕಲ್ಲು ಕರಿ ಮುಳುಗಿಬಿಟ್ಟು ಪಾಪ ಕೆಳಗೆ ಮುಳುಗಿ ತಂಬೂರು ಎಷ್ಟ ಮೇಲೆ ಕಾಣಲಿ ಆಯ್ತು. ಅವನು ನಾ ಏನು ಮಾಡಲಿ ಅಂತ, ನೀ ಪುನಃ ಹಾಡು, ಅದು ಕಲ್ಲು ಆಗೋ ಹಂಗೆ ಮಾಡು, ಒಂದು ಮ್ಯಾಲೆ ಬರ್ತಾನೆ ನನ್ನ ಭಕ್ತ, ನಾನು ತಲೆಸಿ ಹೋಗ್ತಾನೆ ಅನ್ನೋದೇ. ನಾರರಂದ್ರು, ತಮ್ಮ ಅರ್ಥ ಆಯ್ತು, ನನಗೆ ಭಾಳ ಸೊಪ್ಪು ಬಂದಿತ್ತು, ನಾನು ಸೊಪ್ಪು ಮುಡ್ಲಿಕ್ಕೆ ಕೆಲಸ ಮಾಡಿದ್ ನೀನು, ಕ್ಷಮ ಮಾಡು, ತಪ್ಪಾತು, ನಮ್ಗೆ ಅಷ್ಟು ಬುದ್ಧಿ ಇಲ್ಲ, ನಿನ್ನ ಜ್ಞಾನ ಇಲ್ಲ, ಹುಚ್ಚ ಅಂದವ. ಇಂತಿಂಥ ಭಕ್ತರ ಭಗವಂತ ಬೇಕಾದವಂತ ಅರ್ಥ ನೋಡಿ. ಎಂತೆಂಥ ಭಕ್ತರು ಇರ್ತಾರೆ ಭಗವಂತ. ಪ್ರಹ್ಲಾದ ರಾಜರು ನೀವು ನೋಡಿರಿ, ಹೌದಾ? ಜಡಭರ್ತರು ನೋಡಿರಿ ನೀವು, ಇಂಥೆಂಥ ಮಹಾನುಭಾವರು. ಸಣ್ಣ ಧ್ರುವ ಮಹಾರಾಜರು ನೋಡಿರಿ ನೀವು ಭಾಗವತಾಗ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಂದಿ ವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಅದ ಇಲ್ಲ, ಪೈತೃಕ ಸಂಧಿಯ ಸಮಯದಲ್ಲಿ ಶ್ರವಣ ತ್ಯಜಿಸುವಂತೆ ಸದಾ ನಿಂದರಿಂದಲೇ ಬಂದ ದ್ರವ್ಯವ ಕಂದೆರೆದು ನೋಡದಲ್ಲಿ ಶ್ರೀಮದ್ ಆನಂದ ತೀರ್ಥಾನಂಗತನ ಸರ್ವತ್ರ ಭಜಿಸುತ್ತಿರು. ಉಪದೇಶ ಮಾಡ ದಾಸರಾಯರು ಏನ್ ಹೇಳ್ತಾರ? ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಅರ್ಥಾತ್ ಪರಮಾತ್ಮನ ಆನಂದ ಉತ್ಪಲಾಚಾರ ಅಂತರ್ಯಾಮ ಪರಮಾತ್ಮ ಹೇಳ್ತಾರೆ. ಒಂದು ಕೆಲಸ ಮಾಡ್ರಿ ಅಂತಾರ ಉಪದೇಶ. ಶ್ರೀಮದ್ ಆನಂದ ತೀರ್ಥಾಂತರ್ಗತ ಯಾರವ? ಪರಮಾತ್ಮ. ಸರ್ವತ್ರ ಭಜಿಸುತ್ತಿರು. ಒಂದು ಸ್ತೋತ್ರದ ನೀವು ನೋಡಿರಲು ಗೊತ್ತಿಲ್ಲ. ಹನುಮಾಂತರ್ಗತ ಭಗವದ್ ರೂಪಗಳು. ಹನುಮಂತ ರೂಪ ನೀವು ನೋಡಿರಿ. ಯಾವ ದೇವರು ಕೂತ್ಕೊಂಡಾರ ಅಲ್ಲಿ ಒಂದು ಸ್ತೋತ್ರ ಅದಕ್ಕೊಂದು. ಪರಮಾತ್ಮ ಒಳ್ಳೆ ಅಧಿಷ್ಠಾನ ಯಾರು? ವಾಯುದೇವರು. ವಾಯುದೇವ ಅಧಿಷ್ಠಾನ ಇತ್ತು ಅಂದ್ರೆ ಯಾವ ಕಲಿ ಆವೇಶ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನಿತರಲ್ಲಿ ಕಲಿ ಆವೇಶ ಆಗ್ತದೆ. ಮತ್ತೆ ಒಂದು ಸಂದರ್ಭ, ಪುರಾಣದ ಸಂದರ್ಭ, ಉಪನಿಷದ ಸಂದರ್ಭ. ಒಮ್ಮೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ನಮ್ಮ ದೇಹದಾಗ. ಕಣ್ಣು ಕಿವಿ ಮೂಗಿದ್ದಾರೆ, ಹೌದಾ? ದೇವತೆಗಳು. ಅವ್ರ ನ್ಯಾಯ ಬಂತು. ತಿಳ್ಕೊಂಡವ್ರ ಮತ್ತವರು ಅವ್ರಿಗೂ ನ್ಯಾಯ ಬಂತು. ಕಣ್ಣಾ ದೊಡ್ಡವ ಅಂತು, ಕೈನಾ ದೊಡ್ಡವ ಅಂತು, ಹೊಟ್ಟೆನಾ ದೊಡ್ಡವ ಅಂತು. ನ್ಯಾಯಕ್ಕೆ ಹೊತ್ತು ಹೋದು ಅಷ್ಟು ಕೊಡಿ. ನಿರ್ಣಯಕ್ಕೆ ಯಾರ ಹತ್ರ ಹೋದು? ಬ್ರಹ್ಮದೇವ್ರ ಹತ್ರ ಹೋದ್ರು. ಸ್ವಾಮಿ ನಾವು ನ್ಯಾಯ ಬಂದ ತಿಳಿಸಿಕೊಡಿ, ಯಾರು ಶ್ರೇಷ್ಠ ಅಂತ. ಬ್ರಹ್ಮದೇವ್ರು ಹೇಳಿದರು, ನೀವು ಯಾರ್ಯಾರು ಇದ್ರೆ ದೇವತೆಗಳು ಅಷ್ಟು ಹೊರಬರಿ ಅಂದ್ರೆ. ನಾವು ಕಣ್ಣಿನ ವಿಮಾನತೆ ಅವರು, ಹಸ್ತಕ ವಿಮಾನಿ ದಕ್ಷ ಪ್ರೇಶ್ವರರು, ಕಾಲಿಗೆ ವಿಮಾನಿ ಜಯಂತ ಅಷ್ಟು ಹೊರಬಂದರು. ದೇಹ ಯಥಾ ಪ್ರಕಾರ ನಡೀತಿತ್ತು, ಏನು ತೊಂದರೆ ಆಗಲಿಲ್ಲ. ದೇಹ ಊಟ ನಿದ್ದೆ ತಿನಿಸು ಎಲ್ಲ ವ್ಯವಸ್ಥೆ ಸೈಕಲ್ ನಡೀತಿರ್ತಾವ ಯಥಾ ಪ್ರಕಾರ. ಗೊತ್ತಾಗಲ್ಲ ಅವ್ರಿಗೆ. ನೀವು ಅಷ್ಟು ಒಳಗೆ ಹೋಗ್ರಿ ಮತ್ತಂದ್ರು. ವಾಯುದೇವ್ರಿಗೆ ಹೊರಬರಿ ನೀವು ಅಂದ್ರೆ ಅವರು. ವಾಯುದೇವ್ರು ಹೊರಬಂದ್ರು ನೋಡ್ರಿ. ಎಲ್ಲರೂ ಸ್ವಲ್ಪ ಎಲ್ಲ ವ್ಯಾಪಾರ ಬಂದು ಮಧುನಾಮ ನೆನಪಾಡ್ರಿ. ಪೆಣನೆಂದು ಪೇಳುವರು ಅಲ್ಲ, ಅದಕ್ಕೆ ಏನು ಹೇಳಿದೆ? ಯಾರಿಗೆ ಮಹತ್ವ? ವಾಯುದೇವ್ರ ಮಹತ್ವ. ವಾಯುದೇವ್ರು ಇದ್ದಾರ ಭಗವಂತ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ಶ್ರೀಮದ್ ಆನಂದ ತೀರ್ಥಾರಂಗತನ ಹೇಳ್ದಂಗಾತು. ಆಚಾರ ಸಿದ್ಧಾಂತವೇ ಶ್ರೇಷ್ಠ. ಅದ್ರ ಮುಖಾಂತರ ಹೋದ್ರೆ ಇರ್ತಕ್ಕಂಥ ಬೇರೆ ಹಾದಿ ಇಲ್ಲೇ ಇಲ್ಲ ತಿಳ್ಕೊಂಬಿಡ್ರಿ ನೀವಾಗ. ಅದಕ್ಕೆ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ ವಹಿ. ವಾದಿರಾಜರು ಅಂತಾರೆ, ಪೂರ್ವಂ ಪೂರ್ವಂ ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ ವಹಿ. ವಾದಿರಾಜ ಪ್ರಕಾರ ಎಲ್ಲ ಮತ ತಡಿಕಾಡಿ ಹುಡುಕಿ ನೋಡಿ ಜ್ಞಾನ ಅಂತಾರೆ ಅವರು.
ಕೊನಿ ಮತ ಯಾವುದು ಮತ್ತು ಸಿದ್ಧಾಂತ ಕೈ ಮಾತಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದೊಂದು ಉದಾಹರಣೆ ಕೊಡ್ತೇನೆ. ನಂದಿ ವಾಹನ ರಾತ್ರಿ ಅರ್ಥಾತ್ ನಿಮಗೆ ಶಿವರಾತ್ರಿ. ಶಿವರಾತ್ರಿ ಹೇಳಿಕ್ ದಾಯ್ತು ಹೆಂಗೆ ಹೇಳ್ತಾರೆ ನೋಡ್ರಿ. ನಂದಿ ವಾಹನ ಅಂದ್ರೆ ಯಾರು? ಶಿವ. ಮುಂದೆ ರಾತ್ರಿ ಕುಡಿಸ್ರಿ ಶಿವರಾತ್ರಿ. ಈ ಶಬ್ದ ಹೆಂಗೆ ಕೊಡಿಸ್ತಾರೆ? ನಂದಿ ವಾಹನ ರಾತ್ರಿ. ಮತ್ತೆ ನಂದಿ ಅಂದ್ರೆ ಆಕಳ ರಾತ್ರಿ ಬೇರೆ ಅದನ್ನು ಹಿಂಗೆ ತಿಳ್ಕೊಳ್ಳೋಂಗಿಲ್ಲ. ನಂದಿ ವಾಹನ ಒಂದು ಅರ್ಥ. ನಂದಿ ವಾಹನ ರಾತ್ರಿ ಒಂದನೇ ರಾತ್ರಿ ಅಂದ್ರೆ ಶಿವರಾತ್ರಿ. ಸಾಧನೆ ದ್ವಾದಶಿ ನಿಮ್ಗೆ ಗೊತ್ತ, ಸಾಧನೆ ದ್ವಾದಶಿ ಮಾಡ್ತೀರಿ ನೀವು. ದಶಮಿ ಬಂದಾಗ ತಿಥಿ ಬಂದಾಗ. ಪೈತೃಕ ಅರ್ಥಾತ್ ಏನು? ಮನೆ ಶ್ರಾದ್ದ ಪಕ್ಷ ಇದ್ರೆ ಈ ಸಂದರ್ಭದಾಗ ಶ್ರವಣೋಪಾಸನ ಮಾಡೋ ಹಂಗಿಲ್ಲ. ಮತ್ತೆ ಶ್ರವಣೋಪಾಸನ ಮಾಡ್ತಿರ್ತಾರಲ್ಲ. ವಿಷ್ಣು ಪಂಚಕ ತಿಂಗಳದಾಗ ಎಷ್ಟು ಉಪವಾಸ? 2 ಏಕಾದಶಿ, ಹುಣ್ಣಿಮೆ, 1 ಅಮಾವಾಸ್ಯೆ, ಶ್ರವಣ ನಕ್ಷತ್ರ. ಹೌದಿಲ್ಲ? ಅಕಸ್ಮಾತ್ ಶ್ರವಣ ನಕ್ಷತ್ರ ಈ ಬಂತಪ್ಪ ಎಂದ ಶಿವರಾತ್ರಿ ಬಂತು, ಅವತ್ತು ಉಪವಾಸ ಮಾಡೋಂಗಿಲ್ಲ. ಮತ್ತೆ ಅಲ್ಲಿ ಹೇಳ್ದ ನಂದಿ ವಾಹನ ರಾತ್ರಿ. ಹೌದಾ? ಸಾಧನೆ ದ್ವಾದಶಿ ಅಕಸ್ಮಾತ್ ಶ್ರವಣಾಪನ ಅವತ್ತು ಮಾಡೋ ಹಂಗಿಲ್ಲ, ತಿಳ್ಕೊಂಡವ. ದಶಮಿ ಬಂದಾಗ ಅವತ್ತು ಮಾಡೋ ಹಾಗೆಲ್ಲ. ಪೈತೃಕ ನಮ್ಮ ಮನ್ಯಾಗ ಹಿರಿಯರ ಶ್ರಾದ್ದದ ಶ್ರವಣ ನಕ್ಷತ್ರ ಬಂದದ, ಶ್ರಾದ್ದ ಮಾಡ್ತೀನಿ, ಊಟ ಮಾಡಂಗಿಲ್ಲ ಅಂದ್ರೆ ಅಲ್ಲ, ಊಟ ಮಾಡಲಿಕ್ಕೆ ಬೇಕು. ಅವ್ರು ಶ್ರವಣ ಉಪವಾಸ ಮಾಡಬಾರದು ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ, ಶ್ರವಣೋಪಾಸನ ಬಿಡ್ತಕ್ಕಂಥ ಅದರಂತೆ ಅಂತ ಅರ್ಥ. ನಿಂದರಿಂದಲೇ ಬಂದ ದ್ರವ್ಯವ ಕಣ್ತೆರೆದು ನೋಡದಲೇ. ಯಾರೋ ದುಡ್ಡು ಕೊಟ್ರಂತ ಆ ದುಡ್ಡನ್ನ ಆಶಕ್ಕೆ ಹೋಗಬೇಡ್ರಿ, ಅದರಂತೆ. ಶ್ರೀಮದ್ ಆನಂದ ಚಿತ್ತಾನಂಕದ ಸರ್ವತ್ರ ಬಯಸ್ತಿರು. ದುಡ್ಡಿಗೆ ಮೋಹ ಹೋಗದ, ಯಾರೋ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಆಶಾ ಮಾಡ್ದನ, ಎಲ್ಲೆಲ್ಲೂ ಸಿಕ್ತಂಗೆ ದುಡ್ಡು ತರದಂಗ ಪರಮಾತ್ಮ ಸ್ತೋತ್ರ ಮಾಡ್ತಕ್ಕಂಥ ಕಲೀರಿ. ಅಲ್ಲಿ ಹೆಂಗೆ ಅವ್ನು ಬಿಡ್ತೇವೆ ಹಂಗೆ ಬೇರೆ ದುಡ್ಡು ಬಿಡಬೇಕು ಅಂತ ಅರ್ಥ. ಇಲ್ಲಿ ಅನಿಷ್ಟ ದುಡ್ಡುಗಳನ್ನು ತೊಗೊಳಿಕ್ಕೆ ಹೋಗಬಾರ್ದು. ಯಾರೋ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಅದರಿಂದ ನಾವು ಕ್ರಿಯಾ ಮಾಡ್ತಕ್ಕಂಥ ಅಲ್ಲಿ ಮಾಡೋ ಪದ್ಧತಿ ಅಲ್ಲ, ಅದು ಪರಮಾತ್ಮನಿಗೆ ಪ್ರೀತಿ ಆಗ್ತಕ್ಕಂಥಲ್ಲ ಅನ್ನೋ ಮಾತನ್ನು ದಾಸರು ಹೇಳಿ ಅಂತಾರೆ ಮುಂದುವರೆದು. ಅನಂತ ಕಲ್ಯಾಣ ಗುಣ ಸಾಗರ ಯಾರವ? ಭಗವಂತ. ಹೌದಾ? ಅಪಾರ ಮಹಿಮಾ ಉಳ್ಳವ ಅವನೇ. ಪ್ರೇಮ ಪೂರ್ವಕ ನಿತ್ಯದಲ್ಲಿ ಕೊಂಡಾಡ್ತಕ್ಕಂಥ ಏಕಾಂತ ಭಕ್ತರಿಗೆ ಭಗವಂತ ಒಲಿದು ಸಕಲ ಅಭೀಷಣ ಕೊಡ್ತಕ್ಕಂಥವ. ಉದಾಹರಣೆ ಧ್ರುವ ಮಹಾರಾಜರು, ಪ್ರಹ್ಲಾದರಾಜರು. ಹೌದಾ? ಹೇಳ್ತಾ ಇದ್ದಾರೆ. ಶ್ರೀ ಮನೋರಮ ನೋಡಿ ಎಷ್ಟು ಚಂದ ಶಬ್ದವ. ಮರುತೇಶ, ಶ್ರೀ ಕಕುಧಾಮ, ಸತ್ಕಲ್ಯಾಣ ಗುಣ ನಿಸ್ಸೀಮ ಪಾವನ ನಾಮ ದಿವಿಜೋದ್ಧಾಮ ರಘುರಾಮ. ಪ್ರೇಮ ಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ತುಚಿಸುವರಿಗೆ ಸುಧಾಮ ಒಲಿದಂದದಲ್ಲಿ ಅಖಿಲ ಅರ್ಥಗಳ ಕೊಡುತ್ತಿಪ್ಪ. ನಿಮ್ಮ ಕೈಯಾಗದ ಉದಾಹರಣೆ ಅಂತಾರವ್ರು. ಯಾರಿಗೆ ಕೊಟ್ಟ ಅಖಿಲ ಅರ್ಥಗಳನ್ನ? ಸುಧಾಮಗ. ಪಾಪ ಏನಿದ್ರು ಅದು ಏನೇನು ಇದ್ದಿದ್ದಿಲ್ಲ ಅವನ ಹತ್ರ. ಸುಧಾಮ ಒಂದು ಚಲೋ ಪಂಜ, ಅವನ ಹೆಸರು ಕುಚೇಲ ಅಂತ ಹೆಸರು. ಅವನು ಆ ಶಬ್ದಕ್ಕೆ ಅರ್ಥ ಗೊತ್ತ? ಕುಚೇಲ, ಕುತ್ಸಿತ ಚೇಲ. ಚೇಲ ಅಂದ್ರೆ ಅರಿವಿ, ಮೈ ಮೇಲಿನ ಬಟ್ಟಿ. ಅವನ ಮೈ ಮೇಲಿನ ಬಟ್ಟಿ ಚಿದ್ದ ಆಗಿತ್ತು ಅಂತ. ಯಾರು ಮೈ ಮೇಲೆ ಬಟ್ಟಿ? ಸುಧಾಮ. ಆ ಉಟ್ಕೊಂಡು ಧೋತ್ರಕ್ಕೆ 100 ಗಂಟೆ ಹಾಕಿದ್ನಂತ. ಅವೇನು ಅಟ್ಟ ಬಡತನ. ಭಗವಂತ ಏನು ಕೊಟ್ಟವಾಗ? ಅಖಂಡ ಕೊಟ್ಟ. ಯಾವಾಗ ಸ್ತೋತ್ರ ಅದನ್ನ ಹೇಳ್ತಾ ಇದ್ದಾರೆ. ಶ್ರೀ ಮನೋರಮ ಯಾರವ? ಪರಮಾತ್ಮ. ಮನೋರಮ ಅಂದ್ರೆ ಲಕ್ಷ್ಮೀದೇವಿ. ಮರುತೇಶ, ಮರುತ್ ಯಾರು? ವಾಯುದೇವರು. ಅವರಿಗೆ ಈಶಾ ಅಂದ್ರೆ ಒಡೆಯ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಎಲ್ಲ ಅವನ ಹೆಸರ. ತ್ರಿಕಗುಧಾಮ. ತ್ರಿ ಅಂದ್ರೆ ಎಷ್ಟು? 3 ಎತ್ತರವಾದ ಪ್ರದೇಶ ಉಳ್ಳವ, ಮನೆ ಉಳ್ಳವ. ಅಲ್ರಿ ನಮ್ದು 8, 10, 12 ಪ್ಲಾಟ್ನ ಅಪಾರ್ಟ್ಮೆಂಟ್. ನಮ್ದು ಅಪಾರ್ಟ್ಮೆಂಟ್ ಅಂದ್ರೆ ಅದಕ್ಕೂ ಎತ್ತರ ಮ್ಯಾಲವ, ಅದಕ್ಕೂ ಎತ್ತರ ಮ್ಯಾಲವ. ಅವು ಯಾವ್ಯಾವು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದ್ರ ಮೇಲೆ ಮತ್ತೆ ಯಾವ ಮನೆ ಇಲ್ಲ. ಮತ್ತೆ ಅದ ಲಾಸ್ಟು. ತ್ರಿ ಕಕುಧಾಮ. ತ್ರಿ ಅಂದ್ರೆ 3, ಕಕುತ್ತ ಎತ್ತರ ಪ್ರದೇಶಕ. 3 ಎತ್ತರ ಪ್ರದೇಶಗಳನ್ನೇ ಮನೆ ಮಾಡಿಕೊಂಡವ ಆ ಶಬ್ದಕ್ಕೆ ಅರ್ಥ. ತ್ರಿ ಕಕುಧಾಮ. ಸತ್ ಕಲ್ಯಾಣ ಗುಣ ನಿಸ್ಸೀಮ. ಸತ್ ಕಲ್ಯಾಣ ಗುಣ, ಅನಂತ ಕಲ್ಯಾಣ ಗುಣ ಕಣಿ ಭಗವಂತ ಆಗಿರ್ತಕ್ಕಂಥವ. ಅವನ ಹೆಸರು ಪಾವನ ನಾಮ. ಯಾರ ಹೆಸರು ತಗೊಂಡ್ರೆ ಪಾವನ ಆಗ್ತೇವೋ ಅಂತ ನಾಮ ಯಾವುದು? ಪತಿತ ಪಾವನ ಸೀತಾರಾಮ್. ಹೌದು, ಅವನ ಮುಂದೆ ಹೆಸರಿಲ್ಲ ಅಂತ ಪೌರ್ಣ ಪಾವನ ನಾಮ. ದಿವಿಜೋದ್ಧಾಮ. ದಿವಿಜ ದೇವತೆಗಳು ಅಂತ ಅರ್ಥ. ದೇವತೆಗಳಿಗೆ ಕೂಡ ಜನಶೇ ಉದ್ಧಾರ ಮಾಡ್ತಕ್ಕಂಥವ ಅವ ಯಾವ? ರಘುರಾಮ. ಎಲ್ಲ ಅವನ ಹೆಸರುಗಳೇ. ಅವ ಇಂಥ ಪರಮಾತ್ಮನ್ನ ಏನ್ ಮಾಡ್ಕೊಂತ? ಪ್ರೇಮ ಪೂರ್ವಕ ಭಕ್ತಿಯಿಂದ ನಿತ್ಯದಲ್ಲಿ ತನ್ನ ಮಹಾಮಹಿಮೆಗಳ ತುತಿಸುವರಿಗೆ ಅಂದ್ರೆ ಪುರಾಣ ಕೇಳೋರಿಗೆ, ಪುರಾಣ ಹೇಳೋರಿಗೆ, ನಿಮ್ಮ ಸ್ವಂತಕ್ಕ ಮಾಡಿಕೊಡ್ಬೇಕಾರ. ಹಾಡೋರಿಗೆ, ಭಜನೆ ಮಾಡೋರಿಗೆ ಅಂತ ಎಲ್ಲರೂ ಬಂದಿರಾಗ ಏನು ಕೊಡ್ತಾನಂತ? ಸುಧಾಮಗ ಒಲಿದಂದದಲ್ಲಿ
ಹೆಂಗೆ ಸುಧಾಮ ಎಲ್ಲ ಕೊಟ್ಟು ಅಖಿಲ ಅರ್ಥಗಳ ಕೊಡುತ್ತಿಪ್ಪ ಭಗವಂತ ಆಗಿರ್ತಕ್ಕಂಥ ಇಂಥ ಮಹಿಮೆ. ಆದ್ರೆ ಏನು ಮಾಡ್ಕೊ, ಅವನು ಸ್ತೋತ್ರ ಮಾಡ್ಕು, ಅವನು ಕೊಂಡಾಡ್ಬೇಕು. ನಮ್ಮ ಬಾಯಿ ಕೊಟ್ಟದ್ದಕ್ಕೆ, ಜೀವನ ಕೊಟ್ಟದ್ದಕ್ಕೆ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಈ ರೀತಿ ಹೇಳ್ತಾ ಇರ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅದಂತ ಮುಂದುವರೆದು ಒಂಥರ ಮಹಾನುಭಾವರು ನೋಡ್ರಿ. ಪರಮಾತ್ಮ ಬ್ರಹ್ಮಜ್ಞಾನಿಗಳು ಅವನಿಗೂ ಕೂಡ ಅಗೋಚರ ಭಗವಂತ, ಸರ್ವತ್ರ ವ್ಯಾಪ್ತ ಆಗಿರ್ತಕ್ಕಂಥ ಪರಮಾತ್ಮನ್ನ ಅಂತಾರಂತ ಎಂದು ನಾವು ಕಾಣ್ತೇವೆ ತಿಳ್ಕೊಂಡು ಹಪಾಹಪಿ ಪಡ್ತಾರಂತ. ಅವ್ರೇನು ಬೇರೆ ಹಪಾಹಪಿ ಇಲ್ಲ ಅವ್ರಿಗೆ, ಅದೇ ಹೇಳ್ತಾರೆ. ಅದು ಉದಾಹರಣೆ ಕೊಟ್ಟರು, ದೃಷ್ಟಾಂತ ಚಂದ ಕೊಟ್ಟಾರ. ತಂದೆ ತಾಯಿಗಳ ಕುರುಹನು ಅರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ಇಪ್ಪವರ ಜನನಿ ಜನಕರನ್ನು ಕಂಡು ಹಿಂದೆ ಎನ್ನನ್ನು ಪಡೆದವರು ಇವರೆಂದದಲ್ಲಿ ಇಪ್ಪರು ನಾನು ಇವರನು ಎಂದು ಕಾಣುವಂತ ಹುಡುಕುವ ತೆರದಿ ಕೋವಿದರು. ಜ್ಞಾನಿಗಳು ಹೆಂಗೆ ಹುಡುಕ ಗೊತ್ತಾ ನಿಮಗೆ? ಅಲ್ಲಿ ನೋಡುತ್ತೆ. ತಂದೆ ತಾಯಿಗಳ ಗುರು ಒಂದು ಗುರುತು ಅರಿಯದ ಮಗನ ಹಡ್ದಾರ, ಮಗಗ ತಂದೆ ತಾಯಿ ಭೇಟೇ ಇಲ್ಲ. ಆ ಮಗು ದೊಡ್ಡ ಮಾತು, ಯಾರು ಬೇಕಾತ ಮಗ? ತಂದೆ ತಾಯಿ ಹುಡುಕೋತಾರೆ. ಹೇಳ್ದವ ನನ್ನ ಹಂಗಿದ್ದಾರ ಇವರ ಕಾಣ್ತ ಮಗು ನಮ್ಮ ತಂದೆ ತಾಯಿ. ಯಾಕೆ ತನ್ನ ಹಂಗೆ ಇದ್ದಾರ? ಮಕ್ಕಳು ತಾಯಿ ಬಿಡ್ತದೆ ಹಂಗೆ, ನಮ್ಮ ಅಪ್ಪ ಅವ ನಮ್ಮ ಹಂಗೆ ಇರ್ಬೇಕು ಅಂತ ತಿಳ್ಕೊಂಡು. ಹೆಂಗೆ ಅಪ್ಪ ಅವನು ಕಾಣಿರ್ತಕ್ಕಂಥ ಮಗ ಕೂಸು ಅಥವಾ ಮಗ ಆಗಿರ್ತಕ್ಕಂಥವ ತಂದೆ ತಾಯಿ ಇರಬಹುದು ಅಂತ ಹೆಂಗೆ ಹುಡುಕುತ್ತಾ ಅಡ್ಡಾಡ್ತಾನಲ್ಲ, ಅದರಂತೆ ಅಂತ ಅರ್ಥ ನೋಡ್ರಿ. ತಂದೆ ತಾಯಿಗಳ ಕುರುಹನು ಗುರುತು ಅರಿಯದ ಕಂದ ಅಂದ್ರೆ ಮಗು ಏನ್ ಮಾಡ್ತಾನ? ದೇಶಾಂತರದೊಳಗೆ ಎಲ್ಲ ಕಡೆಗೆ ಅಡ್ಡಾಡ್ತಾನೆ, ದೇಶಾಂತರೊಳಗೆ ಆಡ್ತಾನ. ತನ್ನಂದದಲ್ಲಿ ಇಪ್ಪವರ ತನ್ನಂತೆ ಇರ್ಬೇಕಲ್ಲ ಅವರು ಜನನಿ ಜನಕರನ್ನು ಕಂಡು ಎಲ್ಲೋ ಸಿಗ್ತಾರ ಅವಾಗ, ಅವನ ಹಂಗ ಕಾಣೋರು ಬಹುತೇಕ ಇವ್ರ ನಮ್ಮಪ್ಪ ಅವ ಕಾಣ್ತದಂತ ಹುಡುಗ, ಯಾಕಂದ್ರೆ ತನ್ನಂಗೆ ಇರ್ತಾರೋ ಅದರಂತೆ ಅಂತ ಅರ್ಥ. ಹಿಂದೆ ಎನ್ನನ್ನು ಪಡೆದವರು ಇವರು ಅಂತ ಅಂತ ಬಹುತೇಕ ನಾ ಇವ್ರ ಹೊಟ್ಟೆಗೆ ಹುಟ್ಟೆ ಕಾಣ್ದೇವು ಅಂತ ಹುಡುಗ ತನ್ನಂತ ನೋಡ್ಕೊಂಡು ಅಂತೆ. ಅದರಂತೆ ಇಪ್ಪರು ನಾನು ಇವ್ರನ್ನು ಎಂದು ಕಾಣುವೇನು? ನಮ್ಮ ಅಪ್ಪ ಏನು ಸಿಗ್ತಾರ ನನಗೆ ಹಂಗೆ ಹೆಂಗೆ ಹುಡುಕ್ತ ಹಂಗೆ ಕೋವಿದರು ಹುಡುಕುವ ತೆರದಿ ಜ್ಞಾನಿ ಹಿಂಗೆ ಹುಡುಕೋದಾಡ್ದಂತ ಎಲ್ಲ ಇಷ್ಟು ಬ್ರಹ್ಮಾಂಡೊಳಗೆ ಅವ ಎಲ್ಲ ಕಡೆ ಅಡ್ಡಾಡಿದ. ಹಂಗೆ ಜ್ಞಾನಿಗಳು ಶಾಸ್ತ್ರ ಹುಡುಕೋತ ಅಡ್ಡಾಡ್ತಾರಂತೆ. ದೇವ್ರು ಇಲ್ಲಿದ್ದಾನು, ದೇವ್ರು ಹಿಂಗಿದ್ದಾನು ನೋಡ್ರಿ. ಆ ಹುಡುಗ ತಂದೆ ತಾಯಿ, ಹಂಗೆ ನಮ್ಮ ತಂದೆ ತಾಯಿ ಯಾರು? ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀದೇವಿ ನಾರಾಯಣ, ಮಾತಾಚ ಕಮಲಾದೇವಿ, ಪಿತಾಚ ಮಧುಸೂದನ, ಬಾಂಧವ ವಿಷ್ಣು ಭಕ್ತಾಶ ಅಂತೇಳಿ ನಮ್ಮ ತಂದೆ ಸಾಕ್ಷಾತ್ ನಾರಾಯಣ, ನಮ್ಮ ತಾಯಿ ಲಕ್ಷ್ಮೀದೇವಿ. ಅವ್ರು ಹುಡುಕುತ್ತ ಖರೆ ತಂದೆ ತಾಯಿ ಇವರ. ಈ ತಂದೆ ತಾಯಿ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ತಿಳ್ಕೊಡ್ರಿ. ಸಾಕ್ಷಾತ್ ತಂದೆ ತಾಯಿ ಅವ್ರು ಹುಡುಕುತ್ತ ಎಲ್ಲಿ ಕೋವಿದ್ರು ಜ್ಞಾನಿ ಎಲ್ಲಿ ಹುಡುಕಂತ ಶಾಸ್ತ್ರ ಹುಡುಕ್ತಾರಂತ. ಅವೇ ದೇಶಾಂತರ ಹುಡುಕೋತ ಹೊಂಟಲ್ಲ, ಹಾಗೆ ಶಾಸ್ತ್ರ ತುಂಬ ಹುಡುಕ್ತಾರಂತೆ. ಇನ್ನು ಸುಧಾರಾಗಿದ್ದಾನೋ ದೇವರು, ಬ್ರಹ್ಮಸೂತ್ರ ಆಗಿದ್ದಾನೋ ರಾಮಾಯಣದಾಗಿದ್ದಾನೋ ಅಭ್ಯಾಸ ಮಾಡಿ ಸಾಯ್ತಾರಂತವ್ರು. ಉದ್ದೇಶನೂ ಪರಮಾತ್ಮನ ನೋಡಂತಕ್ಕಂಥ ದೃಷ್ಟಿಯಿಂದ ಈ ರೀತಿ ಹುಡುಕ್ರಿ ಅಂತ ತಿಳ್ಕೊಂಡು ಹೇಳಿ ಇನ್ನೂ ಮುಂದೆ ವ್ಯಾಖ್ಯೆ ಮಾಡ್ತಾರೆ. ಈ ಪದ್ಯ ಇಲ್ಲಿಗೆ ಮುಗಿಸೋದಿಲ್ಲ ಅವರು, ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಪರಮಾತ್ಮನ ವೈಶಿಷ್ಟ್ಯ ಹೇಳ್ಕೊತ ಹೋಗಿ ಹೆಂಗೆ ಸಾಧನ ಮಾಡ್ಕೊ ಹೇಳ್ತಾ ಇದ್ದಾರೆ. ಅಂದರೆ ಈಗ ಇನ್ನೂ ತಿಳಿಸ್ತಾರ ಹೆಂಗೆ ಹುಡುಕಿದ ಅದು ಹೇಳ್ತಾರೆ. ಬಂದಿದ್ದ ಅದಕ್ಕೂ ಚಂದನ ಪದ್ಯ. ಜ್ಞಾನಿಗಳು ಪರಮಾತ್ಮನ ಅನಂತಾನಂತ ಗುಣ ರೂಪ ಕ್ರಿಯಾದಿಗಳನ್ನು ಎಲ್ಲಿ ಹುಡುಕ್ತಾರ? ವೇದ ಪುರಾಣ ಸತ್ಶಾಸ್ತ್ರಗಳಲ್ಲಿ ಪ್ರತಿ ಪದಗಳಲ್ಲಿ ಹುಡುಕ್ತಾರಂತ ದೇವ್ರನ್ನ ನಾವು ಜ್ಞಾನಿಗಳು. ಅವ ಹೆಂಗೆ ಹುಡುಕಿದ ಹಂಗೆ ಹುಡುಕುತ್ತಾರಂತೆ. ಇದ್ರಾಗಿದ್ದಂಗೆ ಕಾಣ್ತ, ಇಲ್ಲಿದ್ದಂಗೆ ಕಾಣ್ತ, ಇಲ್ಲಿದ್ದಂಗೆ ಕಾಣ್ತ ತಿಳ್ಕೊಂಡು ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅಂತ ಹೇಳಿ ಅಥಾತ್ ಇಲ್ಲಿ ನಮಗೆ ಹುಡುಕ ಬ್ರಹ್ಮಜಿಜ್ಞಾಸನೇ ಕರ್ತವ್ಯ ಮಾಡ್ತಕ್ಕಂಥದ್ದು. ಅಲ್ಲಿ ನೋಡ್ರಿ, ಶ್ರುತಿ ಪುರಾಣ ಸಮೂಹದಳು ಭಾರತ ಪ್ರತಿ ಪದಗಳೊಳಗು ನಿರ್ಜೀತನ ಗುಣರೂಪಗಳ ಹುಡುಕುತ್ತ ಪರಮ ಹರುಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿ ಎಂದದಿ ಸತತ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಹಪಾಪ್ತಾನ ಇರೋದಲ್ಲ ನಮಗೆ, ಹಪಾಪ್ತಾನ ತಿನ್ಲಿಕ್ಕೆ ಉಣ್ಲಿಕ್ಕೆ ಹಪಾಪ್ತಾನ ಇರ್ತದೆ ನಮಗೆ, ಸಿಕ್ಕುದಿಲ್ಲ ನೋಡಗತ್ತೆ ಹೌದಲ್ಲ. ಪೂಜೆ ಅಂತ ರಾಮದೇವ್ರ ಪೂಜೆ ನಡೆದಿರ್ತದೆ, ಇನ್ನು ಮಹಾಮಂಗಳಾರತಿ ಅವೆಲ್ಲ ಆಗ್ತಿರ್ತಾವೆ. ಇನ್ನು ದೇವ್ರನ್ನ ತೋರಿಸಿರ್ತಾರ. ಇತ್ತಾಗಾಳೆ ಒಂದು ಪಜ್ಜಿ ಹಚ್ಚಿದ ಎಲ್ಲಿ ಹಿಡ್ಕೊಂಡ ಎಲ್ಲಿ ಹಿಡಿ ಮತ್ತೆ ಎಲ್ಲಿ ಹಿಡ್ಲಿಕ್ಕೆ ಹೌದಲ್ಲ. ಹೆಂಡತಿ ಗಂಡ ಹೇಳ್ದು, ಗಂಡ ಹೆಂಡತಿ ಹೇಳ್ದು, ಒಂದು ಜಾಗ ನಮಗೊಂದು ಜಾಗ ಹಿಡಿ ಅಂತ ಹೌದಿಲ್ಲ. ಹಿಂಗೆ ಯಾಕೆ ಹೇಳಿ ಗೊತ್ತ ನಿಮ್ಗೆ? ನಮ್ದು ಎಲ್ಲಿ ಹುಡ್ಕೋದಲ್ಲ, ಊಟ ಮಾಡೋದು ಎಲ್ಲಿ ಹಿಡ್ಕೊ, ಇದಮ್ಮ ಉದ್ಯೋಗ. ಜ್ಞಾನಿಗಳು ಲವಲವಿಕೆಯಿಂದ ನಮಗೆ ಹೆಂಗೆ ಹಪಾಪ್ತಾನ ಇರ್ತದಲ್ಲ ಹಂಗೆ ಅವ್ರಿಗೂ ಹಪಾಪಿ ಏನು ತಿಳ್ಕೊಂಡು ದೇವ್ರನ್ನ ಕಂಡೇವು ಅನ್ನೋ ಹಪಾಪ್ತಾನ ಇರ್ತಾವ. ಅವ್ರಿಗೆ ಹೇಳ್ತಾ ಇದ್ದಾರೆ ಎಲ್ಲಿ ಹುಡ್ತಾರಂತೆ? ಶ್ರುತಿ ಮಧ್ಯಕ ಅಖಂಡವಾಗಿರ್ತಕ್ಕಂಥ ವೇದಗಳಲ್ಲಿ ಹುಡ್ತಾವಂತ. ಪರಮಾತ್ಮ ವೇದಗಮ್ಯ. ಪುರಾಣ ಎಷ್ಟವ? 18 ಪುರಾಣ, ಒಂದಲ್ಲ ಎರಡಲ್ಲ. ಆ ವೇದ ದಂಧೆ ಇತ್ತೋ ಇಲ್ಲ ಅವ್ರಿಗೆ. ಯಾಕೆ ಬರೋದು 18 ಪುರಾಣ ಯಾರು ಹೇಳಿಕ್ಕೆ ಸಾಧ್ಯ ಇಲ್ಲ. ಅವನ ಇಡೀ ಪುರಾಣ 18 ಪುರಾಣ ಸಾರ ಒಂದ ಮಾತನಾಗ ಹೇಳ್ರಿ, ಅದು ಗೊತ್ತಿತ್ತು. ಅದಕ್ಕೆ ಹೇಳ್ಬಿಟ್ಟಾರ ಅವರು. ಮುಂದೆ ಕಲಿಯುವ ಇವ್ರು ಯಾರು ಓದ್ಲಿಕ್ಕೆ ಬರೋದಿಲ್ಲ, ಓದ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಪುರಾಣ ಹೇಳ್ಬೇಕು. ಎಷ್ಟು ಅಂತಕ್ಕ ನೋಡಿ ವಿದ್ಯಾಭ್ಯಾಸದವರಿಗೆ ನಮ್ಮ ಅಜ್ಜ ಅವರು ಹೌದಾ, ಅಜ್ಜಿಗೆ ಭಾಳ ಮೊಮ್ಮಕ್ಕಳು ಭಾಳ ಇಚ್ಛಾ.
ಮೊಮ್ಮಗಳು ಆರಾಮಿರಲಿ ಎಲ್ಲ ಮಾಡಿ ವಿಚಾರ ಸಂದೋಷವನ್ನ. ಆಗ ನಾವು ಮೊಮ್ಮಗಳಾಗಿ ಹುಟ್ಟೇವಿ, ನಾವು ಮಾಡ್ತೀವಿಲ್ಲೋ ಗೊತ್ತಿಲ್ಲ. ಮೊಮ್ಮಗಳಿಗೆ ಆಸ್ತಿ ಮಾಡಿಡೋದು ತಿಳ್ಕೊ, ಎಲ್ಲ ಹಣೆ ಬರೋ ಅಷ್ಟೇ. ಮೊಮ್ಮಗಳ ಹೆಸರೇ ಇಡೋದು, ಆ ಮೊಮ್ಮಗ ಮುಂದೆ ನೆನೆಸ್ತಾನೋ ಏನು ಕುಡಿತಾನೋ ಅಡ್ಡಾಡೋ ಗೊತ್ತಿಲ್ಲ, ದೇವ್ರಿಗೆ ಬಿಟ್ಟದ್ದು. ಹಂಗೆ ನಾವೆಲ್ಲ ದೇವರು ಹುಡುಕ್ತಕ್ಕಂಥ ರೀತಿ ಹೇಳ್ತಾ ಇದ್ದಾರೆ. ಅದಕ್ಕೆ ವೇದವ್ಯಾಸ ಒಂದು ಶ್ಲೋಕ ಮಾಡಿಬಿಟ್ಟಾರ. ಅಷ್ಟಾದಶ ಪುರಾಣಾನಾಂ ಸಾರೋ ವ್ಯಾಸೇನ ಕೀರ್ತಿತಃ. ಅಷ್ಟಾದಶ ಅಂದರೆ 18. ಅಷ್ಟಾದಶ ಪುರಾಣಾನಾಂ ಸಾರೋ ವ್ಯಾಸೇನ ಕೀರ್ತಿತಃ. 18 ಪುರಾಣ ಮತ್ತು ಒಂದ ಮಾತ್ರ ಹೇಳ್ಬಿಡಲ್ಲ. 18 ಪುರಾಣ ಬರ್ದೇನ್ರಿಪ್ಪ, ಓದ್ಲಿಕ್ಕೆ ಹೋಗ್ಬೇಡ್ರಿ, ಇದನ್ನು ತಿಳ್ಕೊಂಡ್ರೆ ಸಾಕು. ಸಾರು ಅಷ್ಟು ಬಂದ ಅದರ ನಟ್ಸಲ್, ಅದರ ಸ್ಕ್ರೀಮ್ ಏನಂದ್ರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡ. ಒಟ್ಟು ಪುರಾಣ ಹೇಳೋದು ಇಷ್ಟೇ. ಅದಕ್ಕೆ ಶ್ರುತಿಗಳಲ್ಲಿ ಪುರಾಣಗಳಲ್ಲಿ ಸಮೂಹಗಳು ಮತ್ತಿಲ್ಲಿ ಭಾರತ. ಭಾರತೋ ಪಂಚಮೋ ವೇದ. 5ನೇ ವೇದ ಅಂದ್ರೆ ಯಾವುದು? ಭಾರತ. 4 ವೇದ ಗೊತ್ತು ನಿಮಗೆ, ಯಜುರ್ವೇದ, ಋಗ್ವೇದ, ಸಾಮವೇದ ಏನೋ ಗೊತ್ತದು. 5ನೇ ವೇದ ಯಾವುದು? ಮಹಾಭಾರತ. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ ಆಚಾರ್ಯ. ಮಹತ್ವಾತ್ ಭಾರವತ್ವಾತ್, ಮಹತ್ತು ಮತ್ತು ಬೃಹತ್ತು ಅಂತ ಅವು ಗ್ರಂಥ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದ ಒಂದು ಮಹಾಭಾರತ ಓದಿಬಿಟ್ರೆ ಸಾಕು. ಇನ್ನು ಯಾರೂ ಬರ್ದಿಲ್ಲ ಇದಕ್ಕೆ. ಶ್ರೀಮದಾಚಾರ್ಯ ಒಬ್ಬರೇ ಬರೆದಿರುತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ಸಾಯೋ ಮುಂದೆ ಸಾಯ್ಬೇಕು ಖರೆ ಅಂತ. ಎಷ್ಟು ಸಮಸ್ಯೆ ಬಗೆಹರಿಸ್ತಾರ, ಎಷ್ಟು ಚಂದ ಹೇಳ್ತಾರೆ ಆಚಾರ್ಯ ಹೇಳೋ ಹೊತ್ತಿನಾಗ. ಮಹಾಭಾರತ ಭಾಳ ಸಮಸ್ಯೆ ಬರ್ತಾವೆ, ಅವಕ್ಕೆಲ್ಲ ಉತ್ತರ ಕೊಟ್ಕೋತ ಸರಿಯಾಗಿ ಯಾರು ಮತ್ತವ್ರ ಬಾಯಿ ತೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಶ್ನೆ ಬಂತು, ಪಾಂಡವರಿಗೆ 5 ಮಂದಿ ಹೆಂಡಂದ್ರೆ ಯಾಕೆ, ಗಂಡಂದ್ರೆ ಯಾಕೆ, ಯಾಕೆ ದ್ರೌಪದಿಗೆ 5 ಮಂದಿಗೆ ಅಪೇಕ್ಷೆ ಮಾಡಿದ್ರು. ಒಂದು ಸಂದರ್ಭ ಬರ್ತದೆ, ಹಂಗೆ ಹೇಳ್ತೇನೆ ಮುಂದೆ. ಉತ್ತರ ಹುಡುಗರು ನೀವ. ಅವರು ವನವಾಸದಾಗಿದ್ರ ಯಾರು? ಪಾಂಡವರು. ಕೃಷ್ಣ ಇದೆಲ್ಲ ಕೃಷ್ಣ ನಾಟಕ ಇದೆಲ್ಲ ಅವೆಲ್ಲ ಮಾಡಿ ಕಲಿಸ್ಬೇಕಾಯ್ತು ಅವ್ರಿಗೆ. ಅಲ್ಲೇ ಒಬ್ಬ ಋಷಿ ತಪಸ್ಸಿ ಕೂತಿದ್ದ. ಅವ ವರ್ಷಕ್ಕೊಮ್ಮೆ ಕಂಡುಬಿಡವ. ಮಹಾಭಾರತ ಕಥೆ ನಾಳು ನಿಮಗೆ ಇದು ವನಪುರದ ಬರ್ತದೆ ಕಥೆ. ಇದು ಕುತ್ಕೊಂಡಿದ್ದ, ಒಂದು ನೇರಳೆ ಗಿಡದ ಹಣ್ಣು. ಹೌದಲ್ಲ, ಈಗ ಕೇಳಬೇಕೆಲ್ಲರೂ ನೀವು ಕಥೆಯನ್ನು ಕೇಳ್ತಿದೆ. ಒಂದ ಹಣ್ಣು ಆಗ್ತಿತ್ತು, ಕಣ್ ತೆಗೆದು ವರ್ಷಕ್ಕೆ ಹಣ್ಣು ತಿಂದು ಮತ್ತೆ ಕುತ್ಕೊಂಡ್ಬಿಡೋದು, ಮತ್ತಪ್ಪ ತಪಸ್ಸಿ ಕೊಡೋದು. ಇಲ್ಲಿ ಏನಾಯ್ತು, ಪಾಂಡವರು ಬಂದ್ರಲ್ಲ, ನೋಡಿದ್ರು ಅವ್ರು ಆ ಹಣ್ಣು ಕಿತ್ಬಿಟ್ರು. ಅವ್ರು ಹಂಗೆ ಅವ ಅಕಸ್ಮಾತ್ ಕಣ್ಣು ತೆಗೆದಾಗ ಆ ಹಣ್ಣು ಇದ್ದಿದ್ದಿಲ್ಲ ಅಂತಂದ್ರೆ ಸಾಯಿ ಶಾಪ ಕೊಡ್ತಿದ್ದವ ಕಿತ್ತವ್ರಿಗೆ. ಯಾರು ಸಾಯ್ತಿದ್ರು? ಪಾಂಡವರು. ಕೃಷ್ಣ ಓಡ್ಕೊತ ಬಂದ, ಅಮ್ಮ ಪ್ರಾಣ ಪಾಂಡವ ಆಣಿ ಮಾಡಿಬಿಟ್ಟ. ನಾನು ಇವರು ನನ್ನ ಹಾಕ್ತೇನೆ ತಗೊಂಡು ಒಬ್ಬ ಹುಡ್ಕೋದು. ಕೃಷ್ಣ ಬಂದ, ನೀವು ಎಲ್ಲರೂ ಯಾರು ಕಿತ್ತಿರು ಇದನ್ನಂದವ. ಗೊತ್ತಾಗಲ್ಲ ಕಿತ್ತೀವಿ ಅಂದ. ಅಲ್ಲಿ ಅವ್ರ ಕಣ್ಣು ಋಷಿಗಳು ಅಂತ ಬಹುತೇಕ ಅವಸರು ಋಷಿಗಳು ಕೂತ್ಕೊಂಡಾರ. ಇಂತ ನಾಳೆ ಹೇಳ್ತಾರ ಅವ್ರು, ಹಣ್ಣು ಕಿತ್ಬಿಟ್ರಿ, ಹಣ್ಣಿಲ್ಲ, ಹಣ್ಣು ನೋಡಿಕೊಳ್ಳಿ ಯಾರು ಕಿತ್ತಾರ ಅವ್ರು ಸಾಯ್ಲಿ ಅಂತಾರೆ. ನಿಮ್ಮ ಗತಿ ಏನು ಅಂದ್ರೆ ಅವರು ಕೃಷ್ಣ ನೀನ ಕಾಪಾಡೋಪ್ಪ, ನಮಗೇನು ಸಾಧ್ಯ ಇಲ್ಲ ಅಂದ್ರೆ. ಕೃಷ್ಣ ಹೇಳ ಇದಕ್ಕೊಂದು ಹಾದಿ ಅದಂದವ. ಏನು ಹಾದಿ ಹೇಳಿದ್ರು ಅವರು? ನೀವು ಇಷ್ಟು ಮಂದಿ ಇದ್ದೀರಲ್ಲ, ನೀವು ಅಷ್ಟರೂ ಕೂಡ ನಿಮ್ಮ ಮನಸ್ಸಿನಾಗ ಏನು ಖರೆ ಅದ ಅನ್ನೋದನ್ನ ಹೇಳ್ಬೇಕು ಅಂದವ. ಮನಸ್ಸಾಗಿರ್ತಕ್ಕಂಥ ಖರೇ ಮಾತು ಹೇಳ್ಬೇಕು ನೀವು. ಅದು ಹೇಳಿ ಅದು ಒಂಚೂರು ಮ್ಯಾಲ ಕೊತ್ತ ಹೋಗಿ ಬಂದು ಹೌದು. ಒಂದೇ ಹೇಳಿದೆ ಯಾರ ಮೊದಲೇ ಪಾಳೆ ಧರ್ಮರಾಜಂದು. ಧರ್ಮರಾಜ್ ಮಾತು ಹೇಳ್ತಾನೆ ಅಲ್ಲಿ. ಏನು ಮಹಿಷಿ ಅವರ ಏನು ವೈಶಿಷ್ಟ್ಯ, ಏನು ಮಾತು, ಎಂಥ ಮಾತು ಹೇಳ್ತಾನೆ ಗೊತ್ತ. ಸತ್ಯಂ ಮಾತಾ ಪಿತಾ ಜ್ಞಾನಂ ಪಿತಾ ಧರ್ಮೋ ಸತ್ಯಂ ಧಾಮಾತಾ ಧೀನಾ ಪಿತ್ರ ಬಾಂಧವ. ಇಂಥವ್ರ ಗುಣಗಳು, ಇದನ್ನ ಸತ್ಯವೇ ನನ್ನ ತಾಯಿ, ಇಂಥವ್ರನ್ನ ತಂದೆ ಅಂತ ಹೇಳ್ಕೊತ ಹೋಗ್ತಾನೆ. ಇಷ್ಟು ಹೇಳ್ಕೊಳ್ಳೆ ಒಂದು ಫೂಟ್ ಮೇಲೆ ಇರ್ತದೆ. ಯಾವುದು? ನೇರಳೆ ಹಣ್ಣು. ಭೀಮಾ ನಿನ್ನ ಪಾಳೆ ಅಂದ. ಅವನು ಹೇಳ್ತಾನೆ. ನಕುಲ ಅರ್ಜುನ ಅಷ್ಟು ಹೇಳಿದ ಮ್ಯಾಲ್ಕೋತ ಹೋಗ್ತದೆ. ಇನ್ನೊಂದು ಚೂರು ಉಳಿತು. ಇನ್ಯಾರು ಹೋದ್ರು? ಹೇಳುವ ಅಂತ. ಭಾಳ ಕಷ್ಟ. ಹೆಣ್ಮಕ್ಳ ಮನಸ್ಸು ಭಾಳ ಚಂಚಲ, ಅದಕ್ಕೆ ಚಂಚಲ ಅಂತ ಹೆಸರು ಅವರಿಗೆ. ಹೌದಾ? ಎಷ್ಟು ಚಂಚಲ ಅಂದ್ರೆ ಅಲ್ಲಿ ಹೇಳಿದ್ದಾರೆ. ಈ ಅಗಳೆ ಬೇನು ಸುದ್ದಿ ಹೇಳಿದೆ ನಿಮ್ಮ ನಾನು, ವಾರಿಚಾರ. ಹೌದಾ? ಹೇಳ್ತಾರ ಶ್ವೇತವರ್ಣಂ ಚ ವಾಯಸಂ. ವಾಯಸ ಅಂದ್ರೆ ಕಾಯಿ. ಬಿಳಿ ಕಾಯಿ ಯಾರು ನೋಡಿರಿ ನೀವೆಲ್ಲ? ಬಿಳಿ ಕಾಯಿ ನೋಡ್ಬಹುದಂತ. ಮೀನದ ಹೆಚ್ಚಿ ನೀರಿನಾಗ ಗುರ್ತು ಹಿಡಿಬಹುದಂತ. ಅದು ಸಾಧ್ಯ ಇಲ್ಲ. ಆದ್ರೆ ನ ನಾರಿ ಹೃದಯ ಸ್ಥಿತಂ. ಹೆಣ್ಮಕ್ಳ ಮನಸ್ಸು ಯಾರಿಗೂ ತಿಳಿದು ನೋಡಿರು, ಗಂಡಂದ್ರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಅರ್ಚಂತ ದ್ರೌಪದಿ ಹೇಳಿದ್ಲು, ಮ್ಯಾಲ ಹೋಗಲಿಲ್ಲ, ಹಣ್ಣು ನಿಂತ್ಕೊಂಡ್ಬಿಡುತ್ತೆ ಅಲ್ಲಿ. ಕೃಷ್ಣಂದ ನೀ ಸುಳ್ಳು ಹೇಳಿ ತಂಗಿ ನಾವು ಕರೆ ಹೇಳ. ಏನು ಹೇಳ್ಬೇಕ್ರಿ ಪಾಪಕ್ಕೆ ಹೆಣ್ಮಗಳು? ಕರೆ ಮನಸ್ಸಿನಾಗ ಒಂದದ ಹೇಳ್ಬೇಕು. ಅದನ್ನ ಹೇಳಿದಕ್ಕೆ ಹೆದರಿದಕ್ಕೆ ಹೇಳಿಕ್ಕೆ ಅದನ್ನ ಎಲ್ಲ ದೇವ್ರ ಆಟ ತಿಳ್ಕೊಡ್ರಿ. ಪರಮಾತ್ಮ ಲೀಲಾಮಾನುಷ ವಿಗ್ರಹ ಭಗವಂತ. ಇನ್ನು ಆಮೇಲೆ ಹೇಳ್ತಾಳೆ ಆಕೆ, ನನಗೆ 5 ಮಂದಿ ಗಂಡದಿದ್ದಾರ,
ಷಷ್ಟಂ ಮೈಹೇಪಿ ರೋಚತೆ, 6ನೇ ಗಂಟೆ ಬೇಕು ನನಗಲ್ಲಕ್ಕಿ. ಯಾರು? ದ್ರೌಪದಿ. 5 ಮಂದಿ ಇದ್ದಾರೆ ನನಗೆ, 6ನೇ ಗಂಟೆ ಬೇಕು ಅನ್ಕೊಂಡು ಬರೋಣ ಮ್ಯಾಲೆ ನೋಡ್ರಿ ಹೋಗಿ ಕೂತ್ಕೊಂತ. ಆ ಋಷಿ ಕಣ್ಣರ ತೆಗಿಲಿ ಎದ್ದರ ಎಳೆಯರ ಮಾಡಿಕೊಳ್ಳಾಕವ. ಅದು ಋಷಿ ಕಣ್ಣು ತೆಗೆದ ಹಣ್ಣು ತಿಂದ ಮತ್ತೆ ಕೂತ್ಕೊಂಡ್ಬಿಟ್ಟ. ನೋಡಿ ಅನುಗ್ರಹ ಮಾಡ್ದೇವ್ರು ಯಾರಿಗೂ. ಪಾರ್ವತಿ ದ್ರೌಪದಿ ಇದ್ಯಾಕೆ ಮನಸ್ನಾಗ ಕೆಟ್ಟ ಅನ್ಸೋಲ್ಲ. ಈ ಆಚಾರ ಉತ್ತರ ಕೊಡ್ತಾರೆ ನನಗೆ. ಹಿಂಗೆ ಯಾಕೆ ಅಂತ ತಿಳ್ಕೊಂಡಿ ಉತ್ತರ ನೋಡ್ಕೊಂಡು ನಾಳೆ ಬಂದ ಎಲ್ಲ ತಿಳಿಸಿ ಆಮೇಲೆ ಹೇಳ್ತಾನೆ ನಿಮಗೆ ಉತ್ತರ ಅಂತ ಹೇಳ್ತಾರೆ. ನಿಮ್ಗೆ ಹೆಮ್ ಷಷ್ಟೋಪಿ ರೋಚತೆ, ಯಾಕೆ ಹಿಂಗಂದು ಪಾರ್ವತಿ ಆಗಿರ್ತಾಗಿತ್ತು ದ್ರೌಪದಿ ಆಗಿರ್ತಕ್ಕಂಥಕ್ಕೆ 6ನೇ ಗಂಟೆ ಯಾಕೆ ಬೇಕಾಕಿಗೆ ಅನ್ನೋದನ್ನ ಉತ್ತರ ಮತ್ತೊಮ್ಮೆ ಅವರೇ ಹೇಳ್ತಾನೆ. ನಮಗೆ ಈಗ ಹೇಳೋದು ಕೊಡೋದು ನೀವು ಹುಡುಗರಿಗೆ ಸಾಧ್ಯ ಅಲ್ಲ. ಅದಕ್ಕೆ ಸಮೂಹದಳು ಭಾರತ ಶಬ್ದ ಬಂತು, ಮಹಾಭಾರತ. ಪ್ರತಿ ಪದಗಳು ನೋಡ್ರಿ, ಪದ ವೈಶಿಷ್ಟ್ಯದಲ್ಲಿ ಭಗವಂತನ ಹುಡುಕೋತ ಕೊಡ್ರು ಜ್ಞಾನಿಗಳಿರ್ತಕ್ಕಂಥವ್ರು. ನಿರ್ಜೀತ ಅಂತ ಹೇಳಿದ್ರೆ ಭಗವಂತಗೆ ಯಾಕೆ ಗೊತ್ತಾನು? ಯಾರಿಂದಲೂ ಸೋಲು ಆಡಿರ್ತಕ್ಕಂಥವ. ಜಿತ ಅಂದ್ರೆ ಗೆಲ್ಲಪಡ್ತಕ್ಕ, ನಿರ್ಜೀತ ಇರ್ತಕ್ಕಂಥವ. ಗುಣರೂಪಗಳ ಹುಡುಕುತ್ತ, ಪರಮಾತ್ಮನ ಗುಣಗಳನ್ನ ಅವನ ರೂಪಗಳನ್ನ ಹುಡುಕುತ್ತ. ಹೆಂಗ? ಪರಮ ಹರುಷದಲ್ಲಿ. ವ್ಯಾಸ ಮಾಡ್ಕೊಳ್ಳಂಗ ಅವರು ಹಂಗೆ ಪುಸ್ತಕ ತೆಗೆದೈತಾರ, ಓದೇ ಓದ್ತಾರ, ಜ್ಞಾನ ಮಾಡೇ ಮಾಡ್ತಾರೆ, ಚಿಂತ ಮಾಡೇ ಮಾಡ್ತಾರ. ಅದಕ್ಕೇನು ಅವ್ರಿಗೆ ಮನಸ್ಸಿನ ತೊಂದರೆ ಇಲ್ಲ, ಹರುಷದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಮತರು ಜ್ಞಾನಿಗಳು ಅಂತ ಅರ್ಥ. ಮತರು ಪ್ರತಿ ದಿವಸದಲ್ಲಿ ಏನ್ ಮಾಡ್ತಾರಂತ? ಸಾರಸ್ವತ ಸಮುದ್ರದಿ, ಸಾರಸ್ವತ ಪ್ರಪಂಚ, ಜ್ಞಾನ ಪ್ರಪಂಚ, ಪುರಾಣ ಪ್ರಪಂಚ ಅಥವಾ ಗ್ರಂಥ ಪ್ರಪಂಚ ಅಂತ ಅರ್ಥ. ಸಾರಸ್ವತ ಪ್ರಪಂಚ ಅಂತಕ್ಕಂಥದಕ್ಕೆ ಶಫರಿ ಅಂದ್ರೆ ಮೀನ. ನೋಡ್ರಿ, ಮೀನಾಗಿರಬೇಕು ಮಧ್ವಮತಾಬ್ದಿಯೋಳು. ಯಾರ ಮಾತು? ಪುರಂದಾಸರು. ಬೆಲ್ಲವಾಗಿರಬೇಕು ಬಲ್ಲವರು ಅಂತ ಅಲ್ಲಿ ಅವು ಹೇಳ್ತಲ್ಲ. ಕಲ್ಲಾಗಿರಬೇಕು ಕಠಿಣ ಭವ ತೊರೆಯಳೆಗೆ, ಬಿಲ್ಲಾಗಿರಬೇಕು ಬಲ್ಲವರಳು. ಬಿಲ್ಲಾಗಿರಬೇಕು. ಬಿಲ್ ಆಗುದು ಅಂದ್ರೆ ಏನು? ಬಿಲ್ ಬಾಗಿರ್ತದೆ. ಹಂಗೆ ಜ್ಞಾನಿಗಳಿಗೂ ನಾವು ಬಾಗಬೇಕು ಅಂತ ಅರ್ಥ. ಬಿಲ್ಲಾಗಿರಬೇಕು ಬಲ್ಲವರಳು. ಅದೊಂದೇ ಮುಂಚೆ ಈ ಮಾತಾಡ್ತಾ ಇದ್ದಾರೆ. ಶಫರಿ ಮೀನ ಹೆಂಗೆ ಭರ್ ಮೀನಾಗ ನೀರೊಳಗೆ ಅಡ್ಡಾಡ್ತಲ್ಲ, ಹಂಗೆ ಜ್ಞಾನಿಗಳು ಶಾಸ್ತ್ರದಾಗ ಅಡ್ಡಾಡ್ತಾರೆ. ಒಂದೊಂದು ಸವನ ಇಲ್ಲಿ ಸಿಗ್ತಾನು, ದೇವ್ರು ಇದ್ದಾನು, ಈ ಸೂತ್ರದಾಗ ಇದ್ದಾನು, ಮಹಾಭಾರತ ಇದ್ದಾನು, ಹುಡುಕೋತ ಕೊಡ್ತಾನು. ಬೇರೆ ಚಿಂತ ಇರೋದಿಲ್ಲ ಅವರಿಗೆ. ಇಂಥ ಭಗವದ್ಭಕ್ತರಿಗೆ ಭಗವಂತ ಬಹಳ ಪ್ರೀತಿ. ಅಂಥವರಿಗೆ ತನ್ನ ನಿಲುವ ತೋರಿಸುವ ಪರಮಾತ್ಮ ಪ್ರಶ್ನೆ ಆಗತಕ್ಕಂಥ ಅದು ಹಿಂಗೆ ಕೆಲಸ ಮಾಡ್ತಾರೆ ಅವರು. ಓ ಮಥಾತೋ ಬ್ರಹ್ಮ ಜಿಜ್ಞಾಸಂ. ಊಟದ ಚಿಂತಿಲ್ಲ ಅವರಿಗೆ, ನಿದ್ದೆ ಚಿಂತಿಲ್ಲ, ಪ್ರಪಂಚ ಚಿಂತಿಲ್ಲ. ಹಂಗೆ ಹುಡುಕೋದವರಿಗೆ ಅಂತ ಮಹಾನುಭಾವರು ವಾದಿರಾಜ ಸ್ವಾಮಿಗಳು, ಮಂತ್ರಾಲಯ ಸ್ವಾಮಿಗಳು ತಿಳ್ಕೊಡ್ರಿ. ಅಖಂಡ ಶಾಸ್ತ್ರ ಓದಿ ತತ್ವ ಬಿಡಿಸಿಟ್ಟಿರ್ತಕ್ಕಂಥ ಮಹಾನು ದೇವ್ ಪ್ರತ್ಯಕ್ಷ ಕಾಣ್ತಾನೆ ತಿಳ್ಕೊಳ್ಳಿ ಅವ್ರಿಗೆ. ಅಂತ ಮಹಾನವರು ಸುದ್ದಿ ಹೇಳ್ತಾ ಇದ್ದಾರೆ ದಾಸರಾಯರು. ಇಷ್ಟು ಹೇಳ್ಕೊತ ಹೋಗಿ ಅಂತಾರ ಮಹಾನುಭಾವ ಬರೆದು ಮಹಾತ್ಮ ಜ್ಞಾನಪೂರ್ವಕ ಅದನ್ನ ಹೇಳಿದರು. ಆ ಜ್ಞಾನಿಗಳು ಹುಡುಕ್ತಾರಲ್ಲ, ಹುಡುಕಿ ಏನ್ ಭಕ್ತಿ ಪ್ರಯತ್ನ ಮಾಡ್ತಾರ ಅದು ಮುಂದೆ ಪದ್ಯಾಗ. ಮಹಾತ್ಮ ಜ್ಞಾನಪೂರ್ವಕ ಭಕ್ತಿ ಭಾವದಿಂದ ಶ್ರೀಹರಿ ನಮ್ಮನ್ನು ಸಲ್ಲಿಸ್ತಕ್ಕಂಥ ಪರಮಾತ್ಮ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಹೆಂಗೆ ಆಕಳ ಕರು ಕೂಗಿದಾಗ ಆಕಳು ಓಡಿ ಬರ್ತದಲ್ಲ, ಹಂಗೆ ಭಗವಂತ ನಮ್ಮ ಹತ್ರ ಓಡಿ ಬರ್ತಾನಂತ. ನಾವೆಲ್ಲ ಕರು ಇದ್ದಂಗೆ ಭಗವಂತ ನಮ್ಮ ತಾಯಿ ಆಕಳ ಇದ್ದಂಗೆ ಹೇಳ್ತಾ ಇದ್ದಾರೆ. ಹೆಂಗೆ ಹೋಗ್ಬೇಕು ಹಂಗಾರ ಪರಮಾತ್ಮನ? ಅಲ್ಲಿ ನೋಡ್ರಿ, ಮತ್ಸ್ಯಕೇತನ ಜನಕ ಒಂದು ಅವನ ವೈಶಿಷ್ಟ್ಯ. ಹರಿ ಶ್ರೀವತ್ಸಲ ಅಂಚನ ನಿಜ ಶರಣ ಜನ ವತ್ಸಲ ವರಾರೋಹ ವೈಕುಂಠಾಲಯ ನಿವಾಸಿ ಚಿತ್ ಸುಖಪ್ರದ ಸಲಹೆನಲು ಗೋವತ್ಸ ಧ್ವನಿ ಗೊದಗುವ ತೆರದಿ ಪರಮೋತ್ಸವದಿ ಬಂದೊದಗುವನು ನಿರ್ಮತ್ಸರರ ಬಳಿಗೆ. ಒಂದು ಶಬ್ದ ದಾಸ ಎಷ್ಟರ್ಥ ಹಾಕ್ತಾರ, ಅದು ಕೊನೆಯ ಶಬ್ದ ನೋಡ್ರಿ, ನಿರ್ಮತ್ಸರರ ಬಳಿಗೆ. ಇದು ಎಲ್ಲಿ ಸಿಗುವುದು? ಭಾಗವತ ಶಬ್ದ ಇದು. ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲಮ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೇಶ್ವರ. ನಿರ್ಮತ್ಸರು ಯಾರಿಗೆ ಹೊಟ್ಟೆ ಕಿಚ್ಚಿಲ್ಲ ಅವ್ರ ಹತ್ರ ಬದಿಯವ್ರು ಬರ್ತಾನಂತ ಅರ್ಥ. ನಮಗೆ ಯಾರು ಹೊಟ್ಟೆ ಕಿಚ್ಚು ಹೋಗ್ಯದ, ನಮಗೆ ಜಾಸ್ತಿ ಆಗ್ತದೆ. ನಮ್ಗೆ ವಯಸ್ಸಾದಾಗ ಹೊಟ್ಟೆ ಕಿಚ್ಚು, ಅವ್ರ ಮ್ಯಾಚ್ ಶೆಟ್ಟು ಹೌದು. ಅವ್ರು ಜಾಸ್ತಿ ಬಂಗಾರ ತೊಗೊಂಡಾರೆ, ಅವ್ರ ಮ್ಯಾಚ್ ಶೀಟ್ ಮಾಡೋದು ಹೇಳ್ತಾ ಇದೆ. ಅದಕ್ಕೆ ನಿರ್ಮತ್ಸರರ ಬಳಿಗೆ ಯಾರಿಗೆ ದ್ವೇಷಾದಿಗಳಿಲ್ಲೋ, ಯಾರಿಗೆ ಕೇಳ್ತಾರ ಭಾಗವತೋದಿಕ್ಕೆ ಅಂತ ಬರ್ಬೇಕು, ನಿರ್ಮತ್ಸರ ಬರ್ಬೇಕು ಅಂತಾರೆ ಮಹಾನುಭಾವರು. ಆ ರೀತಿಯಾಗಿ ಅವನು ಹೆಂಗೆ ಹೋಗುವಂತ ಮತ್ಸ್ಯಕೇತನ ಜನಕ ಒಂದು ಶಬ್ದ. ಜನಕ ಅಂದ್ರೆ ತಂದೆ, ಮತ್ಸ್ಯಕೇತನ ಅಂದ್ರೆ ಮನ್ಮಥ ಕಾಮ. ಏನು ಅದಕ್ಕೆ ಶಬ್ದ ಹೆಂಗೆ ಅರ್ಥ ಗೊತ್ತಾದ್ರೆ ನಿಮಗೆ? ಅದು ಮತ್ಸ್ಯ ಅಂದ್ರೇನು? ಮೀನು ಗೊತ್ತ ನಿಮಗೆ? ಮೀನು ನಮ್ಮ ಭಾರತ ಮತ್ಸ್ಯಕ್ಕೆ ಜನಕ ಅಂದ್ರೆ ಮನ್ಯಾಗ ಇಟ್ಟಿರ್ತಾರಲ್ಲ, ಮೀನಾಡಲಿಕ್ಕೆ ಒಂದು ಕಪಾಟ್ ಮಾಡಿ ಇಟ್ಟಿರ್ತಾರೆ, ಅದು ಜಾನಿ ಬರ್ತಾನೆ. ಹೌದು, ಹಂಗೆ ಮತ್ಸ್ಯಕೇತನ ಜನಕ ಅವ. ಕಾಮನ ಧ್ವಜದ ಗುರುತು ಮೀನ, ಕೇತನ ಅಂದ್ರೆ ಧ್ವಜ. ಈ ಹಿಂದಿನ ಕಾಲಕ್ಕೆ ಎಲ್ಲ ಒಂದು ಗುರುತಿದ್ದು ಧ್ವಜ. ಒಂದು ಹನುಮಂತ, ಅರ್ಜುನ್ ಧ್ವಜ ಹನುಮಂತಿಯವರು, ಹೌದಾ? ಒಂದೊಂದಿಗೆ ಒಂದು ಇರ್ತಾವ. ದುರ್ಯೋಧನ ಧ್ವಜ ಯಾವ್ದು ಗೊತ್ತಾ ನಿಮಗೆ?
ಹೇಳ್ರು ಅಂತ ಯಾರು ಗೊತ್ತಿದ್ರೆ? ಉರಗ, ಹಾವು. ನೀರೊಳಗಿರ್ದುಂ ಬೆಮರ್ತುಂ ಉರಗ ಪತಾಕಂ, ಪಂಪ. ನೀರೊಳಗಿರ್ದುಂ ಬೆಮರ್ತಂ ಉರಗ ಪತಾಕಂ ಅಂತ ಪಂಪ. ಪಂಪ ಸರಿ ಕೇಳಿಲ್ಲ ನೀವು? ಯಾಕೆ ಸಾಹಿತ್ಯ ನೆನಪಿರುತ್ತೆ? ಸುಮ್ ಕಲ್ತು ನಾವು ಓದೇವಿ ಅಂತ ಹೇಳ್ಬೇಕು ಇಷ್ಟ. ಪಂಪ, ಪಂಪ ಮಹಾಕವಿ ಬರಿತಾನ. ಹೆಂಗೆ ಬರೀತಾನ ಗೊತ್ತಾ ನಿಮಗೆ? ಎಲ್ಲರೂ ಸತ್ರು, ದುರ್ಯೋಧನ ಒಬ್ಬನೇ ಉಳಿದಿದ್ದ. ಅವಾಗ ಮಂತ್ರ ಹೇಳ್ಕೊಟ್ರು ಯಾರೋ ಒಬ್ರು ಜ್ಞಾನಿಗಳು. ನೀ ಹಿಂಗೆ ಅನ್ಕೋತ ಕೂಡು, ನೀರಾಗ ಕೂತ್ಬಿಡು, ನೀರಿನಿಗೇನು ಮಾಡೋದೇ ಇಲ್ಲ, ಅಡಿಕೊಂಡು ಕೂತ್ಬಿಡು ನೀನು. ಯಾರು ಹೇಳಿದ್ರು? ದುರ್ಯೋಧನ. ಭೀಮ ಗದ ನೋಡಿ ಹೆದರಿದ್ದವ ದುರ್ಯೋಧನ. ಎಲ್ಲಿ ಹೊಡಿತಾನೆ? 199 ಮಂದಿ ಕೊಂದ ಬಿಟ್ಟನಾಗಲಿ, ಒಬ್ಬ ಉಳ್ಕೊಂಡ. ಇವನು ಅಲ್ಲೇ ಸಾಯವನಲ್ಲ. ಅವ್ನು ಹೆದರಿ ಕೂತು ಬಾ, ಇಲ್ಲಿ ನೀರಾಗ ಕೂತು ಹೋಗಂದ, ಒಂದು ಮಂತ್ರ ಕೊಡ್ತೀನಿ ನಿನಗೆ, ಅನ್ಕೋತ ಕೂಡು, ನಿನಗೆ ಆ ಮಂತ್ರದಿಂದ ಬಂದು ನಿನ್ನ ನೀರಾಗ ಇರೋದು ಗೊತ್ತೋ ಏನು ಥಂಡಿನ ಹೊತ್ತು ನಿನಗೆ ಅಂತ ಅಳ್ಕೋತ ಕೂತ್ಕೊಂಡೇವ. ಯಾರು? ದುರ್ಯೋಧನ. ಅದು ಗೊತ್ತಾದ ಭೀಮಸೇನ ದೇವರಿಗೆ. ಬಾಂಡವರಿಗೆ ಬಂದಿ ಅಂತ ದಂಡಿ ಮೇಲೆ, ಅದೇ ಕುರುಕ್ಷೇತ್ರ. ನೋಡ್ರಿ ನೀವು ಸರೋವರ ಹೆಂಗ ದೊಡ್ಡ ಸರೋವರ, ಚಂದದ ಸರೋವರ ನೋಡ್ಲಿಕ್ಕೆ. ಅಲ್ಲಿ ತಗೊಂಡ ಅಲ್ಲಿ ಬೈಲಿಕ್ಕಿತ್ತ ಭೀಮ. ಒಂದೊಂದು ಹೇಳ್ತಾನ, ಇದು ಶಾಸ್ತ್ರ ಗೇಹದ ಲಾಹಕ್ಕೆ, ಇದು ವಿಷಮ ವಿಷ ಅನ್ನಕ್ಕೆ, ಇದು ಆ ದ್ರೌಪದಿಯ ಸಿರಿ ಹದ್ದಕ್ಕೆ ಒಂದು ಹೇಳ್ತಾನೆ. ಒಂದು ಕೆಲಸ ಮಾಡಿ, ಯಾವಾಗ ವಿಷ ಹಾಕಿದೆ ನಮಗೆ, ಅದಕ್ಕೆ ನಮ್ಮನೆ ಸುಳ್ಳಿಗೆ ಪ್ರಯತ್ನ ಮಾಡಿದ್ದೆ. ನಮ್ಮನ್ನೇನು ನನ್ನ ಹೆಂಡತಿ ಸಿರಿ ಹೇಳಿ ಪ್ರಯತ್ನ ಮಾಡಿದೆ, ಹೇಳ್ಕೊತ ಹೋದ. ಅಷ್ಟು ಹೇಳಿದಾಗ ನೀರೊಳಗಿದ್ರು ಬೆವಂತಂತಮೇನು? ಯಾರು? ದುರ್ಯೋಧನ. ನೀರೊಳಗಿರ್ದು ಬೆಮರ್ತಂ ಉರಗ ಪತಾಕಂ. ಉರಗ ಪತಾಕ ಅಂದ್ರೆ ಅವ ಯಾರು? ದುರ್ಯೋಧನ. ಅವನ ಚಿನ್ನ ಹಾವು, ನೋಡಿ ಹಾವಿದ್ದಂಗೆ ಇದ್ದಾವ. ಅದಕ್ಕೆ ದುರ್ಯೋಧನ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ಸ್ಯ ಕೇತನ, ಮೀನವೇ ಧ್ವಜ ಹೊಳ್ತಕ್ಕಂಥ ಯಾರು? ಕಾಮ. ಅವನ ಜನಕ ಅಂದ್ರೆ ಯಾರು? ಪರಮಾತ್ಮ. ಕಾಮನ ತಂದೆ ಯಾರು ಅಂತ? ಪರಮಾತ್ಮ, ಕೃಷ್ಣ. ಒಂದು ಶಬ್ದ ಮತ್ಸ್ಯಗೆ ಜನಕ. ಹರಿ ಒಂದು. ಶ್ರೀವತ್ಸ ಲಾಂಛನ, ಹೌದಾ? ನೆದಾಗ ಲಕ್ಷ್ಮೀ ಇಟ್ಕೊಂಡಿರ್ತಕ್ಕಂಥ. ನಿಜ ಶರಣ ಜನ ವತ್ಸಲ. ಯಾರ್ಯಾರು ಇವಲ್ಲ, ನಿಜ ಶರಣರು, ಸರಿಯಾಗಿರ್ತಕ್ಕಂಥ ಭಕ್ತರಿಗೆ ಭಕ್ತ ಆಗ್ತಕ್ಕಂಥ ಪರಮಾತ್ಮ. ವರಾರೋಹ, ವರಾರೋಹೋ ಮಹಾತಪಃ, ಹೌದಿಲ್ಲ? ವರಾರೋಹ ಶಬ್ದ ಭಾರತವ ಶಬ್ದಕ್ಕೆ ವಾಯಿಸ್ತುದಾರ್ಥದಂಗ ಲಕ್ಷ್ಮೀ ದೇವಿನ ತನ್ನ ಟೊಂಗದ ಕುಶೋಣ ಪರಮಾತ್ಮ ಇರ್ತಕ್ಕಂಥವ. ವರ ಆರೋಹ ತಗೊಂಡಿರು ಒಂದು ಅರ್ಥ ಹೇಳ್ತಾ ಇದ್ದ. ವೈಕುಂಠ ನಿಲಯ ನಿವಾಸಿ, ದೇವ್ರ ಮನೆ ಎಲ್ಲಿದೆ? ವೈಕುಂಠದಾಗ. ಚಿತ್ ಸುಖಪ್ರದ ಪರಮಾತ್ಮ, ನಿಜವಾಗಿರ್ತಕ್ಕಂಥ ಸ್ವಸ್ವರೂಪ ಆನಂದ ಸುಖ ಹುಡ್ತಕ್ಕಂಥ ಪರಮಾತ್ಮ. ಎನಲು ಸಲಹು, ಎನಲು ಹಿಂಗಂದು ಸಲಹು. ಇಂಥ ಪರಮಾತ್ಮನೇ ನನ್ನೇನು ಮಾಡಪ್ಪ ನೀನು ಉದ್ಧಾರ ಮಾಡು ಅಂತ ಕೇಳ್ಕೊಂಡಾಗ, ಗೋವತ್ಸ, ಗೋವತ್ಸ, ವತ್ಸ ಅಂದ್ರೆ ಮಗು, ಗೋವತ್ಸ ಅಂದ್ರೆ ಆಕಳಕರು. ಧ್ವನಿಗೊದಗುವ ತೆರದಿ, ವತ್ಸ ಗೋ ಧ್ವನಿ, ವತ್ಸ ಧ್ವನಿಗೆ ಎರಗುವ ತೆರದಿ. ಆಕಳಕರು ಕರುವಿನ ಧ್ವನಿಗೆ ಆಗ ಹೆಂಗೆ ಹೊಡ್ಕೊತ ಹಂಗೆ ಪರಮಾತ್ಮ ಪರಮೋತ್ಸವದಿ ಬಂದೊದಗುವನು. ಯಾರಿಗೆ? ತನ್ನ ನಿರ್ಮತ್ಸರದ ಬಳಿಗೆ. ಪರಮಾತ್ಮ ಕಂಡು ಸ್ತೋತ್ರ ಮಾಡಿದಂಥ ಮಹಾನವರು. ಇದೇ ನಮ್ಮ ಸಾರ್ಥಕ ಜೀವನದ ಇರ್ತಕ್ಕಂಥ ಸಾರ್ಥಕ ಮುಹೂರ್ತ ಇದ್ದುಕೊಡಿ, ಬೇರೆ ಯಾವುದಿಲ್ಲ. ಪರಮಾತ್ಮ ಸ್ತೋತ್ರ ಮಾಡಲಿಕ್ಕೆ ಹೆಂಗೆ ಮಾಡ್ಕೊಲಿಕ್ಕಿದೆ? ವಿಷ್ಣು ಸಹಸ್ರನಾಮದ, ಮಧ್ವನಾಮದ, ಲಕ್ಷ್ಮೀ ಶೋಭಾನದ, ಹರಿಕಥಾಮೃತ ಸಾರದ ಯಾವುದೋ ರೀತಿ ಒಳಗೆ ಪರಮಾತ್ಮ ಸ್ತೋತ್ರ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನು ಹೇಳ್ಕೊತ ಹೋಗಿ ಅಂತ ದಾಸರಾಯರು ಮುಂದುವರೆದು, ಸೂರಿಗಳಿಗೆ ಸಮೀಪಗ. ನೋಡ್ರಿ, ಬಹಳ ಚಂದನ ಕಲ್ಪನಾ ದಾಸರದ ಕಲ್ಪನಾ ಇಲ್ಲಿ. ಸಮೀಪಗ ದುರಾಚಾರಿಗಳಿಗೆ ಎಂದೆಂದು ದೂರತರ. ಒಂದ ಮಾತು ಹೇಳ್ಬಿಟ್ರು, ಹೌದಾ? ಯಾರಿಗೆ ಹತ್ರ, ಯಾರಿಗೆ ದೂರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದುರ್ಲಭನು ಎನಿಸುವನು, ದುರ್ಲಭೋ ದುರಾವಾಸು, ಹೌದಾ? ರಾಮ. ದೈತ್ಯ ಸಂತತಿಗೆ ಸಾರಿಗೆ ನೆನೆದು ಸುಖಿಸುವ ಸಾರ ಹೃದಯರ ಸಂಸಾರ ದುಃಖ ಮಹೋರಗ ದ್ವಿಜ ರಾಜನಿಸುವನು ದೈತ್ಯ ದಲ್ಲಣನು. ಏನು ಪದ್ಯ ವಿಶಿಷ್ಟ! ದೈತ್ಯ ದಲ್ಲಣ ಪರಮಾತ್ಮ, ದೈತ್ಯ ದಲ್ಲಣ. ದೈತ್ಯರು ರಾಕ್ಷಸರು, ದಲ್ಲಣ ಸಂಹಾರ ಮಾಡ್ತಕ್ಕಂಥವ. ಒಂದೇ ಶಬ್ದ, ದೈತ್ಯ ದಲ್ಲಣ. ಹಿಂಗೆ ಸ್ತೋತ್ರ ಮಾಡಿರ್ತಾರ. ಹಂಗೆ ಹೆಂಗಿದ್ದ ಭಗವಂತ? ಸೂರಿಗಳಿಗೆ ಸಮೀಪಕ. ಯಾರ ಹತ್ರ ತನಕ ಗೊತ್ತಾ? ಜ್ಞಾನಿಗಳಿಗೆ ಅಂತ ಅರ್ಥ. ಸೂರ್ಯ ಶಬ್ದ ಜ್ಞಾನಿಗಳು ಅಂತ ಅರ್ಥ. ಸೂರ್ಯ ಶಬ್ದ ಜ್ಞಾನಿಗಳು. ಅಖಂಡ ಜ್ಞಾನ ಉಪಾಸನ ಮಾಡಿ ಅದಕ್ಕೆ ಜ್ಞಾನ ಶ್ರೇಷ್ಠ, ಭಕ್ತಿ ಶ್ರೇಷ್ಠ ಅಂದ್ರೆ ಎರಡು ಬೇರೆ ಬೇರೆ ಅಲ್ಲವೋ. ಮತ್ತು ಭಕ್ತಿ ಜ್ಞಾನ ಒಂದೇ ನಾಣ್ಯ ಎರಡು ಮುಖ ಇದ್ದಂಗೆ. ಭಕ್ತಿ ಇಲ್ಲದ ಜ್ಞಾನ ಇಲ್ಲ, ಜ್ಞಾನ ಇಲ್ಲದ ಭಕ್ತಿ ಇರೋಂಗಿಲ್ಲ ಅಂತ. ಅಖಂಡ ಜ್ಞಾನ ಭಕ್ತಿ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಭಕ್ತಿ ಇಲ್ಲದ ಜ್ಞಾನ ಇಲ್ಲ, ಅದು ಉಪಯೋಗ ಇಲ್ಲ ಅಂತ ಅರ್ಥ. ಬಿಡಿ, ಜ್ಞಾನ ಬೇಕು, ಭಕ್ತಿ ಬೇಕು ಅದು ಹೇಳ್ತಾ ಇದ್ದಾರೆ. ಸೂರ್ಯಗಳು ಅವರ ಜ್ಞಾನಿಗಳು ಅಂತ ಅರ್ಥ. ಸೂರ್ಯಗಳಿಗೆ ಸಮೀಪಗ. ಶುಕಾಚಾರ್ಯರಿಗೆ, ಹೌದು, ಜ್ಞಾನಿಗಳಿಗೆ, ಬ್ರಹ್ಮಾದಿಗಳಿಗೆ ಭಗವಂತ ಹತ್ತಿರ ಇರ್ತಕ್ಕಂಥವ. ದೂರಾಚಾರಿಗಳಿಗೆ, ನಮ್ಮಂಥವ್ರಿಗೆ ದೂರತರ.
ನಮ್ಮ ಹತ್ರ ದೇವ್ರು ಸಾಧ್ಯ. ನಾವು ಅದಕ್ಕೆ ಇಷ್ಟ ಇಟ್ಕೋ ಸ್ವಾಮಿ ನಮ್ಮ ಹತ್ರ ಬಂದು ಕೇಳ್ಕೋಬೇಕು. ನಾವು ದುಷ್ಟರಿಂದ ದೂರ ಇರ್ತಕ್ಕಂಥ ಭಗವಂತ ಅವ್ರು ಲೈಕ್ ಮಾಡೋದು ಕೇಳೋದಿಲ್ಲ. ದುರ್ಲಭನು ಎನಿಸುವನು ಯಾರಿಗೆ? ದೈತ್ಯ ಸಂತತಿಗೆ. ದೈತ್ಯರಿಗೆ ದುರ್ಲಭ ಸಿಗುವುದೇ ಇಲ್ಲ. ದೈತ್ಯರಿಗೆ ಹತ್ತಿರದಿಲ್ಲ. ಜ್ಞಾನಿಗಳಿಗೆ ಸಿಗ್ತಾನ, ಅಜ್ಞಾನಿಗಳಿಂದ ದೂರ ಇರ್ತಾನ, ದೈತ್ಯರಿಂದ ದೂರ ಇರ್ತಾನ ಭಗವಂತ. ಹಂಗಾರೆ ಯಾರು ಹತ್ರ ಇರ್ತಾನ? ಸಾರಿ ಸಾರಿಗೆ ನೆನೆದು, ಹೆಜ್ಜೆ ಹೆಜ್ಜೆಗೆ, ಸಾರಿ ಸಾರಿಗೆ ಅಖಂಡ ಪರಮಾತ್ಮ ಸ್ತೋತ್ರ ಮಾಡ್ತಕ್ಕಂಥ ಮಹಾನುಭಾವರಿಗೆ ಮೇಲೆ ಮಾಡ್ತಕ್ಕಂಥ ಸುಖಿಸುವ ಜನರ ಸಾರ ಹೃದಯರ. ನೋಡಿ ಎಷ್ಟು ಚಂದ ಮಾತು. ಸಂಸಾರ ದುಃಖ ಮಹೋರಗ. ಸಂಸಾರ ಅಂತಕ್ಕಂಥ ದುಃಖ, ಸಂಸಾರ ದುಃಖಲಿಕ್ಕೆ ಒಂದು ಹಾವು ಬೇಕಂತಿರ್ಲಿಕ್ಕೆ ಪರಮಾತ್ಮನೇ ಮಹಾ ಹಾವಿದ್ದಂಗೆ. ಈ ಸಂಸಾರ ಬಂದಿರತಕ್ಕಂಥ ದ್ವಿಜರಾಜ ಎನಿಸುವನು ದೈತ್ಯ ದಲ್ಲಣು. ದ್ವಿಜರಾಜ ನೋಡಿ ಹೇಳ್ತಾರೆ, ದ್ವಿಜರಾಜ ಎನಿಸುವನು ದೈತ್ಯ ದಲ್ಲಣು ಅಂತ ಮಹಾನುಭಾವರು. ಪರಮಾತ್ಮ ಇರ್ತಕ್ಕಂಥವ ಹೆಂಗೆ? ಮಹೋರಗ. ಎರಡು ವಿಷಯ ಕಲ್ಪನೆ ಮಾಡಿಕೊಡ್ರಿ. ಹಾವಿಗೆ ವೈರಿ ಯಾರು? ಗರುಡ. ಗರುಡ ಹಾವು ಅವ್ರಿಗೆ ವೈರಿ ಹೌದಲ್ಲ? ಅಲ್ಲಿ ನೋಡಿ ಹೇಳ್ತಾರೆ ದುಃಖ ಮಹೋರಗ. ಉರಗ ಹಾವು. ಉರುಗಕ್ಕೆ ದ್ವಿಜರಾಜ ನೆನೆಸುವ ದೈತ್ಯರಂತಕ್ಕಂಥ ಹಾವಿಗೆ ಇವ ಗರುಡ ಇದ್ದಂಗೆ ಭಗವಂತ. ಈ ಶಬ್ದಕ್ಕೆ ಅರ್ಥ ನೋಡಿ, ದ್ವಿಜರಾಜ ಶಬ್ದ ಗರುಡ ಅಂತ ಅರ್ಥ. ಅರ್ಥಾತ್ ಹೆಂಗ ಅನ್ನೋದು ನಿಮಗೆ. ದ್ವಿಜ ರಾಜ. ದ್ವಿ ಅಂದ್ರೆ ಎರಡು, ಜ ಅಂದ್ರೆ ಹುಟ್ಟುದು. ಎರಡು ಸಲ ಹುಟ್ಟೋದು ಯಾವ ಹಾವು? ಮೊದಲು ತತ್ತಿರ್ತದೆ, ಆಮೇಲೆ ಹುಟ್ಟುತ್ತೆ ಅಂತ ಅರ್ಥ. ಅದೆಲ್ಲ ಹುಟ್ಟಿದ ಹೆಂಗೆ ಆಗ್ತಿರೋದು? ನಮಗೂ ದ್ವಿಜರು ಅಂತಾರೆ ನಮಗೆ. ಯಾಕೆ ಬ್ರಾಹ್ಮಣ ದ್ವಿಜರು ಅಂತ ಯಾಕಂತಾರೆ? ಒಂದನೇ ಹುಟ್ಟು ತಾಯಿ ಹುಟ್ಟಿಂದ, ಎರಡನೇ ಹುಟ್ಟು ಯಾವಾಗ? ಮುಂಜಾದ ಮೇಲೆ ಗಾಯತ್ರಿ ಉಪದೇಶ ಮೇಲೆ ಅದು ದ್ವಿಜ ಅಂತ ಹೆಸರು ಮಗ. ಹಾಗೆ ದ್ವಿಜಾನ ಗರುಡ ಅಂತ ಅರ್ಥ. ಎರಡು ಸಲ ಹುಟ್ಟುದು, ಒಮ್ಮೆ ತತ್ತಿಯಾಗಿ ಹುಟ್ಟಿರ್ತದೆ, ಆಮೇಲೆ ಏನಾಗ್ತದೋ ದ್ವಿಜ ಅಂದ್ರೆ ಎಲ್ಲ ಪಕ್ಷಿಗಳು ಬಂದು ಬರೇ ಈ ಗರುಡ ಅಂತ ಅಷ್ಟಲ್ಲ. ಆ ದ್ವಿಜಕ್ಕೆ ಆ ಹಕ್ಕಿಗೆ ರಾಜ ಯಾರು ಹಂಗಾರ? ಅದ ಶ್ರೇಷ್ಠ. ದ್ವಿಜ ಅಂದ್ರೆ ಎಲ್ಲ ಪಕ್ಷಿಗಳು, ಎಲ್ಲ ಪಕ್ಷಗಳಿಗೆ ಶ್ರೇಷ್ಠ ಯಾರು? ಗರುಡ. ದ್ವಿಜರಾಜ ಮಹೋರಗ ದ್ವಿಜರಾಜ. ದುಃಖ ಅಂತಕ್ಕಂಥ ಸಂಸಾರಕ್ಕೆ ಗರುಡ ಇದ್ದಂಗೆ ಯಾರು? ಪರಮಾತ್ಮ ಅಂತ ಹೇಳ್ತಾರೆ. ಅಂದ್ರೆ ಗರುಡ ನೋಡ್ರೆ ಹಾವು ಓಡಿ ಹೋಗ್ಬಿಡ್ತದೆ. ಹಂಗೆ ಪರಮಾತ್ಮ ನೆನೆಸ್ಕೊಂಡ್ಬಿಟ್ರೆ ದುಃಖ ಎಲ್ಲ ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಎನಿಸುವ ಯಾರವ? ದೈತ್ಯ ದಲ್ಲಡನು. ಪರಮಾತ್ಮ ಇರ್ತಕ್ಕಂಥ ಇಂಥ ಮಹಾ ಸಂಸಾರಕ್ಕೆ ಅವ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮನ ವೈಭವವನ್ನು ಹೇಳಿ ಅಂತರ ಮುಂದುವರೆದು ಕ್ರಿಯೆ ಗೋಸುಗ ಹೋಗಿ ಕಾನನ ಬದಿರಿ ಫಲಪಕ್ಷಗಳ ಈ ಎಂದರೆ ಪದಿಯೊಳಗೆ ಸಿಗಬಿದ್ದು ಬಾಯಿ ತೆರೆದವನ ತೆರನಂತೆ. ಒಂದು ದೃಷ್ಟಾಂತ. ಜಗನ್ನಾಥ ದೃಷ್ಟಾಂತ ಭಾಳ ದೃಷ್ಟಾಂತ ಕೊಡ್ತಾರೆ, ಒಂದೊಂದಾಗಿ ನೋಡ್ಕೊಂಡು ಬಂದಿರಿ ನೀವು. ವಿಧಿಪಿತನ ಪೂಜಿಸದೆ ನಿನ್ನಯ ಉದರ ಗೋಸುಗ ಸಾಧುಲಿಂಗ ಪ್ರದರ್ಶಕರು ಆರಾಜುತ ಬಳಲಿದರು ಭವದೊಳಗೆ. ಉಪದೇಶ. ಭವದೊಳಗೆ ಭವ ಅಂದ್ರೆ ಸಂಸಾರ. ಒದ್ದಾಡ್ಲಿಕ್ಕೆ ಹೋಗಬೇಡ. ಹೆಂಗೆ ಒದ್ದಾಡ್ಬೇಕು ಗೊತ್ತಾ? ಮ್ಯಾ ಹೇಳ್ತಾರೆ ನೋಡ್ರಿ. ಕ್ಷುದೆ ಅಂದ್ರೆ ಗೊತ್ತಾದ್ರು ಹಸಿವು. ಹಸಿವು ಅರ್ಥ ಏನು? ಹಸಿವು ಅಂತ ಅರ್ಥ. ಭಾಳ ಹಸಿವು ಆಗ್ಯದ ಯಾರಿಗೆ? ಒಬ್ಬ ಮನುಷ್ಯಾಗ ಏನು ಮಾಡಿದ? ಕಾನನಕ್ಕೆ ಹೋದ ಅಂದ್ರೆ ಅಡಿಗೂ ಹೋದ. ಯಾಕೆ? ಬದರಿ ಫಲಗಳ ಅಪೇಕ್ಷೆಯಿಂದ ಏನು ಹಣ್ಣು ತಿನ್ನಬೇಕು ಅಂತ ಹೋದ. ಅಲ್ಲಿ ಹೋಗಿ ಏನ ಹೊಗೆ ಒಳಗೆ ಸಿಗಬಿದ್ದ. ಅರ್ಥಾತ ಹಣ್ಣು ತಿನ್ಲಿಕ್ಕೆ ಅಂತ ಹೋದ. ಹಸಿವರ ಭಾಳ ಆಗ್ಯದ. ಎಲ್ಲಿ ಸಿಕ್ಕೊಂಡ? ಅಲ್ಲಿ ಭಾಳ ಪೊದೆ ಇತ್ತು, ಹುಲ್ಲುಗಾವಲ ಮುಳ್ಕಂಟಿ ಸಿಕ್ಕೊಂಡ್ಬಿಟ್ಟ. ಬಾಯಿ ತೆರೆದವನ ಅಲ್ಲಿ ಹೋಗಿ ಬಾಯಿ ಬಿಡ್ಲಿಕ್ಕೆ ಹತ್ತಿದ. ಹಣ್ಣು ಇಲ್ಲ, ಮ್ಯಾಲೆ ತೊಂದ್ರೂ ಆಯ್ತು. ಹಂಗೆ ನಮ್ಮ ಮನೆ ಬರಾಗ್ಯದಂತ ಆಸೆ. ನಾವು ಹಂಗಿದ್ದೀವಿ ಅಂತ ಹೆಂಗೆ ನೋಡ್ರಿ. ನಾವು ಹೆಂಗೆ ಗೊತ್ತ? ವಿಧಿಪಿತನ ಪೂಜಿಸದೆ. ವಿಧಿಪಿತ ಅಂದ್ರೆ ಪರಮಾತ್ಮ. ವಿಧಿ ಅಂದ್ರೆ ಯಾರು? ಬ್ರಹ್ಮದೇವರು, ತಂದೆ ಪರಮಾತ್ಮ ಇರ್ತಕ್ಕಂಥ. ಪೂಜಿಸದೆ ನಾವು ಏನು ಮಾಡ್ತೇವೆ ಗೊತ್ತಾ? ಪರಮಾತ್ಮ ಪೂಜೆ ಮಾಡ್ದೆ. ನಿನ್ನಯ ಉದರಗೋಸುಗ ಏನೋ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಏನು ಮಾಡ್ತೀವಿ? ಸಾಧುಲಿಂಗ ಪುರುಷಕರ ಆರಾಧಿಸುತ್ತ. ಕೇವಲ ಡಾಂಭಿಕರು ಅವ್ರ ಹತ್ರ ಹೋದು ದುಡ್ಡು ಕೇಳೋದು, ಇವ್ರ ಹತ್ರ ಹೋದು ದುಡ್ಡು ಕೇಳೋದು. ಅವ್ರೆಂಥವ್ರು ಮಹಾ ದುಷ್ಟರು. ದುಷ್ಟ್ರ ಹತ್ರ ಹೋಗುದು. ನಮಗೆ ದುಡ್ಡು ಬೇಕಾಗ್ಯದ, ಹಸಿಬೇಕಾಗ್ಯದ, ಸಂಸಾರಕ್ಕೆ ಬೇಕಾಗ್ಯದ, ಮನೆಗೆ ಹೆಂಟು ಮಕ್ಕಳು ತಂದು ಹಾಕ್ಲಿಕ್ಕೆ ಅನ್ನಕ್ಕೆ ಆಹಾರ ತಂದ್ರೆ ಬೇಕಾಗ್ಯದ, ದುಡ್ಡು ಬೇಕಾಗ್ಯದ. ದುಡ್ಡು ಎಲ್ಲಿ ಕೇಳೋದು ಹೋಗಿ ಅಂತ ಕೇಳಿದ್ರೆ ಸಾಧುಲಿಂಗ ಪುರುಷಕರು ದೈತ್ಯರ್ತಾರ ದುಷ್ಟ ಜನ ಅಲ್ಲಿ ಹೋಗಿ ದುಡ್ಡು ಕೇಳ್ಕೊಂಬಾರ್ದು. ಅಂತಹ ದುಡ್ಡು ಕೇಳೋ ಸ್ಥಿತಿ ನಮ್ಮದಾಗ್ಯದ. ನಾವು ಹೆಂಗಾಗಿ ಗೊತ್ತಾ? ಅವ ಹೆಂಗೆ ಬದರಿ ಪಕ್ಷಕ್ಕೆ ಹೋಗಿ ಅಲ್ಲಿ ಸಿಕ್ಕೊಂಡ ಮನುಷ್ಯ ಹಂಗೆ ಆದಂಗೆ ಆಗ್ಯದ. ಅಂದ್ರೆ ಆ ಪೊದೆ ಅಂದ್ರೆ ದುಷ್ಟರು ಅಂತ ಅರ್ಥ. ಅಲ್ಲಿ ಸಿಕ್ಕೊಂಡ್ಬಿಡ್ತೀವಿ ನಾವು ದುಡ್ಡು ಅಂತ ದುಡ್ಡು ಕೇಳಿದ್ರೆ. ಸಾಧುಲಿಂಗ ಪುರುಷಕರ ಆರಾಜಿಸುತ್ತ ಬಳಲೆದಿರು ಭವದೊಳಗೆ. ಯಾರ್ಯಾರು ದುಡ್ಡು ಕೇಳಿಕ್ಕೆ ಹೋಗಬೇಡ, ಯಾರ್ಯಾರ ಹತ್ರ ಹಸಿವು ಕೇಳಿಕ್ಕೆ ಹೋಗಬೇಡ. ಕೇಳಿದರೆ ಎನ್ನೊಡೆ ಏನೇ ಕೇಳುವೆ, ಹಾಡಿದರೆ ಏನ ಹಾಡು. ಯಾರನ್ನ ಗೋಮಾಗುಂಗಾನ ಹೊಳೆದೆ ಇಲ್ಲ, ದುಡ್ಡು ತಿಳ್ಕೊಂಡು ಸಿದ್ದರಾಮಯ್ಯನ ಹೊಗಳಿದೆ, ಹೋಗಿ ಅವ್ನ ಕೈ ಮುಕ್ಕೊಂಡು ನಿಮ್ಮ ಹಂಗೆ ಜಗತ್ತಿನ ಯಾರಿಲ್ಲ, ನೀವೇ ಭಯಂಕರ ಇದ್ದೀರಿ, ನೀವು ಹೊಗಳೋದು, ದುಡ್ಡು ಕೊಟ್ಟು ತೊಗೊಂಬರೋದು. ಮತ್ತು ನಾಳೆ ಕೊಡ್ತಾ ನಾವೇನಾರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಯಂ ಕೊಡೋಣ ಯಾವ? ಭಗವಂತ ಮಾತ್ರ ಕೊಡಬಲ್ಲ. ಅವರು ಸಾಧುಲಿಂಗ ಪುರುಷಕರು ಬರೀ ಏನೋ ದುಡ್ಡಿಗೆ ಏನೇನೋ ದಾಂಧಲೆ ಮಾಡ್ತಾರೆ ಜಗತ್ತಿನಾಗ ಅಂತ ಭಾಳ ಇರ್ತಾರೆ.
ಮತ್ತು ನಮಗೆ ದುಡ್ಡು ಕೊಡಿರ್ತದ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೌದಾ, ಅದು ಮಾಡಿಸ್ತಾರೆ ನಮ್ಮ ಕಡೆಯಿಂದ. ಅಂಥವ್ರು ದುಡ್ಡು ಕೇಳಲಿಕ್ಕೆ ಹೋಗ್ಬಾಡ್ರಿ. ಅದು ಹೆಂಗೆ ಆ ಹಣ್ಣು ಕೇಳ್ದಂಗೆ ಹೋದಂಗೆ, ಅಲ್ಲಿ ಹಣ್ಣು ಅಲ್ಲಿ ಕೇಳಲಿಕ್ಕೆ ಹಣ್ಣು ದುಡ್ಡು, ಅಲ್ಲಿ ಕೇಳಲಿಕ್ಕೆ ಹೋದ್ರಿ ಅಲ್ಲಿ ಸಿಕ್ಕೊಂಡ್ಬಿಡ್ತೀರಿ ನೀವು ಅವ್ರ ಹತ್ರ. ಅವ್ರು ಹೇಳಿ ಕೇಳ್ಬೇಕಾಗ್ತದೆ, ಅವ್ರು ಮಾಡಿದ ಕೆಲಸ ಮಾಡ್ಬೇಕಾಗ್ತದೆ. ಹೌದು ನಿಮ್ಗೆ ಅಂತ ಪ್ರಶ್ನೆ ಬಿಡ್ರಿ. ಇಲ್ಲಿ ಸದಾ ಹಾರಿ ಸ್ವಾಮಿ ನೀ ಕೊಟ್ಟರು ಉಂಟು, ಇಲ್ಲ ನೀ ಕೊಟ್ಟರು ಉಣ್ತೇನೆ, ಇಲ್ಲ. ಇದು ಭಾಳ ಶ್ರೇಷ್ಠ ಹಾಜದ, ಯಾರು ಹೆದರಿಕೆ ಬೆದರಿಕೆ ಇಲ್ಲ ಅಂತಾರೆ ಪುರಂದಾಸರು. ಹರಿನಾಮಕ್ಕೆನ್ನೋ ಭಯ ಉಂಟೆ, ಪರಮಾತ್ಮ ಸುತ್ತಮಳಿಗೆ ಭಯ ಬೇಕೇ ಅನ್ನೋದಕ್ಕೆ ಸ್ವಾಮಿ ನೀನು ಅನುಗ್ರಹ, ಇನ್ನು ಬಿಟ್ಟು ನಾ ಎಲ್ಲಿಯೂ ಹೋರು ಅಂತಕ್ಕಂಥದ್ದು. ಇದು ಭಾಗ್ಯ ಅಂತ ಹೇಳಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತ ದಾಸ ಮುಂದುವರೆದು ಪರಮಾತ್ಮನ ವೈಶಿಷ್ಟ್ಯವನ್ನು ಹೇಳ್ಕೊತ ಹೋಗ್ತಾ ಇದ್ದಾರೆ. ಒಂದೊಂದೇ ಕೂಡ ಅವನ ಮಹಿಮೆಗಳನ್ನು. ಇದು ದಾಸರ ವೈಶಿಷ್ಟ್ಯ ಅಂತಾರ. ಚಕ್ರ ಶಂಖ ಗದಾಬ್ಜಧರ ದುರತಿಕ್ರಮ ದುರಾವಾಸ ವಿಧಿ ಶಿವ ಶಕ್ರ ಸೂರ್ಯಾದ್ದಿ ಅಮರ ಪೂಜ್ಯ ಪದಾಬ್ಜ ನಿರ್ಲಜ್ಜ ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯವ ಕೆಡಿಸಿ ಅಬ್ಜ ಜಾಂಡವ ವ್ಯತಿಕ್ರಮಿಸಿ ಜಾಹ್ನಮಯ ಪಡೆದ ತ್ರಿವಿಕ್ರಮ ಆಹ್ವಯನು. ಇವ ಯಾವ ತ್ರಿವಿಕ್ರಮ ಆಹ್ವಯ ಅಂದ್ರೆ ಹೆಸರು. ಅವನ ಹೆಸರೇನು? ತ್ರಿವಿಕ್ರಮ. ಆವಯ ಹೆಸರು. ಯಾರ ಹೆಸರಿದು? ಭಗವಂತ ತ್ರಿವಿಕ್ರಮ ಅಂತ ಹೆಸರು ಯಾರಿಗೆ ಬಂದದ? ಅದು ಹೆಂಗೆ ಬಂತು ಹೇಳ್ತಾ ಇರ್ತಾರೆ ನೋಡ್ರಿ. ಚಕ್ರ ಗೊತ್ತಾಗ್ತದ, ಶಂಖ ಗದಾ ಅಬ್ಜ, ಹೌದಾ, ಶಂಖ ಚಕ್ರ ಗದಾ ಪದ್ಮ, ಅಬ್ಜ ಪದ್ಮ ಅಂತ ಅರ್ಥ. ಧರ ಇವನ್ ಧರಿಸ್ತೇವ ಅಂತ ಅರ್ಥ. ಶಂಖ ಚಕ್ರ ಪರಮಾತ್ಮ. ದುರತಿಕ್ರಮ ಒಂದು ಮತ್ತೊಂದು ಶಬ್ದ, ದುರಾವಾಸೋ ದುರತಿಕ್ರಮ. ಹೌದಾ, ಹೆಂಗೆ ವಿಷ್ಣು ಶಬ್ದ ಹೆಂಗೆ ದಾಸರು ನೋಡ್ರಿ. ದುರತಿಕ್ರಮ ಅವನ ಮೀರಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಆಕ್ರಮಣ ಮಾಡಲಿಕ್ಕೆ ಯಾರು ಸಾಧ್ಯ ಅಂತ ಅರ್ಥ. ದುರಾವಾಸ ಪರಮಾತ್ಮ ಹೆಸರು, ಶ್ರೇಷ್ಠವಾಗಿರ್ತಕ್ಕಂಥ ಆವಾಸ ಇರ್ತಕ್ಕಂಥವ. ವಿಧಿ ಶಿವ ಶಕ್ರ, ಅರ್ಥಾತ್ ವಿಧಿ ಅಂದ್ರೆ ಬ್ರಹ್ಮ, ಶಿವ ಅಂದ್ರೆ ಶಿವ ಇರುತ್ತೆ, ಶಕ್ರ ಅಂದ್ರೆ ಇಂದ್ರ. ಇಂಥವರಿಂದ ಸೂರ್ಯ ಅವನು ಬಂದ. ಆದಿ ಅಮರ ಪೂಜ್ಯ ಪದಾಬ್ಜ ನಿರ್ಲಜ್ಜ ಪರಮಾತ್ಮ. ನೋಡಿ ನಾವಂತೀವಿ ಏನು ತಿಳ್ಕೊಂಡು ನಿರ್ಲಜ್ಜದಂಗಿದ್ದೀವಿ ಅಂತ ತಿಳ್ಕೊಂಡು ಅರ್ಥ ಮಾಡ್ತಾರೆ. ಇನ್ನು ನಿರ್ಲಜ್ಜ ಶಬ್ದಕ್ಕೆ ಅರ್ಥ ಹೇಳ್ತಾರೆ, ಬ್ರಹ್ಮಾದಿ ದೇವತೆಗಳು ಯಾರನ್ನು ನಾಚಿಕೋತಾರೋ ಅಂತ ನಿರ್ಲಜ್ಜ ಅಂತ ಅರ್ಥ. ಅವ್ರನ್ನ ದೇವಾದಿ ನಾಶಗೊಂದು ಸ್ವಾಮಿನಿ ಹೆಂಗಿದ್ದೀವಿ ನಾವು ಹೆಂಗಿದ್ದೇವೆ ಅಂತ ತಿಳ್ಕೊಂಡು ನಾಚಿಕೆ ಪಡ್ಕೋತಾರಂತ ಅವ್ರೇನೋ. ಅವೇ ಮಾಡಿದ ಪರಮಾತ್ಮ ನೋಡ್ರಿ. ಶುಕ್ರ ಶಿಷ್ಯನ ಅರ್ಥಾತ್ ನಿಮಗೆ ಇನ್ನು ಮುಂದೆ ಈಗ ಮುಂಚೆ ಹೇಳ್ತಾರೆ. ಅಶ್ವಮೇಧ ಪ್ರಕ್ರಿಯೆಯ ಕೆಡಿಸಿ, ಯಾರು ಗೊತ್ತಾ? ವೆರಿ ಗುಡ್. ಅರ್ಥ ಬಲಿಚಕ್ರವರ್ತಿ ಶುಕ್ರ ಶಿಷ್ಯನ ಅಶ್ವಮೇಧ ಯಜ್ಞ ಕೆಡಿಸಿದ್ದಿಲ್ಲ ಅವನು. ಯಾಕೆ? ಬಲಿಚಕ್ರವರ್ತಿ 100 ಯಜ್ಞ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದ. 100ನೇ ಯಜ್ಞ ಮಾಡಿ ಏನಾಗ್ತಿದ್ದವ, ಆ ಇಂದ್ರ ಹೊರ ಹೋಗ್ದ, ಈ ಇಂದ್ರ ಹೋಗ್ತಿದ್ದ. ದೇವ್ರಿಗೆ ಬೇಡ ಇತ್ತದು, ಈ ಕಲ್ಪದ ಹಿಂಗೆ ಇರ್ಬೇಕು ಅಂತ ಹೇಳ. ಏನಾಗಿ ಬಂದ? ಹೌದು ಹೇಳ್ರಿ, ವಾಮನ ಆಗಿ ಬಂದ. ಮುಂದೇನಾದ? ತ್ರಿವಿಕ್ರಮ. ಅದನ್ನ ಹೇಳ್ತಾ ಹೆಚ್ಚ ಒಂದು ದಾತ್ರ ಯೋಚನೆ ನೋಡಿ. ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯೆ ಅಂದ್ರೆ ಯಜ್ಞ ಕೆಡಿಸಿ ಅಬ್ಜ ಜಾಂಡವ ಅತಿಕ್ರಮಿಸಿ ಬ್ರಹ್ಮಾಂಡ, ಅಬ್ಜಾಂಡ ಬ್ರಹ್ಮಾಂಡವ ಅತಿಕ್ರಮಿಸಿ ಬ್ರಹ್ಮಾಂಡ ಮೀರಿ ಜಾಹ್ನವಿಯ ಪಡೆದ. ಏನಾದ? ತ್ರಿವಿಕ್ರಮ ಆದ. ಮ್ಯಾಲ ಪಾದ ಹೋತು ಬ್ರಹ್ಮಾಂಡ ಗತ ಹಕ್ಕ. ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶಾಮನ ಶಾಮನ ಹೋತು. ಬ್ರಹ್ಮಾಂಡ ಕೂಡಿ ಭಗವಂತನ ಪಾದ ಏನು ತ್ರಿವಿಕ್ರೂಪ ಆಗಿತ್ತು. ಆ ಪಾದ ನಖ ಬಿಡಿತು ನೋಡ್ರಿ ಮ್ಯಾಲೆ. ಬ್ರಹ್ಮಾಂಡ ಸೀಳ್ತು. ಏನು ಬಂತಲ್ಲಿ ಇದನ್ನ? ಗಂಗಾ. ಒಂದು ಕತೆ ಒಂದು ಸಣ್ಣ ಪದ್ಯ ಎಷ್ಟು ಹೇಳ್ತಾರೆ ಮಹಾನುಭಾವ. ಏನದು? ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯೆ ಕೆಡಿಸಿ ಅಂದ್ರೆ ಬಲಿಚಕ್ರವರ್ತಿ ಯಜ್ಞವನ್ನು ಕೆಡಿಸಿ ಅಬ್ಜ ಜಾಂಡವ ಅತಿಕ್ರಮಿಸಿ ಬ್ರಹ್ಮಾಂಡವನ್ನು ಕತಿ ಮ್ಯಾಲ ಹೋಗಿರ್ತಕ್ಕಂಥ ಪರಮಾತ್ಮ ಜಾಹ್ನವಿಯ ಪಡೆದ. ಏನ್ ಮಾಡ್ದ? ಗಂಗಾ ಕೊಟ್ಟಿಲ್ಲ ನಮಗೆ. ಅದು ಹೇಳ್ತಾ ಇದ್ದಾರೆ ಜಾಹ್ನವಿ ಬಿಡ. ಯಾರವ? ತ್ರಿವಿಕ್ರಮ ಉಭಯನು. ಇಲ್ಲಿ ವಾಮನಾದ, ಅಲ್ಲಿ ತ್ರಿವಿಕ್ರಮ ಆತ. ಪರಮಾತ್ಮ ಇದು ಮಹಿಮೆ ಹೇಳ್ತಾರೆ. ಈ ರೀತಿ ಪರಮಾತ್ಮ ಸ್ತೋತ್ರ ಮಾಡ್ರಿ, ಉಪಾಸನ ಮಾಡ್ರಿ. ಇದು ತಾರಕ ಅನ್ನೋ ಮಾತನ್ನು ದಾಸರು ಇಷ್ಟು ಅದ್ಭುತವಾಗಿ ಪುರಾಣ ಮಹಿಮೆ ತೋಣ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಶಂಖ ಚಕ್ರ ಗದಾ ಪದ್ಮ ರಾಶ್ಚಿಂತ ಹರಿರ್ಭುಜ ವಾಯುಸ್ತೋತ್ರ ಆ ಶಬ್ದ ತರ್ತಾರೆ ಮುಂದೆ ಅಂತಾರೆ ದಾಸರಾಯರು. ಆದ್ದರಿಂದ ಇಂಥ ಪರಮಾತ್ಮ ಇದ್ದದ್ದರಿಂದ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗದೆ ಪರಮಾತ್ಮನ ನಾಮಾಮೃತದಲ್ಲಿ ಸದಾ ಆಸಕ್ತನಾಗಿರು. ದಾಸ ವೈಶಿಷ್ಟ್ಯ, ದಾಸರ ಏನಿದು ಸಂದೇಶ. ಸದಾ ಆಸಕ್ತನಾಗಿರು. ಅತ್ಲ ಇತ್ಲ ಮನಸ್ಸು ಹಾಕಬೇಡ್ರಿ. ಇಲ್ಲ, ನಾವು ಧಾರಾವಾಹಿ ಆಸಕ್ತರು, ಹೌದಾ, ಹರಟಿ ಆಸಕ್ತರು. ಏನೇ ಇಷ್ಟು ಧಾರಾವಾಹಿ ನೋಡಲ್ಲ, ಯಾವ ನೆನಪುಳ್ದವನವ ನೋಡುವಂದು ಭಯಂಕರ ಸಗದಿ ಏನಾಗ್ತೋ ಇರೋಗತಿ. ಅವ್ರು ಹೇಳ್ತೀರಿ, ಇವರು ಹೇಳ್ತಿದ್ರ ಕೂತ್ಕೊಂಡಿಲ್ಲ, ಏನು ಮಂದಿ ಹಚ್ಕೋತಾರ ಅಂತ. ಹೌದಿಲ್ಲ, ದಾಸ ಅಂತಾರೆ ಇಲ್ಲಿ ನೋಡಿ, ಹರಿಕಥಾಮೃತ ಪಾನ ವಿಷಯದಲ್ಲಿ, ಹೌದಾ ಅಂತ ಹೇಳಿದ್ರೆ ಶಕ್ತರೆನಿಸುವರಿಲ್ಲ.
ಏನು ಪದ್ಯ ಇದೆ ಚಂದ. ಹರಿ ವ್ಯತಿರಿಕ್ತ ಸುರಗಣದೊಳಗೆ ಸರ್ವೋದ್ರಿಕ್ತ ನೆನೆಸುವ ಸರ್ವರಿಂದಲೇ ಸರ್ವಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಅನ್ಯ ಪ್ರಸಕ್ತಿಗಳ ನೀಡಾಡಿ ಪರಮಾಸಕ್ತನಾಗಿರು ಹರಿಕಥಾಮೃತ ಪಾನ ವಿಷಯದಲ್ಲಿ. ಹರಿಕಥಾಮೃತ ಸಾರ ಇದೇ ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರ ವೇದ ಹೌದು, ಉಪನಿಷತ್ ಹೌದು, ಗೀತಾ ಎಲ್ಲ ಹರಿಕಥಾಮೃತ ಮತ್ತು ಹೌದು ಅಷ್ಟೋ ವೇದ ಇವ್ರ ಬಗ್ಗೆ ಹೇಳ್ತಾವ ಅಂತಾರ ನೋಡಿ. ಶಕ್ತರೆನಿಸುವರಿಲ್ಲ ಎಲ್ಲೇ ಹರಿ ವ್ಯತಿರಿಕ್ತ, ಎಲ್ಲೇ ಸುರಗುಣದೊಳಗೆ, ಅಲ್ಲಿನಾಗ ಒಂದು ಅರ್ಥ ಅದು. ಸುರಗಣ ಅಂದ್ರೆ ಯಾರು? ದೇವತೆಗಳು. ದೇವತೆಗಳ ಗುಂಪಿನಲ್ಲಿ ಪರಮಾತ್ಮ ಇರ್ತಕ್ಕಂಥವ್ರು ಯಾರ್ಯಾರು ಇಲ್ಲ, ಅವನೇ ಸರ್ವೋತ್ತಮ ಅಂತ ಶಬ್ದಕ್ಕೆ ಅರ್ಥ. ಅರ್ಥಾತ್ ಇಲ್ಲಿಗೆ ಹರಿ ವ್ಯತಿರಿಕ್ತ, ಹರಿ ಬಿಟ್ಟಿನ ಯಾರು ದೇವರ ಶ್ರೇಷ್ಠ ಇಲ್ಲ ಅಲ್ಲ. ಸರ್ವೋದ್ರಿಕ್ತ ನೆನೆಸುವ ಪರಮಾತ್ಮ, ಎಲ್ಲರಿಗಿಂತ ಮಹಿಮಾಶೆ ಆಗಿರ್ತಕ್ಕಂಥವ. ಸರ್ವರಿಂದಲೇ ಸರ್ವಕಾಲದಲ್ಲಿ, ಯಾವ ಕಾಲಕ್ಕೂ ಹಿಂದೂ ಇದ್ದ, ಈಗೂ ಇದ್ದ, ಮುಂದೂ ಇರ್ತಾನ. ಪರಮಾತ್ಮಗೆ ಚಿಂತಿಂತ ಹೋತು ಬಂತು ಅಂತಿಲ್ಲೇ ಇಲ್ಲ, ಯಾವಾಗಲೂ ಸರ್ವೋತ್ತಮನೇ. ಆಗಿನ ಕಾಲಕ್ಕೂ ಇದ್ದ, ಈಗೂ ಇರ್ತಾನ, ಸೃಷ್ಟಿ ಪ್ರಳಯ ಆದಾಗೂ ಭವಂತದ್ದು. ಅದಕ್ಕೆ ಹೇಳ್ತಾರ ಸರ್ವ ಕಾಲದಲ್ಲಿ. ಅಂಥ ಪರಮಾತ್ಮನೇ ಮಾಡ್ರಿ ಭಕ್ತಿಪೂರ್ವಕವಾಗಿ. ಮೇಲೆ ಬರ್ತಕ್ಕಂಥ ಶಬ್ದ ಏನು? ಪರಮಾತ್ಮನ ಭಕ್ತಿಪೂರ್ವಕವಾಗಿ. ಒಂದು ಅದರಿಂದ ಇನ್ನೊಂದು ಹೇಳ್ತಾರ, ಮಾತ್ರ ಭಾಷೆ ಹೇಳ್ತಾರ, ಅನ್ಯ ಪ್ರಸಕ್ತಿಗಳನ್ನು ಈಡಾಡಿ. ಬ್ಯಾರೆ ಮಾರಾಟಿಗೆ ಹೋಗ್ಬೇಡ್ರಿ, ಬ್ಯಾರೆ ಕೆಲಸಕ್ಕೆ ಹೋಗ್ಬೇಡ್ರಿ. ಅನ್ಯ ಪ್ರಸಕ್ತಿ, ದೇಶದ ಪ್ರಸಕ್ತಿ, ದೇಶಾಂತರವಾಗಿರ್ತಕ್ಕಂಥ ಈ ಪ್ರಾಕೃತಿಕ ಸೂಕ್ತಿಗಳು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅನ್ಯ ಪ್ರಸಕ್ತಿಗಳನ್ನು ಈಡಾಡಿ ಹಂಗರಿ ಮಾಡೋಕ್ಕೂ ಅದು ಹೇಳ್ತಾ ಇದ್ದಾರೆ. ಭಕ್ತಿಪೂರ್ವಕ ಇರು, ದೇಶ ಸುದ್ದಿ ಬಿಡು, ಲೋಕಾಂತರ ಸುದ್ದಿ ಬಿಡು, ಹರಿಕಥಾಮೃತ ಪಾನ ವಿಷಯ ಸಕ್ತನಾಗಿರು. ಯಾವಾಗ ಮನಸ್ಸು ಸದಾಗಿರ್ಬೇಕು ಪರಮಾತ್ಮನ ಕಥಾ ಸಂದೇಶ ಅಥವಾ ಹರಿಕಥಾಮೃತ ಪಾನ ವಿಷಯದಲ್ಲಿ, ಹರಿಕಥಾಮೃತ ಪಾಲನೆ ಸಕ್ತನಾಗಿರು, ಅದರಲ್ಲಿ ಆಸಕ್ತನಾಗಿರ್ತಕ್ಕಂಥ ಭಗವಂತ ತನ್ನನ್ನೇ ಕೊಡುವ ಅನ್ನೋ ಮಾತನ್ನ ಹೇಳಿ ಮುಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಲ್ಲ ಮುಂದುವರಿದು ನೋಡಿ, ಇಂಥ ಪರಮಾತ್ಮನ ಸ್ತೋತ್ರ ಮಾಡ್ತಾ ದಾಸರಾಗಿ ಅಂತ ಸುಂದರವಾಗಿ. ಬಲ್ಲೆನೆಂಬುವರೆಲ್ಲ ಈತನ, ಎಲ್ಲ ಶಬ್ದ ಅರ್ಥ ಆಗ್ತಾನೆ ನಿಮಗೆ, ಒಂದೊಂದೇ ಶಬ್ದ ನೋಡ್ಕೊಡಿ. ಬಲ್ಲರೆಂಬುವರೆಲ್ಲ ಈತನ, ಒಲ್ಲೆನೆಂಬುವರೆಲ್ಲ ಲೋಕದೋಳ್, ಇಲ್ಲದೆ ಸ್ಥಳವಿಲ್ಲವೈ ಜ್ಞಾತ ಜನರಿಲ್ಲ. ಬೆಲ್ಲದಚ್ಚಿನ ಬೊಂಬೆ ಎಂದದಿ ಪರಮಾತ್ಮ, ಬೆಲ್ಲದಚ್ಚಿನ ಬೊಂಬೆ ಎಂದದಿ ಎಲ್ಲರೊಳಗೆ ಇರುತ್ತಿಪ್ಪ. ಶ್ರೀಭೂನಲ್ಲ ಇವ ಎಣೆಯಿಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಅಲ್ಲ ಇಂಥ ಚಂದ್ರಿಕ ಸಾಂಸದ ಊಟ ಹೆಂಗದ ನೋಡಿ, ಎಂತ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಪರಮಾತ್ಮ ಸ್ತೋತ್ರ ಅಂತ ಮಾರು ನೋಡಿ. ಬಲ್ಲೆನೆಂಬುವರೆಲ್ಲ ಈತನ, ಪರಮಾತ್ಮನ ಗೊತ್ತಿದ್ದಾನಂತ ಯಾರಂತ ಯಾರಿಗೂ ಪೂರ್ತಿ ಗೊತ್ತಾ ಅಯ್ಯೇ ಇಲ್ಲವ. ಅವ್ನ ಪರಿಚಯ ಆದ ಬಿಡ್ರಿ ನಮಗೆ, ಅವ್ನ ಹಕ್ಕಿಗತ್ ನಮ್ಗೆ ಗೊತ್ತ ಅಂತ ಅಲ್ಲಿಗೆ ಸಾಧ್ಯದನ. ಅವ್ನ ಮಹಿಮಾ ಏನು ಎಷ್ಟು ಸಾಧ್ಯ ಅದ ಒಂದೇದು. ಎರಡನೇದು, ಒಲ್ಲೆನೆಂಬುವರೆಲ್ಲ ಲೋಕದೋಳ್. ಇವ ಬ್ಯಾಡ ಅಂತ ಯಾರಂತಾರ? ಕೃಷ್ಣ ನನಗೆ ಬ್ಯಾಡ ಅನ್ನೋ ದೈತ್ಯರವ್ರು ಇಷ್ಟೇ ಅಲ್ಲ, ಭಕ್ತರು. ಅವ ಬ್ಯಾಡ ಅಂದ್ರೆ ಅಲ್ಲೇ ರೆಂಬು ಐತನ. ಅವ ಇಲ್ಲದಿಹ ಸ್ಥಳವಿಲ್ಲವೈ ಜ್ಞಾತ. ಮೊನ್ನೆದು ಇಲ್ಲದಿಹ ಸ್ಥಳವಿಲ್ಲವೈ, ಅವ ಇಲ್ಲದ ಸ್ಥಳ ಇಲ್ಲೇ ಇಲ್ಲ, ಎಲ್ಲ ಕಡೆ ಸರ್ವತ್ರ ವ್ಯಾಪ್ತ. ಅದಕ್ಕೆ ಅವ ವಾಸುದೇವ ಅಂತ ಹೆಸರು. ಸರ್ವತ್ರ ವಸತಿ ಇತಿ ವಾಸುದೇವ ಅಂತ ಅರ್ಥ. ಮುಂದೆ ನೋಡಿ, ಜ್ಞಾತ ಜನರಿಲ್ಲ, ಸರಿಯಾಗಿ ತಿಳ್ಕೊಂಡ್ರು ಯಾರ್ಯಾರೂ ಇಲ್ಲ. ಲಕ್ಷ್ಮೀ ದೇವಿ ವಿಷಯದ ಸ್ವಲ್ಪ ಪಕ್ಕ ಹಾಕಿ ಗೊತ್ತಾಗಿದೆ ದೇವರು, ಅಷ್ಟು ಮಹಾಮಯ ಭಗವಂತ. ಜ್ಞಾತ ಜನರಿಲ್ಲ. ಅವ ಹೆಂಗಿದ್ದಾನ? ಬೆಲ್ಲದಚ್ಚಿನ ಬೊಂಬೆ ಎಂದದಿ. ಬೆಲ್ಲದ ಗೊಂಬೆ ಮಾಡಿ ಕುಡಿಸಿರ್ತಾರೆ ನೀವು, ಗೌರಿ ಮುಂದಾಲೇ ಕುಡಿಸುತ್ತಾರೆ. ಈ ಕುಡಿಸ್ತಿಲ್ಲ ಗೊತ್ತಿಲ್ಲ, ಅಲ್ಲಿ ಹಿಂದಿನ ಕಾಲಗಳು ಹೋಗ್ತಿದ್ರು. ಆ ಬೆಲ್ಲದ ಹಚ್ಚಿನ ಗೊಂಬಿ ಬಾಯಿಗೆ ಇಟ್ಟುಕೊಂಡು ಯಾವ ಭಾಗ ಶೀನದ ಹೇಳು ಅಂದ್ರೆ ಆ ಪಾದ ಮೌಳಿ ಪ್ರತಿ ಎಲ್ಲ ಶೀನೇ ಇರ್ತಾವ. ಹಂಗೆ ಪರಮಾತ್ಮ ಬೆಲ್ಲದ ಹಚ್ಚಿನ ಬೊಂಬೆ ಎದ್ದದಿ. ಉದಾಹರಣೆ ಗೊತ್ತಾಗ್ತದೆ ಮಹಾನುಭಾವ. ಪರಮಾತ್ಮ ಎಲ್ಲರಿಗೂ ಬೇಕಾದವ. ಅವ ಶೀ ಭಗವಂತ, ಕೈ ಅಲ್ಲ ಭಗವಂತ. ಅವನ ಕಾಲು ಮುಖ ನಖ ಎಲ್ಲವೂ ಕೂಡ ಒಂದೇ. ಆ ಪೂರ್ಣದಾಸ ಅಂತಾರ, ಆ ನಖ ಪೂರ್ಣ, ಆ ಕಾಲು ಪೂರ್ಣ, ಆ ಉದರ ಪೂರ್ಣ. ಪರಮಾತ್ಮ ಒಂದವೇನು ಪೂರ್ಣನೇ ಪೂರ್ಣ ಮದ ಅಂತ ಹೇಳ್ತಾರೆ. ಒಲ್ಲೆ ನೆಂಬುವಲ್ಲ ಅಂತ ಪರಮಾತ್ಮ ಬೊಂಬೆ ಎಂದದಿ. ಹೆಂಗಿದ್ದಾನ? ಎಲ್ಲರೊಳಗೆ ಇರುತ್ತಿಪ್ಪ. ಸಮಗ್ರ ಜ್ಞಾನ ಪ್ರಪಂಚ ಎಲ್ಲರಿಗೂ ಇರತಕ್ಕಂಥವ. ಶ್ರೀಭೂನಲ್ಲ ಇವ ಪರಮಾತ್ಮ, ಸಾಮಾನ್ಯಲ್ಲಿ ಇವ ಶ್ರೀದೇವಿ ಭೂಜಿ ಗಂಡಾಗಿರ್ತಕ್ಕಂಥ ಪರಮಾತ್ಮ ಇವ. ಅಪ್ರತಿಮಲ್ಲ ಜಗಕ್ಕೆಲ್ಲ. ಇಂಥ ಸ್ತೋತ್ರ ವಿಚಾರ ಮಾಡಿ ಸುಂದರವಾಗಿರ್ತಕ್ಕಂಥ ಭಗವಂತನ ಸ್ತೋತ್ರ ಅರ್ಥಾಮೃತ ಆಗುತ್ತೆ ಕೊಡ್ತಾ ಇರ್ತಕ್ಕಂಥ ಮಹತ್ವ ಸಂದೇಶ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಅಂತಾರ ಮುಂದುವರೆದು ಭಗವಂತನ ಮಹಿಮೆನ ಹೇಳ್ತಾ ಇನ್ನೂ ಅಂತಾರ. ಇದು ನೋಡಿ, ಇದೆಲ್ಲ ಯಾಕೆ ಹೇಳ್ತಾ ಗೊತ್ತಾ? ಕರ್ಮ ವಿಮೋಚನ ಸಂಧಿ. ನಿಮ್ಮ ಕರ್ಮ ಕಳಿಬೇಕಾದ್ರೆ ಹಿಂಗೆ ಸ್ತೋತ್ರ ಮಾಡಿ ಭಗವಂತನ. ಕರ್ಮ ಹೇಳಬೇಕಾದ್ರೆ ಓಡಿ ಹೋಗ್ಬಿಡ್ತಾ ತಿಳ್ಕೊಡ್ರಿ. ನಿಮಗೆ ಅವನ ಹೆಸರು ನಾಲಿ ಮೇಲೆ ಬಂದರೆ ಸಾಕು ತಿಳ್ಕೊಡ್ರಿ. ನಾಳೆ ಸದಾ ಉಚ್ಚಾರ ಮಾಡ್ತಿದ್ರೆ ಏನಾದರೂ ಸಾಧನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಶರಣಾಗತ ವತ್ಸಲ ಭಗವಂತ, ಶರ್ವಾದಿ ವಂದನಾಗಿರ್ತಕ್ಕಂಥವ, ಮಹಾಜ್ಞಾನಪೂರ್ವಕ ಸ್ತೋತ್ರ ಮಾಡಿದರೆ ಪರಮಾತ್ಮ ಕರಾವಲಂಬನ ಕೊಡ್ತಾರಂತ. ನಮ್ಮ ಕೈ ಥ್ಯಾಂಕ್ಸ್ ಕೊಡ್ತಾನೆ ದೇವರಾಗಿರ್ತಕ್ಕಂಥ. ಶೇಕ್ ಹ್ಯಾಂಡ್ ಮಾಡ್ತೀರಿ ನೀವು, ಶೇಕ್ ಹ್ಯಾಂಡ್ ಹಂಗೆ ದೇವ್ರು ಕೈ ಕೊಡ್ತಾನೆ. ಕೈ ಕೊಡ್ತಾನೆ, ಕೈ ಕೊಟ್ಟು ಓಡಿ ಹೋಗೋದಲ್ಲ, ಮತ್ತೆ ಕೈ ಕೊಟ್ಟು ಸಹಾಯ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಹೆಂಗ ಒಂದೊಂದೇ ಹೆಸರು. ಪ್ರಣತ ಕಾಮದ, ಭಕ್ತ ಚಿಂತಾಮಣಿ, ಮಣಿಮಯಾಭರಣ ಭೂಷಿತ, ಗುಣಿ ಗುಣತ್ರಯ ದೂರ ವರ್ಜಿತ ಗಹನ ಸನ್ಮಹಿಮ,
ಎಣಿಸ ಅದೇ ಇಲ್ಲ, ಎಣಿಸ ಭಕ್ತರ ದೋಷಗಳ ಕುಲಭಿಣಿಜೆ ಅಣ್ಮ ಶರಣ್ಯ ರಾಮಾರ್ಪಣ ಮೇಲೆ ಕೈಗೊಂಡ ಶಬರಿಯ ಫಲವ ಪರಮಾತ್ಮ. ಎಷ್ಟು ಉದಾಹರಣೆ ಕೊಡ್ತಾರೆ. ಶಬರಿಯ ಫಲವ ಪರಮಾತ್ಮ, ಶಬರಿ ಫಲ ಇಸ್ಕೊಂಡಂತ ಪರಮಾತ್ಮ ನಮ್ಮ ಬಿಟ್ಟಾನೇ ಇನ್ನೆಲ್ಲ. ಶಬರಿ ಅಂತ ಇಂಥ ಅಷ್ಟೊಳಗ ಕೊಟ್ಟಿರ್ತಾರೆ ಹೆಣ್ಮಗಳಕ್ಕೆ, ಮಡಿಯೆಲ್ಲ ಮೈಲೆಲ್ಲ ಕೊಟ್ಟಿದ್ದು ಅಂತ ದೇವ್ರ ಉಪಾಸನ ಮಾಡಿ ದೇವ್ರು ಬರ್ಲಿಕ್ಕಲ್ಲ ನಿಮ್ಗೆ ಹೇಳ್ತಾ ಇದ್ದಾರೆ. ಒಂದೇ ನೋಡ್ರಿ, ಪ್ರಣತ ಕಾಮದ ಒಂದು ಹೆಸರು ಪ್ರಣತ ಕಾಮದ. ಪ್ರಣತ ಅಂದ್ರೆ ಭಕ್ತರು ಅಂತ ಅರ್ಥ. ಅವ್ರ ಕಾಮಗಳನ್ನ ಕೊಡ್ತಕ್ಕಂಥವ, ಇಚ್ಛಾ ಕೊಡ್ತಕ್ಕಂಥವ. ಭಕ್ತ ಚಿಂತಾಮಣಿ, ಚಿಂತಾಮಣಿ ಒಂದು ಮಣಿ ಅದು ಎಲ್ಲ ಕೊಡ್ತದೆ. ಹಂಗೆ ಭಕ್ತ ಚಿಂತಾಮಣಿ ಆಗಿರ್ತಕ್ಕಂಥ ಪರಮಾತ್ಮ. ಮಣಿ ಮಯಾಭರಣ ಭೂಷಿತ ಅವ ಪರಮಾತ್ಮ. ಮಣಿ ಮಯಾಭರಣ ಅನೇಕ ಆಭರಣ ಕೊಟ್ಟಂಥ ಪರಮಾತ್ಮ. ಗುಣಿ ಅನಂತ ಗುಣತಕ್ಕಂಥವ. ಗುಣತ್ರಯ ದೂರ ನಮ್ಮ ಹಂಗವ ಸಾತ್ವಿಕ ರಾಜತಾಮಸ ಗುಣ ಇರತಕ್ಕಂಥ ದೂರನಾಗಿರ್ತಕ್ಕಂಥವ. ವರ್ಜಿತ ಗಹನ ಸನ್ ಮಹಿಮ, ಗಹನ ಅಸಾಧ್ಯ ಮಹಿಮ ಭಗವಂತಂದು ಹೇಳ್ತಾ ಇದ್ದಾನೆ. ಏನ್ ಮಾಡ್ತಾನ? ಎಣಿಸ ಭಕ್ತರ ದೋಷ. ಪರಮಾತ್ಮ ನಮ್ಮ ದೋಷ ಎಣ್ಕೋತ ಕೂತ್ರೆ ನಮ್ಮ ಬದುಕಲಿಕ್ಕೆ ಸಾಧ್ಯ ಅಂತ ತಿಳ್ಕೊಡ್ರಿ ನಿಮಗೆ. ಅಲ್ಲೇ ಹೇಳ್ತಾ ಇಲ್ಲ, ಪ್ರತಿನಿತ್ಯ ಮಾಡ್ತಕ್ಕಂಥ ಕರ್ಮಗಳನ್ನು ಎಷ್ಟು ಕರ್ಮ ಮಾಡ್ತೀವಿ ಸ್ವಾಮಿ? ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ಏನು ದಾಡಿ ಮಂತ್ರ ಕೇಳಿ ಸ್ವಾಮಿ ಅನೇಕ ತಪ್ಪು ಮಾಡ್ತೇವಪ್ಪ. ತಪ್ಪು ನೋಡೋದೇ ಬಂದೆಯ ಜಾತ್ರೆ ಹಂಗೆ ಆಡಿದ್ರು ಕೊಡಿ. ಅವ ಅಕಸ್ಮಾತ್ ನಮ್ಮ ತಪ್ಪು ನೋಡಿದ್ರೆ ನಮ್ಮ ಹತ್ರ ಬರಬಾರ್ದವ. ಇಂಥ ಪರಮಾತ್ಮ ನಮ್ಮ ರಕ್ಷಣೆ ಮಾಡ್ತಕ್ಕ ಅದನ್ನ ನೋಡಿ. ಎಣಿಸ ಭಕ್ತರ ದೋಷ. ನೋಡ್ರಿ ಎಷ್ಟೇ ತಪ್ಪು ಮಾಡ್ರಿ, ಭಗವಂತನ ಭಕ್ತ ಆಗ್ಬಿಟ್ಟು ಅವ್ನು ದೋಷ ಎಣಿಸೋಲ್ತಕ್ಕಂಥ ಹೇಳ್ತಾ ಇದ್ದಾರೆ. ಕುಲಭಿಣಿಜಯಾಣ್ಮ, ಕುಲಭಿಣಿಜಯಾಣ್ಮ ಅರ್ಥಾತ ಶಬ್ದಕ್ಕರ್ಥ. ಕುಲ ಭಿಣಿಜಯಾಣ್ಮ ಅಂದ್ರೆ ರಾಮ ಅಂತ ಅರ್ಥ. ನೋಡ್ರಿ ಇಲ್ಲಿ ಕುಲಭಿಣಿ ಅಂದ್ರೆ ಭೂಮಿ, ಜ ಅಂದ್ರೆ ಹುಟ್ಟಿದಕಿ, ಭೂಮಿಯಿಂದ ಹುಟ್ಟಿದವ್ರು ಯಾರು? ಅವಳ ಆಣ್ಮ ಆಕಿ ಗಂಡ ಅಂತ ಅರ್ಥ. ಅದಕ್ಕೆ ಮುಂದೆ ಶಬ್ದ ಹಾಕ್ಯಾರ ಕುಣಭಿಜಯಾಣ್ಮ ಅಂತ ಅರ್ಥ. ಕುಣಭಿಜಯಾಣ್ಮ ಶರಣ್ಯ ರಾಮಾರ್ಪಣವೆನಲು. ಯಾರಂದ್ರೆ ರಾಮಾರ್ಪಣ ಅಂತಾರೆ ಶಬರಿ ಅಂತ. ನಾವು ಕೃಷ್ಣಾರ್ಪಣ ಅಂತೀವಿ, ಏಕಿನೊಂದು ರಾಮಾರ್ಪಣ ಅಂದಕಿ. ಕೃಷ್ಣಾರ್ಪಣವೆನ ರಾಮ ಕೈಗೊಂಡ ಶಬರಿಯ ಫಲವ ಪರಮಾತ್ಮ ಅಂತ. ಪರಮಾತ್ಮ ಮಹಾ ದೋಷಗಳಿರ್ತಕ್ಕಂಥವ. ಭಕ್ತಿಯಿಂದ ಏನು ಕೊಟ್ಟರು ಕೂಡ ಅಲ್ಲಿ ಹೇಳಿದ ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾ ಪ್ರಯಚ್ಛತಿ ತದಹಂ ಭಕ್ತಿಯುತಂ ಅಂತಾರೆ. ಅಸ್ನಾಮಿ ಪ್ರೇತಾತ್ಮನಃ. ಪರಮಾತ್ಮ ಕಿಂಚಿತ್ತು ಕೊಡ್ರಿ, ಮಹತ್ ಕೊಡ್ರಿ, ಒಂದ ಕೊಡ್ರಿ, ಎರಡ ಕೊಡ್ರಿ, ದೇವ್ರು ಏನೂ ಅನಿಸೋಲ್ಲ. ಕೊಟ್ಟದ್ದನ್ನ ಅನಂತ ಮಡಿ ಮಾಡಿ ಅಲ್ಲಿ ಮುಂದೆ ಹೇಳ್ತಕ್ಕಂಥ ಇಂಥ ಪರಮಾತ್ಮ ಹೇಳ್ತಾರೆ ಗಹನ ಸನ್ಮಹಿಮ ಅಂತೇಳಿ ಅಂತಾರ ಮುಂದುವರೆದು. ಶಬ್ದ ಗೋಚರ ಮತ್ತೊಂದು ಮಹಿಮ. ಇಷ್ಟೆಲ್ಲ ಯಾಕೆ ಹೇಳ್ತಾರೆ? ನಿಮ್ಮ ಕರ್ಮ ಹೋಗಲಿ. ಶಬ್ದ ಗೋಚರ ಶಾರ್ವರೀಕರ, ಶಾರ್ವರೀಕರನು ಮುಂದರು. ಅಬ್ಧ ವಾಹನನ ಅನುಜ ಯದೋ ಶಾಬ್ದಿ ಚಂದ್ರಮ ನಿರುಪಮ ನಿಶ್ಚೀಮ ಸಮಿತ ಸಮ. ಲಬ್ಧನಾಗುವ ತನ್ನವಗೆ ಪ್ರಾರಬ್ಧ ಕರ್ಮಗಳ ಉಣಿಸಿ ತೀವ್ರದಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ. ಪರಮಾತ್ಮ ದಯಾಸಾಂದ್ರ, ದಯಗಳ ಸಮೂಹ, ದಯಾಸಾಗರ ಪರಮಾತ್ಮ ಹೇಳ್ತಾ ಇದ್ದಾರೆ. ಶಬ್ದ ಗೋಚರ ವೇದವೇದ್ಯ ಅಂತ ಅರ್ಥ. ಶಬ್ದಕ್ಕೆ ಈ ಶಬ್ದ ಅಲ್ಲ, ಶಬ್ದಕ್ಕೆ ವೇದ ಅಂತ ಅರ್ಥ. ವೇದವೇದ್ಯ ಪರಮಾತ್ಮ ವೇದ ತಿಳ್ಕೋಬಹುದು ನಾವು, ಅದಕ್ಕೆ ಶಬ್ದ ಗೋಚರನಾಗಿರ್ತಕ್ಕಂಥವ. ಮುಂದಿಂದು ಶಾರ್ವರೀಕರ. ನೋಡ್ರಿ ಚಂದ್ರನ ಶಾರ್ವರೀಕರ ಚಂದ್ರ, ಕತ್ತಲೆಯನ್ನು ಕಳೆದು ಬೆಳಕು ಕೊಡ್ತಕ್ಕಂಥ ಮಹಾನುಭಾವ ಚಂದ್ರ. ಇವ ಪರಮಾತ್ಮ ಏನು ಕತ್ತೆ ಕಳಿತಾನ? ನಮ್ಮ ಸಂಸಾರ ಇರ್ತಕ್ಕಂಥ ಕತ್ತಲನ್ನ ಕಳೆದು ನಮ್ಮ ಸಂಸಾರದಾಗ ಸಂತೋಷ ಕೊಡ್ತಕ್ಕಂಥವ, ಶಾಂತಿ ಕೊಡ್ತಕ್ಕಂಥವ ಅಂತ ಅರ್ಥ ಶಾರ್ವರೀಕರ. ಅಬ್ಧ ವಾಹನನ ಅನುಜ, ಲಘು ಅರ್ಥ ಆಗೋದಿಲ್ಲ. ಮತ್ತೊಂದು ಅವನ ಹೆಸರ ಅಬ್ಧ ವಾಹನನ ಅನುಜ. ಅರ್ಥ ನಿಮ್ಗದ ಮಾಡಿಸ್ತ ನೋಡ್ರಿ. ಅಬ್ಧ ಅಂದ್ರೆ ಗೊತ್ತದನ? ಹೇಳು. ಹೌದು ಹೇಳು. ಮೋಡ. ಹೌದು ಹೇಳ. ಅಬ್ಧ ಮೋಡ. ವಾಹನ ಮೋಡ ವಾಹನ ಮಾಡ್ಕೊಂಡವ ಯಾವ? ಹೇಳು. ಯಾರು ಗೊತ್ತು ಹೇಳ್ರಿ? ಮೋಡ ಮೋಡ ಅಲ್ಲ, ಇಂದ್ರ. ಹೌದಾ? ಮೋಡವನ್ನೇ ಅಬ್ಧವನ್ನೇ ವಾಹನ ಮಾಡುತ್ತವ ಇಂದ್ರ. ಅವನ ಅನುಜ, ಅವನ ತಮ್ಮ ಉಪೇಂದ್ರ ಅಂತ ಅರ್ಥ. ಯಾಕೆ? ಅದಿತಿಯಲ್ಲಿ ಏನಾಗಿ ಹುಟ್ಟಿದ ಪರಮಾತ್ಮ? ವಾಮನ ಪರಮಾತ್ಮ ಹುಟ್ಟಿದ್ನಿಲ್ಲ, ಅವನು ಐತಿ ಮಗ ಹೌದಿಲ್ಲ, ಅದಕ್ಕೆ ಅವನ ತಮ್ಮ ಆಗಿ ಹುಟ್ಟಿದ, ಅದಕ್ಕೆ ಉಪೇಂದ್ರ ಅಂತ ಹೆಸರು ಅವಾಗ. ಅಬ್ಧ ವಾಹನನ ಅನುಜ. ಅರ್ಥಾತ್ ಈಗ ಅಬ್ಧ ಅಂದ್ರೆ ಮೋಡ, ವಾಹನ ಅಂದ್ರೆ ಅಬ್ಧ ವಾಹನ, ಇಂದ್ರನ ವಾಹನ ಮೋಡ, ಮೋಡ ಮ್ಯಾಗ ಹೇಳ್ತಾನವ. ಅವನ ಅನುಜ ಅಂದ್ರೆ ತಮ್ಮ ಅಂತ ಅರ್ಥ, ಅದಕ್ಕೆ ಉಪೇಂದ್ರ ಅಂತ ಹೆಸರು ಒಟ್ಟಿಗೆ ಅನುಜ. ನಿರುಪಮ ಇದು ಗೊತ್ತಾಗ್ತದೆ.
ಅವ ಉಪಮ ಮತ್ತೊಬ್ಬರೇ ಇಲ್ಲ. ನಿಶ್ಚೀಮ ಸಮಿತ ಸಮ ಪರಮಾತ್ಮ ಆಗಿರ್ತಕ್ಕಂಥವ ಸಾಮವೇದಿಗೆ ಗಿರಿಯ ಏನ್ ಮಾಡ್ತಾರೆ, ಸಮಿತ್ ಅಂದ್ರೆ ಸಾಮವೇದ ಸ್ತೋತ್ರ ಮಾಡ್ತಕ್ಕಂಥವ. ಲಬ್ಧವಾಗುವ ತನ್ನವಗೆ, ತನ್ನ ಭಕ್ತರಿಗೆ ಮಾತ್ರ ಸೀಮಿತ ಭಗವಂತ, ಉಳಿದ್ರೆ ಕಾಣಿಸುವುದಿಲ್ಲ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಯಾಕೆ? ಪ್ರಾರಬ್ಧ ಕರ್ಮಗಳ ಉಣಿಸಿ, ಮಾಡ್ತಕ್ಕಂಥ ಕರ್ಮ ಉಣಿಸಿ ತೀವ್ರದಿ ಹೆಂಗೆ ಕ್ಷುಬ್ಧ ಪಾವಕನಂತೆ, ಹೆಂಗ ಹೇಳ್ತಾ ಇದೆ, ಕಾಷ್ಟ ಅಗ್ನಿಯಂತೆ ಪರಮಾತ್ಮ, ಪಾವಕನಂತೆ ಬಿಡದಿಪ್ಪನು ಪರಮಾತ್ಮ. ಹೆಂಗೆ ಆ ಬೆಂಕಿ ಹತ್ತಿ ಎಲ್ಲ ಕಡೆ ಬಿಡುದಿಲ್ಲ, ಪರಮಾತ್ಮ ತನ್ನ ಭಕ್ತನ ಎಂದೂ ಕೂಡ ಬಿಟ್ಟಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ 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 ಹೇಳ್ಯಾರ ಕರುಣಾಸೊಳಗೆ, ಕಣ್ಣಿಗೆವೆ ಎಂದದಲ್ಲಿ. ಹೌದಾ? ಕೈ ಮೇ ತಿಣ್ಣಿಗೆ ಪರಮಾತ್ಮ ಅಷ್ಟು ಹತ್ರ ನಮ್ಮವನಾಗಿ, ನಮ್ಮ ಸಖನಾಗಿ, ನಮ್ಮ ಬಂಧುವಾಗಿ, ನಮ್ಮ ತಂದೆಯಾಗಿ ನಮ್ಮ ಹತ್ರ ಕೂತ ದೇವರು ಒಳಗೆ ಇದ್ದಾನ. ಅವನು ಸ್ತೋತ್ರ ಮಾಡ್ಲಿಕ್ಕೆ ಯಾಕೆ ಉಪವಾಸ ಮಾಡ್ತೀವಿ ಅಂತ ಮಹಿಮಾ ಅಂತ ಹೇಳಿ ಈ ಪದ್ಯ, ಈ ಸಂಧಿ ಮುಗಿಸ್ತಾ ಇದ್ದಾರೆ. ಕೊನೆಯ ಪದ್ಯ ಈ ಸಂಧಿದು. ಇಷ್ಟು ಭಗವಂತನ ಮಹಿಮೆಗಳು ಹೇಳ್ತಾ ಇದ್ದಾರೆ ನೋಡಿ ಒಂದೊಂದಾಗಿ. ಹಾ, ವೆರಿ ಗುಡ್. ಸಮಿತ ಸಮ ಅಂತಕ್ಕಂಥ, ಸಮಿತ ಸಮ, ಸಮಿತ ಸಮ, ಸಮಿತ ಶಬ್ದಕ್ಕೆ ಸಾಮವೇದ ಅಂತ ಅರ್ಥ. ಸಾಮವೇದದಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಅಂತ ಅರ್ಥ. ಸಾಮವೇದದಿಂದಗೆ ಗೀಗಿ ಮಾಡಿರ್ತಕ್ಕಂಥವ ಸಮಿತ ಸಮ ಆ ಶಬ್ದಕ್ಕೆ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಗೆ ಈ ಪದ್ಯ ಸಂಧಿ ಮುಗಿಸ್ತಾ ಇದ್ದಾರೆ. ಶ್ರೀ ವಿರಿಂಚಾದಿ ಅಮರ ಕೂಳ್ ಶಬ್ದ ಆಗಿದೆ. ವಿರಿಂಚಾದ್ಯಮರ, ಶ್ರೀ ವಿರಿಂಚಾದಿ ಅಮರ ವಂದಿತ. ಈ ವಸುಂಧರೆಯೊಳಗೆ ದೇವಕೀ ದೇವಿ ಜಠರದೊಳು ಅವತರಿಸಿದನು ಅಜನು ಜನದಂತೆ. ರೇವತಿ ರಮಣಾನುಜನು ಸ್ವ ಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂವರಿತ ಜಗನ್ನಾಥ ವಿಠಲನು. ಮಹಾನುಭಾವ ಪದ್ಯ ಮುಗಿಸ್ತಾರೆ. ಚಂದ ಅದ ನೋಡಿ, ಒಂದೊಂದೇ ನೋಡ್ಬಿಟ್ಟು ಹೆಂಗದ ಅವನ ಮಹಿಮಾ. ಇದೆಲ್ಲ ಅವನ ಮಹಿಮಾ. ಅದಕ್ಕೆ ಹರಿಕಥ ಅವ್ರು ಪಾರಾಯಣ ಮಾಡ್ಕೊಂತ ಹೇಳೋದು. ಏನು ಮಹಿಮಾ ಬರ್ತಾವೆ, ಎಷ್ಟು ಚಂದ ಹೇಳ್ತಾರೆ. ಇದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಪುಸ್ತಕದ ಮಾಡಲಿಕ್ಕೆ ಅಥವಾ ಪದ್ಯದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದಾಸರಿಟ್ಟು ಕಷ್ಟಪಟ್ಟು ಬರೀರ್ತಕ್ಕಂಥದ್ದು. ನಾವು ಓದ್ಲಿಕ್ಕೂ ನಾವು ಅಲ್ವಿ ಅಂದರೆ ಉಳಿದೆಲ್ಲ ದಂಧೆ ಮಾಡ್ಲಿಕ್ಕೆ ಬರ್ತದೆ. ಇದನ್ನು ಓದ್ಲಿಕ್ಕೂ ಅಲ್ಲಿ ಅಂದ್ರೆ ಹೋದ್ರೆ ದಾಸರಿ ಹೇಳ್ತಾ ಒಂದು ಪದ್ಯ ಅಂದ್ರೆ, ಒಂದು ಸಾಲ ಅಂದ್ರೆ, ಒಂದು ಸಂಧಿ ಅಂದ್ರೆ ವಿಚಾರ. ಶ್ರೀ ವಿರಿಂಚಿ ಗೊತ್ತ? ಶ್ರೀ ಅಂದ್ರೆ ಯಾರು? ವಿರಿಂಚಿ ಆದಿ ಅಮರರು ಅಂದ್ರರ್ಥ ಲಕ್ಷ್ಮೀ ಬ್ರಹ್ಮ ಹೇಳ್ಕೊಂಡು ಎಲ್ಲಾ ದೇವತೆಗಳು ಅಂತ ಅರ್ಥ. 33 ಕೋಟಿ ದೇವತೆಗಳು ಎಲ್ಲಿದ್ದಾರೋ ಗೊತ್ತಿಲ್ಲ ಅವರೆಲ್ಲ. ಶ್ರೀ ವಿರಿಂಚಾದ್ಯಮರ ವಂದಿತ ಅರ್ಥಾತ್ ಇಂಥ ದೇವಾನು ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವವ, ವಂದಿಸಿಕೊಳ್ಳಲ್ಪಡುವವ ವಂದಿಸೋದಕ್ಕೆ ಅರ್ಥ. ಈ ವಸುಂಧರೆಯೊಳಗೆ, ವಸುಂಧರ ಅಂದ್ರೆ ಭೂಮಿ, ಹೌದಾ? ದೇವಕಿ ದೇವಿ ಜಠರದೊಳು ಅವತರಿಸಿದನು ಪರಮಾತ್ಮ. ಹೆಂಗ? ಅಜನು ಜನದಂತೆ. ಭಾಳ ಚಂದ ಶಬ್ದ. ಅಜ ಅವ ಪರಮಾತ್ಮ, ಅಜ ಅಂತ ಹೆಸರು. ನ ಜಾಯತೆ ಇತಿ ಅಜ ಅಂತ. ಯಾರಿಗೆ ಹುಟ್ಟಿಲ್ಲ ಅವ ಅಜ. ಭಗವಂತನ ಹುಟ್ಟುತ್ತಾನ ನಮ್ಮಂಗ. ಅವ ಹುಟ್ಟು ಅನ್ಬಾರ್ದು, ಅವ ಅವತಾರ ಮಾಡಿದ ಅನ್ಬೇಕು. ಪ್ರಾದುರ್ಭವ ಆದ ದೇವಕಿ ಹೊಟ್ಟೆಯಿಂದ ಪರಮಾತ್ಮ ಪ್ರತ್ಯಕ್ಷನಾದ ಹೊತ್ತಾಗಿ ಆಕೆ ಹೊಟ್ಟಾಗಿ ಇಟ್ಕೊಂಡು ಹಡದು ಪುಡದು ಆಗಿರ್ತಕ್ಕಂಥದ್ದಲ್ಲ. ಹೆಂಗೆ ದಹಿಸ್ತಕ್ಕಂಥ ವಸ್ತಸ್ತಿ. ಖಮದಂದೆ ಹೆಂಗೆ ಬಂದ ನರಸಿಂಹರಾಗಿ, ಹಂಗೆ ಭಗವಂತಗೆ ಹುಟ್ಟಿಲ್ಲ. ಅವೇನಾಗ್ತಾನ? ಅವತಾರ ಮಾಡ್ತಿರ್ತಕ್ಕಂಥ ಪರಮಾತ್ಮ. ಎಲ್ಲಿ ಬಂದ? ದೇವಕಿ ಜಠರದಳು. ಹೆಂಗೆ ಹುಟ್ಟಿದ್ದ? ಅವ ಜನದಂತೆ ಅಜನ ಹುಟ್ಟಿದ. ಯಾವಾಗ ಹುಟ್ಟಿಲ್ಲೋ ಅವ ಹುಟ್ಟಿದ ದೇವಿಗೆ ಹುಟ್ಟಿಗೆ ಗರ್ಭದಾಗ. ರೇವತಿ ರಮಣನ ಅನುಜನು, ಬಲರಾಮನ ತಮ್ಮ. ರೇವತಿ ಬಲರಾಮನ ಹೆಂಡತಿ, ಅವನ ರಮಣ ಅಂತ ಬಲರಾಮ, ಅನುಜನ ತಮ್ಮ ಅಂತ ಅರ್ಥ. ಯಾರ ಹಂಗಾರ? ಕೃಷ್ಣ ಅಂತ ಅನುಜನು. ಸ್ವಪದಾವಲಂಬಿಗಳನ್ನು ಪರಮಾತ್ಮ ಸ್ವಪದಾವಲಂಬಿಗಳು, ಅವನನ್ನೇ ನಂಬಿರ್ತಕ್ಕಂಥ ಮಹಾನುಭಾವರು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತಿ ಅಂತೀವಿಲ್ಲ ನಾವು ಕೊಡಿಗಳೆಲ್ಲ ಮುಗಿಸೋ ಹೊತ್ನಾಗ. ಯಾರು ಇಲ್ಲಪ್ಪ ಇನ್ನು ನಿನ್ನ ಹಂಗದೀನಿ ಅಂಥವ್ರನ್ನಂತ. ದೈತ್ಯಾವಳಿಯ ಸಂಹರಿಸಿದ. ತನ್ನ ಕೃಷ್ಣಾವತಾರ ಮಾಡ್ತಕ್ಕಂಥ ಅವತಾರ, ತನ್ನ ಅವತಾರದ ಎಲ್ಲ ಏನು ಮಾಡಿದ ಪರಮಾತ್ಮ? ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಾಗ ದೈತ್ಯಾವಳಿ ಯಾರವ? ಜಗನ್ನಾಥ ವಿಠಲನು. ಇಂಥ ಪರಮಾತ್ಮ ಅದ್ಭುತ ಮಾಡ್ತಕ್ಕಂಥ ಕೆಲಸ ಅನ್ನುವಲ್ಲಿ ಇಷ್ಟು ಸ್ತೋತ್ರ ಮಾಡಿದರೆ ನಮ್ಮ ಸಂಚಿತ ಕರ್ಮ ಹೋಗ್ತಾವ, ಆಗಾಮಿ ಕರ್ಮ ಹೋಗ್ತಾವ, ಪ್ರಾರಬ್ಧ ಉಪಮರ್ತನೆ ಭಗವಂತ ಸಾಕ್ಷಾತ್ ನಮ್ಮ ಎದೆಯೊಳಗೆ ನಮಗೆ ಕಾಣ್ತಾನೆ ಭಗವಂತ. ಅಂಥ ಭಗವಂತ ಅಖಂಡ ಸ್ತೋತ್ರ ಮಾಡ್ರಿ, ಅವನ ನಂಬ್ರಿ ಅಂತ ದಾಸ ಕೊಡ್ತಕ್ಕಂಥ ಮಾತು. ಇಲ್ಲಿಗೆ ಈ ಸಂಧಿ ಮುಗಿದಂಗ 19ನೇದು. ನಾಳೆ ಮತ್ತು 20 ಇದಕ್ಕಿಂತ ಸ್ವಲ್ಪ ಸಣ್ಣದಾಗ್ತದೆ. ಇಲ್ಲಿ 35 ಅಲ್ಲಿ ಬರೀ 30, 29 ಮುಗಿಸ್ಬೋದು. ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ